ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಇದೆ ಸರ್, ತುಂಬಾ ಇದೆ. ಊಟ ನಿಮ್ಗೆ ಎಷ್ಟು? ಊಟ ಮಾಡಿದ್ರಾ? ಹಾ ಸರ್, ಆಯ್ತು, ಇವಾಗ ಇನ್ನು ಆಯ್ತು. ಆಯ್ತು, ಹೇಳವ್ವ. ಸರ್, ಏನ್ ಗೊತ್ತಾ, ಕಷ್ಟ ಎಲ್ಲ ಮನಸ್ಸರಿಗೂ ಇರುತ್ತೆ. ಕೆಲವೊಂದು ಹೆಣ್ಮಕ್ಳು ದುಡುಕಿ ತುಂಬಾ ದೊಡ್ಡ ದೊಡ್ಡ ತಪ್ಪು ಮಾಡ್ಕೊಂಡ್ಬಿಡ್ತಾರೆ. ಹ್ಮ್ ನನ್ ಕಷ್ಟ ಏನು ಅಂತ ಅಂದ್ರೆ ಹೇಳ್ತೀನಿ ಈಗ ಸರ್. ನೀವು ನಮ್ಮ ಲೈವಲ್ಲೇ ಮಾತಾಡ್ತಿರೋದು ಗೊತ್ತಲ್ವಾ ನಿಮಗೆ? ಗೊತ್ತು ಸರ್, ನನ್ನ ಹೆಸರು ಹೇಳಿಲ್ಲ ನಾನು. ಹೇಳವ್ವ, ಗೊತ್ತು, ಯಾರಾದ್ರೂ ಕೇಳಿಸ್ಕೊಳ್ಳಿ, ತೊಂದ್ರೆ ಇಲ್ಲ ಸರ್. ಹೇಳವ್ವ. ನಮ್ಮ ಊರ್ ಬಂದ್ಬಿಟ್ಟು ಮಂಡ್ಯ ಡಿಸ್ಟಿಕ್ ಹತ್ರ ಒಂದ್ ಹಳ್ಳಿ. ಹ್ಮ್ ನಮ್ಮ ತಂದೆ ತಾಯಿಗೆ ನಮ್ಮ 3 ಜನ ಮಕ್ಕಳು. ಹ್ಮ್ ಒಬ್ರು ಅಣ್ಣ, ಒಬ್ರು ತಂಗಿ, ನಾನು ಮಧ್ಯದವಳು. ಹ್ಮ್ ಸರ್, ನಂದು 9th ಆಗ್ತಿರ್ಬೇಕಾದ್ರೆ ನನ್ಗೆ ಎಜುಕೇಶನ್ ಮಾಡಕ್ ಬಿಡಲ್ಲ ನಮ್ಮ ಮನೇಲಿ. ಏನವ? 9th ಓದ್ತಾ ಇರ್ಬೇಕಾದ್ರೆ 9ನೇ ಕ್ಲಾಸ್ ಓದಿದ ನಂತರ ಓದ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅಂತ? ಬಿಡ್ಲಿಲ್ಲ ಸರ್. ಯಾಕೆ ಅಂತಂದ್ರೆ ತಾಯಿ ತಂದೆಗೆ ತುಂಬಾ ಕಷ್ಟ. ಹ್ಮ್ ತಂದೆಗೆ ಒಂದ್ಸರಿ ಟಿವಿ ಅಟ್ಯಾಕ್ ಆಗುತ್ತೆ, ಕಾಯಿಲೆ. ಹ್ಮ್ ಮತ್ತೆ ನಮ್ಮ ಅಮ್ಮವರು ಒಬ್ರೇ ಗದ್ದೆ ಹೊಲ ಎಲ್ಲ ನೋಡ್ಬೇಕು. ಹ್ಮ್ 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 ನನಗೇನ್ ಮಾಡಿದ್ರು, ಬೇಡ ಓದೋದು ಅಂತ ಸ್ಟಾಪ್ ಮಾಡ್ಸಿದ್ರು. ಹ್ಮ್ ಮನೇಲಿ ತಂಗಿ ಒಬ್ಳಿದ್ಲು, ಅವಳು ಓದ್ಬೇಕಿತ್ತು. ಹ್ಮ್ ಒಬ್ರು ಅಣ್ಣ ಇದ್ರು. ಅವರು ಚಿಕ್ಕದ್ರಿಂದ ಅಜ್ಜಿ ಮನೇಲಿ ಇದ್ದಿದ್ದು, ಹ್ಮ್ ಅಮ್ಮನ ಮನೆಯಲ್ಲಿ. ಹ್ಮ್ ನಮ್ಗೆ ಓದ್ಲಿಕ್ಕೆ ಸರ್ 3 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ಬೇಕಿತ್ತು ನಾವು. ಹೇಳುವ, ನಿನ್ ಪಾಡಿಗೆ ಹೇಳು. ಹಾ ಸರ್, 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು ಸರ್. ಆ ಟೈಮಲ್ಲಿ ಏನಾಯ್ತು, ನಮ್ಮಮ್ಮ, ನಾನು ದೊಡ್ಡವಳಾಗಿದೆ ಸರ್ ಆ ಟೈಮ್ಗೆ. ನಮ್ಮಮ್ಮ ಇನ್ನ ಆ ಕಾಡೊಳಗೆ ಹೋಗ್ಬೇಕಿತ್ತು ಸರ್. ನಾವು 3 ಕಿಲೋಮೀಟರ್ ದೂರ ಕಾಡಲ್ಲಿ ಹೋಗ್ಬೇಕಿತ್ತು. ಅದಕ್ಕೆ ನಾವು ಸ್ಕೂಲಿಗೆ ಹೋಗೋದ್ ಬೇಡ ಅಂತ ಬಿಡಿಸಿದ್ರು. ಆ ಟೈಮಲ್ಲಿ ನಮ್ಮ ಅಮ್ಮ ಅವರ ದೊಡ್ಡಣ್ಣ ತಂಗಿ ಮಗಳಿಗೆ ಮದುವೆ ಮಾಡ್ಬೇಕು ಅಂತೇಳಿ ಒಂದ್ ಹುಡುಗನ್ ಕರ್ಕೊಂಡ್ ಬರ್ತಾರೆ ಸರ್. 9th ಮುಗ್ದಿರುತ್ತೆ, 10th ಗೆ ಹೋಗ್ಬೇಕಿರುತ್ತೆ. ಆ ಟೈಮಲ್ಲಿ ಮದುವೆ ಮಾಡ್ಬೇಕು ಅಂತ ಮಾತುಕತೆ ಆಗಿರುತ್ತೆ ಮನೇಲಿ ಸರ್. ಅವಾಗ ನನ್ಗೆ ಏನು ಗೊತ್ತಿಲ್ಲ ಸರ್. 9th ಅಲ್ಲಿ ನನ್ಗೆ ಇವತ್ತಿಗೆ ಇದ್ದಿದ್ ಬುದ್ಧಿ ಅವತ್ತು ಏನಿಲ್ಲ ಸರ್. ಸರಿ ಅಂತೇಳಿ ಮದ್ವೆ ನನ್ಗೆ ಗೊತ್ತಿಲ್ಲ, ಒಂದ್ 6 ತಿಂಗಳು ಅಜ್ಜಿ ಮನೆಗ್ ಬಿಡ್ತಾರೆ ನನ್ನನ್ನ. ಕಾರಣ ಇಷ್ಟೇ, ನಮ್ಮನೆಗೆ ರೇಷ್ಮೆ ಹುಳು ಮೇಯಿಸ್ತಾ ಇರ್ತಾರೆ ಸರ್. ಆ ಟೈಮಲ್ಲಿ ನಾನು ದೊಡ್ಡವಳಾಗಿರ್ತೀನಿ. ಅಮ್ಮನ್ಗೆ ನನ್ನ ನೋಡ್ಕೊಳಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಊರಿಗೆ ಬಿಟ್ಟಿರ್ತಾರೆ, ಅಜ್ಜಿ ಮನೆಗ್ ಬಿಟ್ಟಿರ್ತಾರೆ. ಒಂದು 3 ತಿಂಗಳು ಅಜ್ಜಿ ಮನೇಲಿ ಇರ್ತೀನಿ. ಅದಾದ್ಮೇಲೆ 3 ತಿಂಗಳು ಅಮ್ಮಾರ್ ಮನೆಗೆ ಕರ್ಕೊಂಡ್ ಬರ್ತಾರೆ. ಅಲ್ಲಿಗೆ ತಂಗಿ ಮಗಳು ಮದುವೆ ಮಾಡ್ಬೇಕು ಅಂತೇಳಿ ನಮ್ಮ ದೊಡ್ಡ ಮಾವ, ಅಮ್ಮವರ ದೊಡ್ಡ ಅಣ್ಣ ಹುಡುಗನ್ ಕರ್ಕೊಂಡ್ ಬರ್ತಾರೆ ಸರ್. ಆ ದಿನಕ್ಕೆ ನಾನು ಮನೆ ಹತ್ರ ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಹೆಣ್ಮಕ್ಳು, ಕುಂಟೆ ಬೆಲೆ ಆಡ್ಕೊಂಡು ನಿಂತಿರ್ತೀವಿ ಸರ್ ಮನೆ ಮುಂದೆ. ಗೊತ್ತಿಲ್ಲ, ಮದ್ವೆ ಏಜ್ ಅಲ್ಲ ಅದು, ನನಗ್ ಗೊತ್ತಿಲ್ಲ. ಆಗ ಆಟ ಆಡ್ತಾ ಇರ್ಬೇಕಾದ್ರೆ ನಮ್ಮ ದೊಡ್ಡ ಅತ್ತೆನು, ನಮ್ಮ ಅತ್ತೆಯವ್ರುನು, ನಮ್ಮ ಮಾವವ್ರುನು, ಅದ್ರೊಳಗೆ ಇನ್ನೊಬ್ರು ಯಾರೋ ಹೆಂಗಸರು ನಂಗೆ ಗೊತ್ತಿಲ್ಲ ಸರ್, ಆ ಮೂವರುನು ಈ ಹುಡುಗನ್ ಕರ್ಕೊಂಡ್ ಬರ್ತಾರೆ. ಅಮ್ಮ ಇದೆಲ್ಲ ಗದ್ದೆ ಹತ್ರ ಹೋಗಿರ್ತಾರೆ. ಅತ್ತೆ ಮಾವ ಅಜ್ಜಿ ಮನೇಲಿ ಇದ್ದಾಗ ಆಗಿದ್ದೋ ಇದು? ಇಲ್ಲ ಸರ್, ಅಮ್ಮಾರ ಮನೆ ಕರ್ಕೊಂಡ್ ಬಂದ್ಬಿಟ್ರು. 3 ತಿಂಗಳು ಬಿಟ್ಟು ಅಮ್ಮಾರ ಮನೆ ಕರ್ಕೊಂಡ್ ಬಂದ್ಬಿಟ್ರು. ಅಮ್ಮ ಇರ್ಲಿಲ್ಲ ಅವಾಗ? ಅಮ್ಮ ಇರ್ಲಿಲ್ಲ, ತೋಟದ ಹತ್ರ ಹೋಗ್ತಾರೆ. ಅಷ್ಟೊಳಗಡೆ ಸರ್ ನಮ್ ತಂದೆಯವ್ರು ತೀರೋಗಿರ್ತಾರೆ ಸರ್. ನಾನು 8th ಓದ್ತಿರ್ಬೇಕಾದ್ರೇನೆ ತಂದೆಯವ್ರಿಗೆ ಕ್ಯಾನ್ಸರ್. 7th ನಾವು ಓದ್ಬೇಕಾದ್ರೇನೆ ಇರುತ್ತೆ ಕ್ಯಾನ್ಸರ್, ಟಿವಿ ಅಟ್ಯಾಕ್ ಆಗಿರುತ್ತೆ, ಅದ್ರಿಂದನೇ ಕ್ಯಾನ್ಸರ್ ಬರುತ್ತೆ. ಅವ್ರು ನಮ್ ತಂದೆಯವ್ರು ನಾನು 9th ಓದ್ಬೇಕಾದ್ರೇನೆ ತೀರ್ಕೊಂಡ್ಬಿಟ್ಟಿರ್ತಾರೆ ಸರ್. ಹಂಗಾಗಿ ತಂದೆ ತೀರ್ಕೊಂಡು 1 ವರ್ಷಕ್ಕೆ ಮದುವೆ ಮಾಡ್ಬಿಡ್ಬೇಕು ಇವಳಿಗೆ ಅಂತೇಳಿ ನಮ್ ದೊಡ್ಡ ಮಾವ ಅವರು ಕರ್ಕೊಂಡ್ಬಂದು ಹುಡುಗನ್ ತೋರಿಸ್ತಾರೆ. ನಮ್ಮಮ್ಮ ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ. ಮಗಳು ಅವಳ ಜೀವನ ಹಾಳಾಗುತ್ತೆ ಅಂತ ಯೋಚನೆ ಮಾಡಿಲ್ಲ, ಮದ್ವೆ ಮಾಡ್ಬೇಕಷ್ಟೇ. ನನಗ್ ಗೊತ್ತಿಲ್ಲ ಸರ್. ಕರ್ಕೊಂಡ್ಬಂದ್ರು, ನಮ್ಮ ಅಮ್ಮ ಇರ್ಲಿಲ್ಲ ಮನೆಯಲ್ಲಿ. ಬಂದವ್ರಿಗೆ ಟೀ ಕಾಫಿ ಕೊಡೋ ಅಭ್ಯಾಸ ಅಲ್ಲ ಮನೇಲಿ. ಟೀ ಮಾಡಿದೆ, ಎಲ್ಲರೂ ಬಂದು ಕೂತಿದ್ರು. ನನ್ಗೆ ಎಷ್ಟು ಬರುತ್ತೋ ಅಷ್ಟು ಟೀ ಮಾಡಿ ಅವ್ರಿಗೆಲ್ರಿಗೂ ಕೊಟ್ಟೆ, ಕೂಡಿದ್ರು. ಆಮೇಲೆ ನಮ್ಮ ಅಮ್ಮನ ಅತ್ತಿಗೆ ಅಂದ್ರೆ ನಮ್ಮ ಅತ್ತೆ ಅವ್ರ ಅಮ್ಮನಿಗೆ ಫೋನ್ ಮಾಡಿ ಗದೆ ತಗೊಂಡ ಕರ್ಸ್ಕೊಂಡ್ರು ಅಮ್ಮನ. ಅಮ್ಮನ ಬಂದ್ರು. ಮತ್ತೇನು ಎಷ್ಟು ದಿವಸ ಬಿಡೋದು, 1 ವರ್ಷ ತುಂಬೋದ್ರೊಳಗೆ ಮದುವೆ ಮಾಡ್ಬೇಕು. ಅಪ್ಪ ತೀರೋಗಿದ್ರಲ್ಲ, ಆ ಕಾರಣಕ್ಕೆ ಮದುವೆ ಮಾಡ್ಬಿಡೋಣ ಅಂತ ಹೇಳಿದ್ರು. ಸರಿ ಅಂತೇಳಿ
ನಿಶ್ಚಯ ಆಯ್ತು ಸರ್. ಮದ್ವೆ ಅಂದ್ರೆ ಹೆಂಗೆ ಅಂದ್ರೆ ಮನೆ ಮುಂದೆನೆ ಮದ್ವೆ ಮಾಡಿದ್ರು. ಹುಡುಗ ಬಂದ್ ನೋಡಿದ 1 ತಿಂಗಳಲ್ಲೇ ಮದ್ವೆನೂ ಆಗೋಯ್ತು. ಹ್ಮ್ ಸರ್ ದುರಂತ ಅಂದ್ರೆ ನಂದು ಇನ್ವಿಟೇಷನ್ ನಾನೇ ನೋಡಿದೀನಿ, ನಾನು ಓದ್ತಾ ಇದೀನಿ, ಮದ್ವೆ ನಂದೇ. ಅಲ್ಲಿವರೆಗೂ ನಂಗೆ ಗೊತ್ತಾಗ್ಲಿಲ್ಲ ಸರ್ ಮದ್ವೆ ನಂದೇ ಅಂತ. ಬಟ್ ಆ ಹುಡುಗ ಬಂದಾಗ ಏನಕ್ಕೆ ಬಂದಿದ್ದಾರೆ ಅಂತ ಗೊತ್ತಿತ್ತಾ? ಇಲ್ಲ ಸರ್, ಅವರು ನಾರ್ಮಲ್ ಆಗಿ ನಮ್ಮ ಮನೆಗೆ ಯಾವಾಗ್ಲೂ ಬರೋರಲ್ಲ. ನಮ್ಮ ಅತ್ತೆ ಮಾವ ಅವರು, ಅವ್ರ ಜೊತೆಲಿ ಇವ್ರು ಯಾರು ಅಂತ ನಾನ್ ತಿಳ್ಕೊಂಡಿದ್ದೆ. ಮದ್ವೆ ಹುಡುಗ ಅಂತ ನಂಗೆ ಗೊತ್ತಿಲ್ಲ ಸರ್. ಬಟ್ ನಿಮ್ಗೆ ಇನ್ವಿಟೇಷನ್ ನೀವೇ ನೋಡೋವರೆಗೂ ನಿಮ್ಮ ಮದುವೆ ಅಂತ ನಿಮಗೆ ಗೊತ್ತಿಲ್ಲ? ಇನ್ವಿಟೇಷನ್ ಬಂತು ಸರ್ ಮನೆಗೆ. ಇದೇನಿದು ಇಷ್ಟೊಂದು ಇದು ಇನ್ವಿಟೇಷನ್ ಅಂತ ನನ್ಗೆ ಗೊತ್ತಿತ್ತು ಸರ್. ನಾನು 9th ಓದಿದ್ದು, ನಾನು ರ್ಯಾಂಕ್ ಸ್ಟೂಡೆಂಟ್ ಇದ್ದೆ, ನಂಗೆ ಗೊತ್ತಿತ್ತು ಇದು ಏನು ಅಂತವ. ಇನ್ವಿಟೇಷನ್ ಓಪನ್ ಮಾಡಕ್ಕೆ ಬಿಡ್ಲಿಲ್ಲ. ಯಾಕೆ 1 ದಿನ ಬಿಡ್ಲಿಲ್ಲ ಅಷ್ಟೇ, ತುಂಬಾ ದಿನ ಏನ್ ಕಾಯ್ಲಿಲ್ಲ. 1 ದಿನ ಬಿಡ್ಲಿಲ್ಲ, ಯಾಕಂದ್ರೆ ಅದು ಪೂಜೆ ಮಾಡ್ಬೇಕು ಏನೋ ಇತ್ತು ಅಂತ ಹೇಳಿದ್ರು. ಸರಿ, ಅಷ್ಟ್ರೊಳಗಾಗಲೇ ಮನೆ ಮುಂದೆ ಸೌದೆ ಎಲ್ಲ ಹೊಡಿತಾ ಇದ್ರು. ಸೌದೆ ಸರ್ ಮನೆ ಅವಾಗೆಲ್ಲ ಊರ್ ಕಡೆ, ಹಳ್ಳಿ ಕಡೆ ಮನೆ ಮುಂದೆನೆ ಮದುವೆ ಮಾಡ್ತಿದ್ರಲ್ಲ ಸರ್. ಊರವರೆಲ್ಲ ಸೇರಿ ಸೌದೆ ಹೊಡೆಯೋದು ಒಂದಿನ, ಅಕ್ಕಿ ಇದೆಲ್ಲ ಮಾಡೋದು ಒಂದಿನ ಎಲ್ಲ ಇರ್ತಿತ್ತು. ಹಂಗಾಗಿ ಮನೆ ಮುಂದೆ ಸೌದೆ ಹೊಡಿತಾ ಇದ್ರು. ಮನೇಲಿ ಕೆಲ್ಸ ಅಂದ್ರೆ ಸರ್ ನಾವ್ ತುಂಬಾ ಬಡವರು. ಈಗ್ಲೂ ನಾವ್ ಅದೇ ಸ್ಥಿತಿಲಿ ಇರೋದು. ತುಂಬಾ ಏನು ಹೈಫೈ ಏನು ಜೀವನ ಇಲ್ಲ. ಇವತ್ತಿಗೆ ನಾವ್ ಚೆನ್ನಾಗಿದ್ದೀವಿ ಸರ್. ಅವತ್ತಿಗೆ ಪಾಪ ಹಂಗಿತ್ತು, ಬಡತನ ಇತ್ತು ಅಂತ. ಆ ದಿನ ಹಂಗಿತ್ತು. ಅದೆಲ್ಲ ಆಯ್ತು. ಮದ್ವೆ ಇನ್ವಿಟೇಷನ್ ಬಂದಾಗ ನಾನು ಓದ್ತೀನಿ ಸರ್, ಒಂದ್ ಪತ್ರ ತಗೊಂಡು ಅವ್ರು ಪೂಜೆ ಎಲ್ಲ ಮಾಡ್ಕೊಂತಾರೆ ಮನೇಲಿ. ಒಂದು ಇನ್ವಿಟೇಷನ್ ತಗೊಂಡು ನಾನು ಓದ್ತೀನಿ. ನನ್ನ ಹೆಸರಿದೆ, ಹುಡುಗನ ಹೆಸರಿದೆ ಸರ್. ತುಂಬಾ ಶಾಕ್ ಆಗ್ಬಿಡ್ತು, ತುಂಬಾ ನೋವಾಗ್ಬಿಡ್ತು ಮನ್ಸಿಗೆ. ಅಷ್ಟಿಷ್ಟು ನೋವಾಗಿಲ್ಲ ನನಗೆ. ನಮ್ಮ ಸ್ಕೂಲ್ ಮಾಸ್ಟರ್ಗಳೆಲ್ಲ ಬಂದು ಹುಡುಗಿ ಚೆನ್ನಾಗಿ ಹೋಗ್ತೇವೆ, ಮದ್ವೆ ಮಾಡ್ಬೇಡಿ, ಆ ಹುಡುಗಿನ ಓದ್ತೀವಿ ಅಂತ ಕೇಳಿದ್ರು ಸರ್. ಅಂದ್ರೆ ಮದುವೆಗಿನ್ ಸೆಟ್ ಆಗಕ್ಕಿಂತ ಮುಂಚೆ ಇನ್ವಿಟೇಷನ್ ಬಂದ್ಮೇಲೆ ಸರ್ ನನ್ನ ಫ್ರೆಂಡ್ಗೆಲ್ಲ ಹೇಳ್ ಕಳ್ಸ್ಬಿಟ್ಟೆ. ಸ್ಕೂಲಿಗೆ ಹೋಗ್ತಿದ್ರಲ್ಲ ಸರ್, ಅವ್ರ ಹತ್ರ ಹೇಳ್ ಕಳ್ಸ್ಬಿಟ್ಟೆ, ಮದ್ವೆ ಮಾಡ್ತಾ ಇದಾರೆ ನನಗೆ, ಮದ್ವೆ ಮಾಡ್ತಾ ಇದ್ರು. ನಮ್ ಸರ್ಗಳಿಗೆ ಹೇಳಿ ಅಂತ ಹೇಳಿ ಕಳ್ಸಿದ್ದೆ. ಅವ್ರು ಬಂದ್ಬಿಟ್ಟು ಮನೇಲೆ ಕೇಳಿದ್ರು ಸರ್ ನಮ್ ತಾಯಿನ, ಬೇಡಮ್ಮ ಈ ವಯಸ್ಸಿಗೆ ಹುಡುಗಿ ಜೀವನ ಹಾಳು ಮಾಡ್ಬೇಡಿ, ಮದ್ವೆ ಬೇಡ, ಏನಂತ ಅರ್ಜೆಂಟು. ಸರ್ ನಾನು ನೋಡಕ್ಕೂ ಚೆನ್ನಾಗಿದ್ದೀನಿ, ಈಗ್ಲೂ ಕೂಡ ಸರ್ ಚೆನ್ನಾಗಿದ್ದೀನಿ. ಆ ಹುಡುಗಿಗೆ ಏನಾಗಿದೆ ಅಂತ ಮದ್ವೆ ಮಾಡ್ತಾ ಇದೀರ, ಆ ಹುಡುಗಿಗೆ ಮಾಡ್ಬೇಡಿ ಮದ್ವೆನ ಅಂತ ಹೇಳಿದ್ರು ಸರ್. ನಮ್ಮ ಅಮ್ಮ ಒಂದೇ ಮತ್ತೆ ಹೇಳಿದ್ರು, ಇಬ್ರು ಸರಿಯೇ ಸತ್ರು ಸರಿನೇ, ನಾನು ನಮ್ಮ ಅಣ್ಣ ಅವ್ರು ತೋರ್ಸಿ ಸಂಬಂಧಕ್ಕೆ ನನ್ನ ಮಗಳನ್ನ ಮದ್ವೆ ಮಾಡೋದು ಮಾಡ್ತೀನಿ ಸರ್. ಮಕ್ಳನ್ನ ಇರೋದ್ ದೊಡ್ಡದಲ್ಲ ಸರ್, ಆ ಮಕ್ಳನ್ನ ಸಾಕೋದು, ಅವ್ರ ಪೋಷಣೆ ಮಾಡೋದು ಬಹಳ ಇಂಪಾರ್ಟೆಂಟ್ ಸರ್. ಮಕ್ಳಿಗೆ ತಂದೆ ಇಲ್ಲ ಬಿಡಿ ಸರ್, ಅವ್ರಿಗೆ ಪಾತ್ರನೇ ಇಲ್ಲ ಇಲ್ಲಿ. ತಾಯಿ ಆದವ್ರಿಗೆ ಸ್ವಲ್ಪ ನಾವು ಮಕ್ಳ ಭವಿಷ್ಯ ನೋಡ್ಬೇಕು ಸರ್. ಒಂದು ಏಜ್ ಅಂತ ಬರುವಾಗ ಅವ್ರ ಕೈ ನೀರು ಹೋಗ್ತಾ ಇದ್ರೆ ಮಕ್ಳಂದಾಗ ಮದ್ವೆ ಮಾಡ್ಬಿಡ್ಲಿ ಸರ್. ಅಲ್ಲಿವರೆಗೂ ಕಾಪಾಡೋ ಜವಾಬ್ದಾರಿ ತಂದೆ ತಾಯಿದೇ ಆಗಿರುತ್ತೆ. ಇಲ್ಲಿ ನಮ್ ತಾಯಿ ಹಲೋ ಸರ್ ಹೇಳವಾ. ಇಲ್ಲಿ ನನ್ನ ತಾಯಿ ನನ್ನ ಅಣ್ಣ ಅತ್ತಿಗೆ ತೋರಿಸಿದ ಹುಡುಗನ್ಗೆ ಮದ್ವೆ ಮಾಡ್ಬೇಕು ಅಂತ ಹೇಳಿ ಮದ್ವೆ ಮಾಡ್ಬಿಟ್ರು ಸರ್. ಆಯ್ತು ಮದ್ವೆ ಸರ್ ಹಿಂಗೆ ತುಂಬಾ ಸಿಂಪಲ್ ಆಗಿ ಊರಿನ ಜನ ಎಲ್ಲ ಕರೆದು ಮನೆ ಮುಂದೆನೆ ಮದ್ವೆ ಮಾಡಿದ್ರು ಸರ್. ಮದ್ವೆ ಹಿಂದಿನ ದಿನಾನು ನಮ್ಮ ಮನೇಲಿ ನನ್ಗೆ ಹೆಂಗೆ ಅಂದ್ರೆ, ನಮ್ಮನೆ ಪಾತ್ರೆ ಸಾಮಾನು ಯಾರಾದ್ರೂ ತಗೊಂಡೋಗ್ಬಿಡ್ತಾರೆ, ಈ ತರ ಸರ್ ಬುದ್ಧಿ ಇದ್ದಿದ್ ನನಗೆ. ಯಾರಾದ್ರೂ ತಗೊಂಡೋಗ್ಬಿಡ್ತಾರೆ. ಮದ್ವೆ ಹಿಂದಿನ ದಿನಾನು ನೈಟ್ ಪಾತ್ರೆ ಎಲ್ಲ ತೊಳೆದು ಒಳಗಡೆ ಇಡೋದು ಇದೆಲ್ಲ ಮಾಡ್ತಾ ಇದ್ದೀನಿ ನಾನು. ಮದ್ವೆ ನಮ್ದೆ, ನನ್ನ ಜೀವನ ಹಾಳಾಗುತ್ತೆ, ಸ್ವಲ್ಪನೂ ಹೊರಗಿಲ್ಲ ಸರ್ ನನಗೆ ಆ ದಿನ. ಬೆಳಿಗ್ಗೆ ಆಯ್ತು, ಮುಹೂರ್ತ ಟೈಮ್ ಬಂತು, ಮದ್ವೆನೂ ಆಗೋಯ್ತು ಸರ್. ಗಂಡ ಹೆಂಗೆ ಅಂದ್ರೆ ಸರ್, ಒಂದು ಕಾಫಿ ಟೀ ಕುಡಿತಾ ಇರ್ಲಿಲ್ಲ, ಬರೀ ಹಾಲೇ ಕೊಡ್ಬೇಕು. ಬೆಳಿಗ್ಗೆ ಇದ್ರೆ ಸಂಜೆ ಆದ್ರೆ ಹಾಲೇ ಕುಡ್ಬೇಕು, ಕಾಫಿ ಟೀ ಕುಡಿಯಲ್ಲ ಹಂಗಂತ ಹೇಳಿದ್ದು ಸರ್. ಹೌದಾ, ಓಕೆ ಸರಿ. ಅದನ್ನೇ ಮನೇಲಿ ಕರಾವೆಲ್ಲ ಇತ್ತು ಸರ್, ಹಸು ಕೂಡ ಹಸು ಇತ್ತಲ್ಲ, ಹಾಲು ಕೂಡ ಹಾಲೇ ಕೊಡ್ತಾ ಇದ್ದು ಮನೇಲಿ ಅವ್ರಿಗೆ. ಸರ್ ಮದ್ವೆ ಮಾಡಿ ನನ್ನನ್ನ ಹೊರಗಡೆ ಕಳಿಸ್ನಿಲ್ಲ ಸರ್. ಮದ್ವೆ ನಮ್ಮ ಮಾವ ಅವ್ರು ಏನ್ ಮಾಡ್ಬಿಟ್ರು, ಈ ಹುಡುಗನ ನಮ್ಮ ಮಂಡ್ಯದ ಹತ್ರ ಒಂದ್ ಹಳ್ಳಿ, ಆ ಹುಡುಗ ಇದ್ದಿದ್ ಊರು ಒಂದು ಹಳ್ಳಿ ಸರ್, ಮಂಡ್ಯದ ಡಿಸ್ಟಿಕ್ ಅಲ್ಲಿ ಒಂದ್ ಹಳ್ಳಿ. ನಂದು ಮಂಡ್ಯ ಡಿಸ್ಟಿಕ್ ಬೇರೆ ಹಳ್ಳಿ, ಅವ್ರದ್ದು ಬೇರೆ ಹಳ್ಳಿ. ಆ ಹುಡುಗಂಗೆ ತಂದೆ ತಾಯಿ ಇಲ್ಲ, ಅವನ ಅನಾಥ. ಅವನು ಒಬ್ರು ಸಾಕೊಂಡಿದ್ದಾರೆ. ಆ ಮನೆಯಿಂದನೇ ಈ ಹುಡುಗಿನ ಮದುವೆ ಮಾಡ್ಕೊಂಡು ಆ ಮನೆಗೆ ಇರಿಸ್ಕೋಬೇಕು ಅಂತ ಹೇಳಿ ಮದುವೆ ಮಾಡಿದ್ರು ಸರ್. ಆ ಹುಡುಗನ್ ತಂದೆ ತಾಯಿ ಇಲ್ಲ ಅಂತ ಹೇಳಿ ಮದುವೆ ಮಾಡಿದ್ರೆ ಮನನ್ ತಳಕಿ ಅಂತ ಕೊಟ್ಬಿಟ್ರು ಸರ್ ಮನೆಗೆ. ಅಂದ್ರೆ ಆ ಹುಡುಗನೇ ಬಂದು ನಿಮ್ಮ ಮನೇಲಿ ಇರ್ತಿದ್ದು?
ಇರೋ ತರ ಮಾಡಿದ್ರು ಮದ್ವೆನ. ನನಗೆ ಮನವಂತಳ ಮನೆ ಅಳಿಯ ಏನು ಗೊತ್ತಿಲ್ಲ ಸರ್. ಆ ಟೈಮ್ಗೆ ಮದ್ವೆ ಆಗೋಯ್ತು. ಮದ್ವೆ ಮಾಡ್ಕೊಂಡು ಒಂದು 8-10 ದಿನದಲ್ಲಿ ಒಂದು ಯುಗಾದಿ ಹಬ್ಬ ಬರುತ್ತೆ ಸರ್. ಯುಗಾದಿ ಹಬ್ಬಕ್ಕೆ ಈ ಹುಡುಗ ಇದ್ದು ನಮ್ಮ ಸೋದರ ಮಾವ ಅವ್ರ ಊರಲ್ಲೆಲ್ಲ ಈ ಹುಡುಗ ಇದ್ದಿದ್ದು. ಈ ಹುಡುಗನ ನಾವು ಊರಿಗೆ ಅವ್ರು ಎಲ್ಲಿದ್ರು ಅಲ್ಲಿ ಕರ್ಕೊಂಡ್ ಬಂದ್ರು ಸರ್. ನಾವು ಹಬ್ಬಕ್ಕೆ ಹೋಗ್ಬೇಕು ಬಾ ಅಂತ ಹೇಳಿ ಕರ್ಕೊಂಡ್ ಬಂದ್ರು. ಬಂದೆ ಸರ್ ಹಬ್ಬಕ್ಕೆ ಅವ್ರ ಜೊತೆಲಿ. ಬಂದ್ರೆ ಏನಾಯ್ತು, ಇವ್ರಿದ್ರಲ್ಲ ಮನೆಗೆ ಹೋದ ಫಸ್ಟ್ ಸೋದರ ಮಾವನ ಮನೆಗೆ ಹೋದ. ಅಲ್ಲಿಂದ ಅವ್ರ ಇದ್ರಲ್ಲ ಇವ್ರನ್ನ ಸಾಕೊಂಡಿದ್ರಲ್ಲ ಅವ್ರ ಮನೆಗೆ ಕರ್ಕೊಂಡೋದ್ರು. ಒಂದೇ ರೋಡು, ಸ್ವಲ್ಪ ದೂರದಲ್ಲಿ ಮನೆಗಳು ಎರಡು. ಹೋದ ಸರ್ ಬೆಳಗಿಂದ ಸಂಜೆವರೆಗೂ ಸರ್ ಏನಾಯ್ತು ಅಂದ್ರೆ ಅವ್ರ ಮನೇಲಿ ತುಂಬಾ ದೊಡ್ಡ ಮನೆ ಸರ್. ಅವ್ರು ಕೇಳಿಸ್ಕೊತಾದ್ರೆ ಇವತ್ತು ಒಂದು ಹೆಣ್ಣಿನ ಬಾಳ ಹೇಗ್ ಹಾಳು ಮಾಡಿದಾರೆ ಬರೀ ನೋವಾಗುತ್ತೆ ಸರ್. ತುಂಬಾ ನೋವಾಗುತ್ತೆ. ಅವ್ರು ತುಂಬಾ ಏನಾದ್ರು ಕೇಳಿಸ್ಕೊತಿದ್ರೆ ಒಳ್ಳೇದು ಸರ್. ಅದು ಕರ್ಕೊಂಡು ಹೋದ್ರು ಸರ್. ತುಂಬಾ ದೊಡ್ಡ ಮನೆ ಅವ್ರದ್ದು. ಒಂದ್ ಮನೇಲಿ ಒಂದ್ 8-10 ರೂಮ್ ಇದಾವೆ ಸರ್. ಅವ್ರಿಗೆ ಒಬ್ಳೆ ಮಗಳು. ಅವಾಗ ಚಿಕ್ಕ ಹುಡುಗಿ ಸರ್. ಆ ಹುಡುಗಿ ಈಗ ನನಗ್ 40 ವರ್ಷ. ಆ ಹುಡುಗಿ ತುಂಬಾ ಚಿಕ್ಕವಳಿದಾಳೆ ಅವಳು. ಅವ್ರ ಮನೆಗ್ ಕರ್ಕೊಂಡ್ ಹೋದ್ರು. ಹೋದು ಬೆಳಗಿಂದ ಸಂಜೆವರೆಗೂ ಅದು ಇದು ಕೆಲ್ಸ. ಹಬ್ಬ ಅಲ್ವಾ ಸರ್, ಅವ್ರ ಊರಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಈ ಹಬ್ಬನ. ಯುಗಾದಿ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಹೋಗಿ ಹಬ್ಬ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು, ನೈಟ್ ಮಲ್ಗ್ಬೇಕಲ್ಲ ಸರ್, ನಮಗೆ ಮಲ್ಗಕ್ಕೆ ಜಾಗ ಕೊಟ್ರು ಅವರು ಸರ್. ಅಷ್ಟು ದೊಡ್ಡ ಮನೆ, ಕಂಬದ ಮನೆ ಅಂತಾರಲ್ಲ ಸರ್, ಆ ತರದ್ ಮನೆ. ಅಲ್ಲೊಂದ್ ರೂಮ್ ಕೊಡ್ತಾರೆ ನಮಗೆ. ಹೊರಗಡೆ ಜತ್ತಿ ಅಂತ ಹೇಳ್ತಾರೆ, ಪಟ್ಸಾಲೆ ಅಂತ ಏನ್ ಹೇಳ್ತಾರೆ, ಆ ಜಾಗದಲ್ಲಿ ಒಂದು ರೂಮ್ ಇದೆ ಸರ್. ಅಲ್ಲಿ ಗದ್ದೆ ಹೊಲಕ್ ಹಾಕಕ್ಕೆ ಯೂರಿಯಾ ಇದೆಲ್ಲ ಇರುತ್ತಲ್ಲ ಸರ್, ಗೊಬ್ಬರ. ಆ ಚೀಲ ಎಲ್ಲ ಎತ್ಬಿಟ್ಟು ನಮ್ಮನೇರೆ, ನಮ್ ಗಂಡನೇ ಸರ್, ಅದೆಲ್ಲ ಎತ್ಬಿಟ್ಟು ಅದೆಲ್ಲ ಕಸ ಎಲ್ಲ ಗೂಡಿಸಿ ಸರ್. ನಾನು ತುಂಬಾ ಬಡ ಮನೆಯಲ್ಲೇ ಬೆಳ್ದವಳು ಸರ್. ಸೊಳ್ಳೆ, ಈ ತಿಗಿಣೆ ಇದೆಲ್ಲ ನಮಗ್ ಗೊತ್ತೇ ಇಲ್ಲ ಆ ಬಡವ್ರ ಮನೇಲೂ. ಹೋಗ್ತೀವಿ ಸರ್, ಆ ರೂಮಿಗೆ ಹೋಗ್ತೀನಿ. ಸೊಳ್ಳೆ ಸರ್, ಬೆಳಗ್ಗೆ ನಿದ್ದೆ ಬಂದಿಲ್ಲ ಸರ್. ಆ ದಿನ ನಾನು ಹೇಳ್ದೆ, ಅಷ್ಟು ನಿನ್ನ ಅವ್ರು ಸಾಕೊಂಡಿದಾರಲ್ಲ ಸರ್, ನಂಗೆ ಅವ್ರಿಗೆ ಹೋಗಿ ಬನ್ನಿ ಹೇಳಕ್ ಬರ್ತಾ ಇರ್ಲಿಲ್ಲ. ಆ ದಿನದಲ್ಲೂ ಕೂಡ ನಿಮ್ಮನ್ನ ಇವ್ರು ಸಾಕೊಂಡಿದಾರಲ್ಲ, ನೀವು ಯಾಕೆ ನಿಮ್ಗೆ ಈ ರೂಮ್ ಕೊಟ್ರು, ಅಷ್ಟು ರೂಮ್ ಇದಾವಲ್ಲ ಒಳಗಡೆ, ಯಾಕೆ ನಿಮ್ಗೆ ಈ ಜಾಗದಲ್ಲಿ ನಿಮ್ಮನ್ನ ಯಾಕೆ ಮಲಗಿಸ್ತಾ ಇದಾರೆ ಇವತ್ತು ಅಂತ ಕೇಳ್ದೆ ಸರ್ ನಾನು. ಆ ದಿನ ಇಲ್ಲ ನೆಂಟ್ರೆಲ್ಲ ಜಾಸ್ತಿ ಇದ್ರಲ್ಲ ಅದಕ್ಕೆ. ಹೌದಾ ಸರಿ, ಆಯ್ತು ಅದು ಆಯ್ತು. ಅದು ಕಳೆದು ಬೆಳಿಗ್ಗೆ ಸರ್ ಒಂದು 3:30-4 ಗಂಟೆಗೆ ಪಕ್ಕದಲ್ಲಿ ಇವ್ರಿಲ್ಲ ಸರ್. ಇವರೆಲ್ಲ ಎಲ್ಲಿ ಹೋದ್ರು ಅಂತ ನಾನು ಬಂದೆ ಸರ್, ಹೊರಗಡೆ ಬಂದೆ ಸರ್. ನಾವು ಅಲ್ಲಿವರೆಗೂ ಗಂಡ ಹೆಂಡತಿ ನಮ್ಗೆ ಯಾವ್ದೇ ತರ ಶಾಸ್ತ್ರ ಅವ್ರು ಮಾಡಿಲ್ಲ, ಸುಮ್ನೆ ಇದ್ದಿದ್ದಷ್ಟೇನೆ. ಸರಿ ಆಯ್ತು ಅಂತೇಳಿ ಹೊರಗಡೆ ನಾನೇ ಅವಕಾಶ ಕೊಟ್ಟಿರ್ಲಿಲ್ಲ ಸರ್. ಅದಕ್ಕೆ ನಾನು ಬಂದು ಮುಟ್ಟಿದ್ರು ನಾನು ಅಳ್ತಿದ್ದೆ ತುಂಬಾ. ನನ್ಗೆ ಏನು ಗೊತ್ತಿಲ್ಲ ಯಾಕೆ ಇಷ್ಟು ಬೇಗ ಮದುವೆ ಮಾಡಿದ್ದು ಅಂತ ಹೇಳ್ತಿದ್ದೆ. ಆ ದಿನಗಳಲ್ಲಿ ಆತರ ಇತ್ತು ಸರ್. ಅದೆಲ್ಲ ನನ್ಗೆ ಹೇಳ್ಕೊಡೋರಿಲ್ಲ ಸರ್. ನೈನ್ ಹುಡುಗಿಗೆ ಯಾರಿಗೆ ಏನ್ ತಾನೇ ಗೊತ್ತಿರುತ್ತೆ, ಯಾರು ಹೇಳ್ಕೊಡೋರು ಇಲ್ಲ. ನಮ್ ತಾಯಿ ಹಿಂಗಿರ್ಬೇಕು ಅಂತ ನನ್ಗೆ ಹೇಳ್ಕೊಟ್ಟಿಲ್ಲ. ನನ್ ಅಕ್ಕ ತಂಗಿಯರು ಅವ್ರು ಯಾರು ನನ್ಗಿಲ್ಲ. ಅವ್ರು ಯಾರು ನನ್ಗೆ ಸರ್, ನನ್ಗಿಂತ ದೊಡ್ಡವ್ರು ಯಾರು ಮದ್ವೆ ಆಗಿಲ್ಲ. ಹಂಗಾಗಿ ನನ್ಗೆ ಹೇಳ್ಕೊಡೋರು ಯಾರು ಇಲ್ಲ. ಒಂದು ಹಳ್ಳಿಲಿ ಬೆಳೆದಿರೋದ್ರಿಂದ ನನ್ಗೇನು ಗೊತ್ತಿಲ್ಲ ಅದು. ಹಂಗಾಗಿ ಸರಿ ಅದಾಯ್ತು. ಬೆಳಿಗ್ಗೆ ಎದ್ದು 3:30-4 ಗಂಟೆಗೆ ನೋಡ್ತೀನಿ, ಈ ಮನುಷ್ಯ ಇಲ್ಲ ಪಕ್ಕದಲ್ಲಿ. ಎಲ್ಲಿ ಹೋದ್ರು ಅಂತೇಳಿ ನಾನು ಡೋರ್ ಓಪನ್ ಮಾಡ್ಕೊಂಡ್ ಬರ್ತೀನಿ ಸರ್. ಮನೆ ಒಳಗಡೆ ಎಲ್ಲ ನೋಡ್ತೀನಿ, ಎಲ್ರು ಮಲಗಿದ್ದಾರೆ. ಅವ್ರ ರೂಮ್ಗಳೆಲ್ಲ ಅವ್ರು ಮಲಗಿದ್ದಾರೆ. ಹಾಲಲ್ಲಿ ಎಲ್ಲೂ ಹುಡುಕ್ತೀನಿ, ಎಲ್ಲೂ ಇಲ್ಲ ಸರ್ ಇವ್ರು. ಸರಿ ಆಯ್ತು, ಇಲ್ಲಿ ಹೋಗಿರ್ಬೋದು. ಒಂದು ಹಸಿಂದು ಕೊಟ್ಟಿಗೆಗಳು ಇರ್ತಾವಲ್ಲ, ಕೊಟ್ಟಿಗೆ ಕಡೆ ಹೋದೆ ಸರ್. ಕಸ ಗುಡಿಸ್ತಾ ಇದ್ರು. ನಾನು ಯಾಕೆ ಇವ್ರು ಕಸ ಗುಡಿಸ್ತವ್ರೆ, ಸರಿ ಇರ್ಲಿ ಪರವಾಗಿಲ್ಲ, ಗೊತ್ತಿಲ್ಲದೆ ಇರೋ ತರ ಬಂದ್ ಮಲಗ್ದೆ ಸರ್. ಮತ್ತೆ 5 ಗಂಟೆ ಇತ್ತು, ಮತ್ತೆ ಹೋದೆ ಸರ್. ಆವಾಗ ಹಾಲ್ ಕರಿತಾ ಇದ್ರು. ಯಾಕೆ ಇವ್ರು ಈ ಮನೆಗೆ ಇವ್ರು ಏನ್ ಆಗ್ಬೇಕು, ಮನೆ ಮಗನ ಅಥವಾ ತಂದೆ ತಾಯಿ ಇಲ್ಲ ಅಂತ ಹೇಳಿ ಮದುವೆ ಮಾಡಿದ್ರು ಸರ್. ಗೊತ್ತಿತ್ತು ಅದು. ಇಲ್ಲಿ ಏನ್ ಕೆಲಸ ಮಾಡ್ತಾ ಇದಾರೆ ಇವ್ರು ಅನ್ನೋದು ನಮ್ಗೆ ಕನ್ಫ್ಯೂಸ್ ಇತ್ತು ಸರ್ ಆ ಟೈಮ್ಗೆ. ಸರಿ ಹಾಲು ಕರೆದ್ರು, ಡೈರಿಗೆ ಹಾಲು ಹಾಕಿ ಬಂದ್ರು. ಮನೆ ಜನಕ್ಕೆಲ್ಲ ಇವರೇ ಕಾಫಿ ಮಾಡಿ ಎಲ್ರಿಗೂ ಕೊಡ್ತಾ ಇದ್ರು ಸರ್. 5-6 ಗಂಟೆ ಆಗಿತ್ತು ಅನ್ಸುತ್ತೆ. ನಾನು ಹೋಗ್ಬಿಟ್ಟು ಕೇಳ್ತೀನಿ ಸರ್, ಎಲ್ರಿಗೂ ಕೇಳ್ತೀನಿ. ಅವ್ರ ಹೆಸರು ಹೇಳ್ಬಾರ್ದು, ಅವ್ರ ಮನೆ ಇವ್ರು ಸ್ವಲ್ಪ ದಿನ ಇಟ್ಟು ಬಟ್ಟೆ ಕೊಟ್ಟು ಸಾಕಿದಾರೆ. ಕೇಳ್ತೀನಿ ಅವ್ರಿಗೆ, ಅಕ್ಕ ಇವ್ರು ನಿಮ್ಗೆ ಏನಾಗ್ಬೇಕು, ನಮ್ಮ ಯಜಮಾನರು ನಿಮ್ಗೆ ಏನಾಗ್ಬೇಕು ಅಂತ ಕೇಳಿದೆ. ನಮ್ಮನೇಲೆ ಸಾಕೊಂಡಿದ್ದ ಕಣಮ್ಮ, ಯಾಕಮ್ಮ ಅಂತ ಕೇಳಿದ್ರು ಅವ್ರು. ಇಲ್ಲ ಕೇಳ್ದೆ, ನನ್ಗೆ ಯಾಕೋ ಬೇಜಾರಾಯ್ತು. ಬೆಳಿಗ್ಗೆ 4:15 ನಾನು ಕಸ ಗುಡಿಸೋದು, ಹಸುಗೆ ತಿಂಡಿ ಮೇವು ಕೊಡೋದು, ಹಾಲು ಕರೆಯೋದು, ಡೈರಿಗೆ ಹಾಕೋದು, ಬಂದು ಇವ್ರಿಗೆಲ್ಲ ನಮ್ಗೆಲ್ರಿಗೂ ಕಾಫಿ ಮಾಡ್ಕೊಡ್ತಾ ಇದಾರಲ್ಲ, ಅದಕ್ಕೆ ನನಗೆ ಕೇಳ್ಬೇಕು ಅನ್ನಿಸ್ತು, ಕೇಳ್ದೆ ಅಷ್ಟೇ ಸರ್. ಅಲ್ಲಿ ಬಿಟ್ಬಿಟ್ಟೆ ವಿಚಾರನ. ಬೆಳಸಾದ್ಮೇಲೆ ಚೆನ್ನಾಗಿ ನನ್ನ ಗಂಡನ್ನೇ ಕೇಳ್ದೆ, ನಿನ್ಗೂ ಈ ಮನೆಗೂ ಏನ್ ಸಂಬಂಧ ಕರೆಕ್ಟಾಗಿ ಹೇಳು.
ಇಲ್ಲ ನಾನು ಆ ಕೆಲಸ ಮಾಡೋದು ಏನ್ ತಪ್ಪು ಅಂತ ಹೇಳಿದ್ರು ನಮ್ಮ ಮನೆಯವರು. ಹ್ಮ್ ಇಲ್ಲ ನಿಜ ನನಗೆ ನೋವಾಗೋದು ಏನು ಅಂತಂದ್ರೆ ನೀನ್ ಈ ಮನೆ ಕೆಲಸದವ್ರ ಅಥವಾ ಈ ಮನೆಗೆ ಸಾಕದ್ ಮಗನ ಹೇಳು. ಸಾಕಿದ ಮಗ ಆದ್ರೆ ಇದೆಲ್ಲ ಮಾಡೋ ಇರ್ಲಿ ಎಲ್ರ ಜೊತೆ ಮಾಡೋದು ಅದು ಕೆಲಸ ಸರ್. ಇವ್ರೊಬ್ರೇ 4 ಗಂಟೆಗೆ ಎದ್ದು ಮಾಡ್ತಾ ಇದಾರೆ ಅಂದ್ರೆ ಅದು ಕೆಲಸ ಅಂತ ನನಗೆ ಆ ಕ್ಷಣಕ್ಕೂ ಅನಿಸ್ಲಿಲ್ಲ ಸರ್. ನೀನ್ ಈ ಮನೆ ಕೆಲಸದವನ ಅಂತ ಕೇಳಿದ್ರು. ಇಲ್ಲ ಹಂಗೇನಿಲ್ಲ. ಆಮೇಲೆ ಒಂದು 8:30 9 ಗಂಟೆ ಹಂಗೆ ತಿಂಡಿ ಆಯ್ತು ಸರ್. ತಿಂಡಿ ಆಯ್ತು ನಂಗೆ ನಮ್ಮ ಮಾವರ ಮನೆಗೆ ಹೋದೆ. ಸೋದರ ಮಾವನ ಮನೆ ಅದೇ ಊರಲ್ಲಿ ಇರೋದು. ಮಾವನ ಮನೆಗೆ ಹೋದೆ. ಮಾವ ಒಳಗಡೆ ಹೋಗ್ಲೇ ಇಲ್ಲ ಸರ್. ನನಗೆ ಮಾವ ಅಂತ ಕೂಗಿದೆ. ಅವ್ರು ನಾನು ಒಂದು ದಿನನೂ ಮಾವದಿರ್ಗೆ ಅತ್ತೆಗೆ ಮುಖ ಕೊಟ್ಟು ಮಾತಾಡ್ದ ಹುಡುಗಿನೆಲ್ಲ ಸರ್. ಕರೆದು ಜೋರಾಗಿ ಅವ್ರು ಬಂದ್ರು, ಯಾಕ ವೈಷ್ಣವ ಇದ್ ಬಂದಿದ್ಯಾ ಅಂತ ಬಂದ್ರು. ನಾನು ಮದುವೆ ಮಾಡಿಸಿದ್ರಲ್ಲ ಗಂಡ ಅಂತವ, ಅವ್ರ ಮನೆಗೆ ಏನಾಗ್ಬೇಕು ಕರೆಕ್ಟಾಗಿ ಹೇಳಿ ಅಂತ ಅಳ್ತಿದ್ದೀನಿ ಸರ್ ಜೋರಾಗಿ. ಅವ್ರು ಹೇಳ್ತಾರೆ, ಯಾಕೆ ಇಲ್ಲ ನನ್ಗೆ ಒಂದು ಡೌಟ್. 4 ಗಂಟೆಯಿಂದ ಒಂದೇ ಸಮ ಮನೇಲಿ ಕೆಲಸ ಮಾಡ್ತಾ ಇದ್ರೆ ನನ್ಗೆ ಏನ್ ಸರ್, ನಾವು ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟು ಬೆಳೆದಿರ್ಬೋದು, ಮನೆ ಕೆಲಸದವ್ರಿಗೆ ಮದುವೆ ಮಾಡ್ಕೊಟ್ಬಿಟ್ಟವ್ರೆ ಅಂತಾರೆ ನಮ್ಮೂರಲ್ಲಿ ಜನ ಅನ್ನೋದು ನನ್ ತಲೆಯಲ್ಲಿ ಕೂತ್ಬಿಟ್ಟು ಸರ್. ಆ ಕ್ಷಣಕ್ಕೆ ಮನೆ ಕೆಲಸನೂ ಮದುವೆ ನನ್ನ ಅಂದ್ರೆ ಇಷ್ಟು ಚೀಫ್ ಆಗಿ ಮದುವೆ ಮಾಡ್ಬಿಟ್ರೆ ನನ್ಗೆ ಏನ್ ಕಡಿಮೆ ಆಗಿತ್ತು ಅನ್ನೋದು ನನಗ್ ಬಂತು ಸರ್ ಆ ತಲೆಯಲ್ಲಿ. ಆ ಟೈಮ್ಗೆ ನಾನು ಈ ಊರಲ್ಲಿ ಒಂದು ಕ್ಷಣನೂ ಇರಲ್ಲ. ಅವ್ರೇನಂತ ಹೇಳಿ ಕರ್ಕೊಂಡೋಗಿದ್ರು, ಹಬ್ಬ ಮುಗಿಸ್ಕೊಂಡು ನಾವು ಇಲ್ಲೇ ಇರ್ಬೇಕು ಅಂತ ಹೇಳಿ ಕರ್ಕೊಂಡೋಗಿದ್ರು ಸರ್. ಆ ಮನೇಲೆ ಇರ್ಬೇಕು ನಾವು ಅಂತ ಹೇಳಿ ನಮ್ಮ ಲಗೇಜ್ ಕೂಡ ಪ್ಯಾಕ್ ಆಗಿ ಅಲ್ಲಿಗೆ ಹೋಗಿತ್ತು. ಹಂಗಂತ ಹೇಳಿ ಇಲ್ಲ ನಾನು ಬಿಲ್ಕುಲ್ ಈ ಊರಲ್ಲಿ ನಾನು ಖಂಡಿತವಾಗ್ಲೂ ಒಬ್ರು ಮನೆ ಕೆಲಸ ಮಾಡ್ಕೊಂಡಿರಲ್ಲ. ನಮ್ಗೆ ಏನ್ ವಯಸ್ಸಾಗೋಗಿಲ್ಲ, ಇಷ್ಟು ಚಿಕ್ಕ ಏಜಲ್ಲಿ ಹಿಂಗ್ ಮದುವೆ ಮಾಡ್ಕೊಂಡು ಸರ್. ನನ್ಗೂ ಅವ್ರಿಗೂ 12-13 ವರ್ಷ ಡಿಫ್ರೆನ್ಸ್ ಇದೆ, ಗಂಡನ್ಗೂ ನನ್ಗೂ. ನಾನು ಬಿಲ್ಕುಲ್ ಈ ಮನೇಲಿ ನಾನು ಇರಲ್ಲ. ನಾನು ಅಷ್ಟು ಸರ್ ನನಗೆ ಹೇಳ್ತಾರೆ, ಅದು ಆಯ್ತು ಅಲ್ಲಿಂದ ಮಾವನ ಮನೆಯಿಂದ ಜಗಳ ಮಾಡ್ಕೊಂಡಿವಿ, ಮತ್ತೆ ಅದೇ ಮನೆಗೆ ಬಂದೆ, ಗಂಡ ಇರೋ ಮನೆಗೆ ನಾನು ಬಂದೆ. ಅವ್ರು ಹೇಳ್ತಾರೆ, ಅವ್ರ ಮನೇಲಿದ್ದು ಇವ್ರನ್ನ ಸಾಕೊಂಡಿದ್ದವ್ರು ಹೇಳ್ತಾರೆ, ನೆಲ ಒರೆಸು ಅಂತೇಳಿ. ನೆಲ ಅವಾಗ ಇವಾಗೆಲ್ಲ ಮಾಪು ಅವಾಗ ಇಲ್ಲಿ ಎಲ್ಲ ಸರ್ ಕೈಯಲ್ಲಿ ಬಟ್ಟೆ ತಗೊಂಡು ಒರೆಸ್ಬೇಕು. ಅಷ್ಟು ದೊಡ್ಡ ಮನೆನ ಒಬ್ಳೆ ಒರೆಸ್ಕೊಂಡ್ ಬಂದೆ ಸರ್. ಮನೆನ ಏನು ಮಾತಾಡಿಲ್ಲ ಸರ್, ಒರೆಸ್ಕೊಂಡ್ ಬಂದೆ. ಆಮೇಲೆ ಇವ್ರೆ ನಮ್ಮ ಮನೆಯವರೇನೆ ಎಲ್ರಿಗೂ ದೋಸೆ ಹಾಕಿ ಕೊಡ್ತಾ ಇದ್ವಿ. ಎಲ್ಲ ತಿನ್ನೋದ್ ನೋಡಿದೀನಿ, ನಾನು ತಿಂದಿದ್ದೀನಿ. ಸರಿ ನೀನು ಹೊರಡು, ನಾನು ನಮ್ಮೂರಿಗೆ ಹೋಗ್ಬೇಕು. ಹಬ್ಬ ಮಾಡಕ್ಕೆ ಬಿಡ್ಲಿಲ್ಲ ಸರ್. ನಾನು ನಮ್ಮೂರಿಗೆ ಹೋಗೋಣ ಬಾ ಅಂತ ನಿಂತ್ಬಿಟ್ಟೆ. ನಾನ್ ಬರಲ್ಲ ಅಂತ ಅವ್ರು ಎಲ್ರಿದ್ರಿಗೂ ಹೊಡೆಯಕ್ಕೆ ಬಂತು ಸರ್. ಅವ್ರು ನಾನು ಹೊಡೆಸ್ಕೊಳ್ಳಿಲ್ಲ. ನಾನ್ ನಮ್ಮೂರ್ಗೆ ಹೋಯ್ತೀನಿ ಸರ್. ಕೈಯಲ್ಲಿ ₹1 ದುಡ್ಡು ಇಲ್ಲ ನನಗೆ. ಯಾವ ಬಸ್ ಹತ್ತಿ ನಮ್ಮೂರಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ನಮ್ಮೂರಿಂದ ಆ ಊರಿಗೆ ಒಂದು 100-120 ಕಿಲೋಮೀಟರ್ ದೂರ ಇತ್ತು ಸರ್. ಡಿಸ್ಟಿಕ್ ಒಂದೇ ಇದ್ರು ಹಳ್ಳಿ ಬೇರೆ ಬೇರೆ ಅಲ್ಲ ಸರ್. ಹಂಗಾಗಿ ಯಾವ ಬಸ್ ಹತ್ಬೇಕು ಅಂತ ನಂಗೆ ಗೊತ್ತಿಲ್ಲ. ಪೊಲೀಸು ಬಸ್ ಸ್ಟಾಪಿಗೆ ಬಂದೆ, ಯಾವ್ದೋ ಬಸ್ ಹೋಗ್ತಾಯಿತ್ತು, ಹಚ್ಬಿಟ್ಟೆ ಸರ್. ಅವಳು ಹೋಗ್ತಾ ಇದ್ದಾಳೆ, ಹೋಗು ಅಂತ ಹೇಳಿ ಕಳಿಸ್ಬಿಟ್ರು. ಈ ಮನ್ಸನ್ನ ನನ್ ಜೊತೆಲೆ ಕಳಿಸಿದ್ರು. ಆ ಬಸ್ ಬರ್ಲಿಲ್ಲ ಅವರು. ಅದರಿಂದ ಬರೋ ಬಸ್ಗೆನೆ ಅವ್ರ ಊರ್ ಸಿಟಿ ಸರ್, ಹಳ್ಳಿ ತರನೇ ಅದು ಒಂದು ಬಸ್ ರೂಟ್ ಚೆನ್ನಾಗಿತ್ತು ಸರ್. ಅಲ್ಲಿ ಕಳಿಸಿದ್ರು. ನಾವು ಬಂದ್ಬಿಟ್ವಿ ಸರ್. ಎಲ್ಲಿಗೆ ನಾನು ಮಂಡ್ಯ ಬಂದೆ. ಬಸ್ ಇದೆ ಮಂಡ್ಯದಿಂದ ನಮ್ಮೂರ್ ಕಡೆಗೆ ಹೋಗಕ್ಕೆ ನಂಗೆ ಗೊತ್ತಿಲ್ಲ ಸರ್ ಸರಿ ರೂಟ್. ಮಂಡ್ಯಕ್ಕೆ ಬಂದ್ ಬಸ್ ಹಿಡಿತದಂಗೆ ಬಸ್ ಸ್ಟಾಪ್ ಅಲ್ಲಿ ಬಂದ್ ನೋಡಿದ್ರೆ ಸರ್ ಮದ್ವೆಗೆ 15 ದಿನನೂ ಆಗಿಲ್ಲ ಸರ್. ಇನ್ನು 12-13 ದಿನ ಅಷ್ಟೇನೆ ಅನ್ಸುತ್ತೆ. ಬಸ್ ಸ್ಟಾಪ್ ಅಲ್ಲಿ ಹಿಡ್ಕೊಂಡು ನೋಡಿದ್ರು. ಒಂದೇ ಏಟು ಸರ್ ಹೊಡೆದಿದ್ದು. ನನಗ್ ನೀನ್ ಯಾಕೆ ಹೊಡಿತೀಯ, ನಮ್ಮೂರಿಗೆ ಬರೋವರೆಗೂ ನೀನ್ ನಮ್ಮ ಮೇಲೆ ಕೈ ಮಾಡ್ಬಾರ್ದು, ನೀನ್ ಬಾ ನಮ್ಮೂರಿಗೆ ಅಷ್ಟೇ ಅಂತೇಳಿ. ಅಲ್ಲಿರೋರು ಬಸ್ ಸ್ಟಾಪ್ ಅಲ್ಲಿ ಇರೋದೆಲ್ಲ ನೋಡಿದ್ರು ಸರ್. ನೋಡಿದ್ರೆ ನೋಡ್ಲಿ ಪರವಾಗಿಲ್ಲ ಅಂತೇಳಿ ಹೊರಟು ಬಂದ್ಬಿಟ್ಟೆ ನಮ್ಮೂರಿಗೆ. ಬಂದು ಅವರೇ ಕರ್ಕೊಂಡ್ ಬಂದಿದ್ದು, ಅವರೇ ಬಸ್ ಸ್ಟಾಂಡ್ ಕರ್ಕೊಂಡ್ ಬಂದಿದ್ದು. ನಮ್ಮೂರಿಗೆ ಕರ್ಕೊಂಡ್ ಬಂದು ನಮ್ಮ ಅಮ್ಮನ ಹತ್ರ. ಅವಾಗೆಲ್ಲ ಫೋನ್ ಏನು ಇಲ್ವಲ್ಲ ಸರ್, ನಮಗೇನು ಗೊತ್ತಿಲ್ಲ, ಫೋನು ಇಲ್ಲ. ಅಮ್ಮನ ಹತ್ರ ಬಂದೆ. ಅಮ್ಮ ನೀನು ನನ್ನ ಮದುವೆ ಮಾಡ್ಕೊಟ್ಟಲ್ಲ, ಅವ್ರು ಏನ್ ಕೆಲಸ ಮಾಡ್ತಾವ್ ನನ್ ಗಂಡ ಅಂತ ನಿಂಗ್ ಗೊತ್ತಾ ಅಂತ ಕೇಳಿದೆ. ಅವ್ರು ಸಾಕೊಂಡ್ ನಮ್ಮ ಅಮ್ಮಗೂ ಗೊತ್ತಿಲ್ಲ ಸರ್. ಅವ್ರು ಸಾಕೊಂಡಿದ್ರಲ್ಲ, ಸಾಕ್ ಮನೇಲಿ ಮದುವೆ ಮಾಡೋದು. ಆ ಹುಡುಗನ್ ಮದುವೆ ಮಾಡ್ಕೊಟ್ಟಿರೋದು ನನ್ ಗಂಡನು ಅಲ್ಲೇ ಇತ್ತು ಸರ್ ಜೊತೆಲಿ. ಅಲ್ಲ ಅವ್ರು ಅದೆಲ್ಲ ಸಾಕ್ ಮಗ ಅಲ್ಲ. ಅವ್ರು ಮನೇಲಿ ಮಕ್ಳಿಲ್ಲ ಅಂತ ಹೇಳಿ ಇವ್ರನ್ನ ತಗೊಂಡೋಗಿ ಸಾಕೊಂಡಿರೋದು ನಿಜನೇ ಇರ್ಬೋದು. ಆ ಮನೇಲಿ ಕೆಲಸ ಹೋದವ್ರು ಇವ್ರು. ನನ್ ಜೀವನ ಅನ್ಯಾಯವಾಗ ಹಾಳು ಮಾಡ್ಬಿಟ್ಟಲ್ಲಮ್ಮ, ನನ್ ಮನೆ ಕೆಲಸನು ಮದುವೆ ಮಾಡ್ಬಿಟ್ಟಲ್ಲಮ್ಮ ಅಂತ ತುಂಬಾ ಹೊತ್ತಾಗಿ ಹತ್ಬಿಟ್ಟೆ ಮನೇಲಿ. ನಮ್ಮಮ್ಮ ಒಂದೇ ಮಾತು, ಆಗ ಹೋಗ್ಬಿಟ್ಟೈತೆ, ಏನ್ ಮಾಡಕ್ಕಾಗುತ್ತೆ, ಜೀವನ ಮಾಡ್ಬೇಕು ಇವಾಗ. ಆಯ್ತು ಸರ್, ಅದಕ್ಕೂ ಒಪ್ಕೊಂಡೆ. ಮತ್ತೆ ಮಂಡ್ಯಕ್ಕೆ ಹೋಗ್ಬೇಕು, ನೀನು ಅಲ್ಲೇ ಇರ್ಬೇಕು ಅವ್ರ ಜೊತೆಲೆ. ಮಂಡ್ಯ ಹತ್ರ ಒಂದಲ್ಲಿ ಅವ್ರ ಜೊತೆಲೆ ನೀನ್ ಅಲ್ಲೇ ಇರ್ಬೇಕು. ಬಿಲ್ಕುಲ್ ನಾನು ಹೋಗಲ್ಲ, ನೀನು ನನ್ನನ್ನ ಏನ್ ಮಾಡಿದ್ರು ಅವ್ರು ಬಿಡೋದು, ಈ ಡೈವರ್ಸ್ ಅವೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಆ ಟೈಮಲ್ಲಿ ನೀನ್ ನನ್ ಬಿಟ್ಬಿಟ್ರು ಪರವಾಗಿಲ್ಲ, ನಾನ್ ನಿನ್ ಜೊತೆ ಆ ಊರಿಗೆ ಮಾತ್ರ ಬರಲ್ಲ, ಕಷ್ಟವಾಗ್ಬೇಕು, ಇಲ್ಲೇ ಇರ್ಬೇಕು, ಇರನ್ನ ಅಂತ ಹೇಳಿ ನಾನು ಉಳಿದ್ಬಿಟ್ಟೆ ಸರ್ ನಮ್ಮನೇಲಿ. ಇವ್ರು ಹೋಗ್ಲಿಲ್ಲ, ನನ್ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ, ಜೊತೆಲೆ ಇದ್ರು. ಒಂದು 15 ದಿನ 20 ದಿನ ಆಯ್ತು ಸರ್. ನಾನು ಇವ್ರಿಗೆ ಮರ್ಯಾದೆ ಕೊಡೋದ್ ಬಿಟ್ಟೆ ಅಂದ್ರೆ ಕೊಡೋದೇ ಗೊತ್ತಿಲ್ಲ ಸರ್ ಆ ಟೈಮ್ಗೆ ನಂಗೆ. ಇವ್ರು ಹೋದ್ರು. ನಮ್ಮ ಅಮ್ಮರ ಊರಲ್ಲಿ ಇನ್ನೊಬ್ರು ಮಾವ ಇದ್ದಾರೆ, ನಮ್ಮ ಅಮ್ಮನ 2ನೇ ತಮ್ಮ.
ತಮ್ಮನ ಮನೆಗೆ ಹೋದ್ರು, ನಂಗೆ ಊಟಕ್ಕೆ ಸರಿ ಇಡಲ್ಲ, ನನ್ ಜೊತೆ ಮಲ್ಗಲ್ಲ ಇವಳು ಸರ್, ಹಿಂಗೆ ಹೇಳಿದ್ರು ಸರ್. ಅಲ್ಲಿ ಹೋಗ್ಬಿಟ್ಟು ನಂಗೆ ಗೊತ್ತಿಲ್ಲ ಹಂಗಂತ ಹೇಳೋರೆ ಅಂತ ಅವ್ರು ಬಂದ್ರು. ನಮ್ಮ ಮಾವ ಬಂದು ಕೂಗಿರು ಸರ್, ನನ್ನ ಹೆಸರು ಹಿಡಿದು ಕೂಗ್ತಾ ಇದಾರೆ, ನಾನ್ ರೂಮಲ್ಲಿ ಇದ್ದೀನಿ ಸರ್. ನಾನ್ ಅದನ್ನ ಹಳ್ಳಿ ಮನೇನೆ, ಕೂಗ್ತಾ ಇದಾರೆ. ಸರಿ ಏನ್ ಮಾವ, ನನ್ಗೆ ಮಾವದಿರಿಗೆ ಮುಖ ತೋರಿಸಿ ಮಾತಾಡಿ ನಮಗ್ ಗೊತ್ತಿಲ್ಲ, ಏನ್ ಮಾವ ಅಂತ ಎದ್ದಿ ಹೊರಗಡೆ ಬರೋಷ್ಟೊಳಗೆ ಕಾಲಲ್ಲಿ ಒದ್ರು ಸರ್ ಜೋರಾಗಿ. ನನಗೆ ನನ್ನ ಸೋದ್ರ ಮಾವ, 2ನೇ ಮಾವ. ಇವತ್ತು ತಕ್ಷಣ ಮೂರ್ಛೆ ಹೋಗ್ಬಿಟ್ಟೆ ಸರ್ ನಾನು. ತುಂಬಾ ನೋವಾಗ್ಬಿಡ್ತು. ಹಿಂಗೆ ಗೋಡೆಗೆ ತಲೆ ಹೊಡ್ಕೊಂಡ್ ಕೆಳಗ್ ಬಿದ್ದೋದು, ಸಖತ್ ನೋವಾಯ್ತು. ಆಮೇಲೆ ಅಕ್ಕಪಕ್ಕ ಇರೋರೆಲ್ಲ ಬಂದು ನೀರ್ ಹಾಕಿದ್ರು. ಆಗ ಹಾಸ್ಪಿಟ್ಲಿಲ್ಲ, ಏನಿಲ್ಲ, ಎಲ್ಲಿಗೂ ಕರ್ಕೊಂಡೋಗಿಲ್ಲ. ನೀರ್ ಹಾಕಿದ್ರು, ಎಪ್ಸಿದ್ರು, ಎಚ್ಚರ ಆಯ್ತು ನನ್ಗೆ. ಆಮೇಲೆ ನಾನ್ ಕೇಳ್ದೆ, ಯಾಕೆ ಮಾವ ನನ್ಗ್ ಹೋದ್ರಿ, ನಾನ್ ಏನ್ ಮಾಡ್ದೆ? ನನ್ಗ್ ಗೊತ್ತಿಲ್ಲ ಸರ್, ಅವ್ರು ಯಾಕೆ ಬಂದ್ ಹೋದ್ರು ಅಂತ ಗೊತ್ತಿಲ್ಲ. ಇವ್ರು ಹೋಗಿ ಹೇಳಿದ್ ಮಾತು ಅವ್ರು ನಂಬ್ಕೊಂಡ್ ಬಂದವ್ರು. ಇಲ್ಲ ಸರ್, ನಂಬೋದೇನಿಲ್ಲ, ಇವ್ರು ಹೇಳಿದ್ದು ಸತ್ಯನೇ, ಅವ್ರು ಬಂದು ಹೊಡೆದಿದ್ದು ಸತ್ಯನೇ. ಆದ್ರೆ ಒಂದ್ ಏನು ಕೇಳಿದಾರೆ, ಹುಡುಗಿಗೆ ಮದುವೆ ಮಾಡಿ ಹೇಳ್ಕೊಡ್ಬೋದಿತ್ತು, ಅವ್ರು ಏನು ಹೇಳ್ಕೊಡ್ಲಿಲ್ಲ ಸರ್. ಆತರ ಮಾಡಿದ್ರು. ನಾನು ಅವತ್ತು ಹೇಳ್ದೆ ನಾನು, ಸರ್ ಲೈವ್ ಅಲ್ಲಿ ಎಷ್ಟು ಜನನಾದ್ರೂ ಇರ್ಲಿ, ಒಂದ್ ಹೆಣ್ಣಿನ ಶಾಪ ತುಂಬಾ ಕ್ರೂರವಾದದ್ದು ಸರ್, ತುಂಬಾ ಘೋರವಾದದ್ದು. ನನ್ಗೇನು ಗೊತ್ತಿಲ್ಲ, ನೀವು ಒದ್ರಿ ಕಾಲಲ್ಲಿ, ನೀನ್ ನೋಡಿ ಮುಂದಕ್ಕೆ ಏನಾಗುತ್ತೆ ಅಂತ ನೀವೇ ನೋಡಿ ಅಂದೆ. ಅಷ್ಟೇ ಸರ್ ನನ್ ಬೈದಿದ್ದು, ಏನು ಮಾತಾಡಿಲ್ಲ ಅವ್ರಿಗೆ. ಅಷ್ಟಾಯ್ತು, ಅದು ಅಲ್ಲಿ ಬಿಟ್ಟು ಅದಾದ್ಮೇಲೆ ನಾನು ಅವಾಗ ಎದುರುತ್ತಿದ್ದೆ ಸರ್. ತುಂಬಾ ನಾನು ಅವ್ರ ಜೊತೆಲಿ ಇಲ್ಲ ಅಂದ್ರೆ ಎಲ್ರಿಗೂ ಹೇಳ್ತಾರೆ, ಮನೆಯಲ್ಲಿ ಹೋಗುತ್ತೆ, ಅವ್ರು ಬೈತಾರೆ, ಇವ್ರು ಬೈತಾರೆ, ಎದ್ರಕೊಂಡೇನೆ ಇವ್ರ ಜೊತೆ ಸಂಸಾರ ಮಾಡ್ಬಿಟ್ಟೆ ಸರ್. ಒಂದ್ ಮದುವೆ ಆಗಿ ವರ್ಷದ ಮೇಲೆ ಒಂದು 4 ತಿಂಗಳಿಗೆ ನನ್ಗೊಬ್ಬ ಮಗಳು ಹುಡ್ತಾಳೆ ಸರ್. ಆ ಮಗಳು ಹುಟ್ಟಿದಾಗ್ಲೂ ಹಾಸ್ಪಿಟ್ಲ್ಗೆ ಹೋದ್ರೆ ಖರ್ಚಾಗುತ್ತೆ, ಅಥವಾ ಹಾಸ್ಪಿಟ್ಲ್ಗೆ ಹೋದ್ರೆ ಗೊತ್ತಿಲ್ಲ ಸರ್, ಡೆಲಿವರಿ ಹಿಂಗಾಗುತ್ತೆ ಗೊತ್ತಿಲ್ಲ. ತುಂಬಾ ನೋವು ತಿಂದಿದ್ದೀನಿ ಸರ್, ನೈಟ್ ಫುಲ್ ನೋವು ತಿಂದಿದ್ದೀನಿ. ಮಾರ್ನಿಂಗ್ ಆಯ್ತು ಬಂದಿನಿ. ನನ್ ದೊಡ್ಡ ಮಗಳು ಹುಟ್ಟುತ್ತಲೇ ಒಂದು ಶುಕ್ರವಾರ, ತುಂಬಾ ಮಹಾಲಕ್ಷ್ಮಿ ಸರ್, ಅವಳು ಹುಟ್ಟಿದ್ಲು, ಮನೇಲೆ ಹುಟ್ಟಿದ್ಲು ಸರ್. ಅಲ್ಲೇ ಅಕ್ಕಪಕ್ಕ ಯಾರೋ ಡೆಲಿವರಿ ಮಾಡೋ ಅಮ್ಮ ಒಂದು ಇನ್ನು ಇದಾರೆ, ಪಾಪ ಅವ್ರು ಚೆನ್ನಾಗಿರ್ಲಿ, ಬಂದು ಡೆಲಿವರಿ ಮಾಡಿಸ್ತಾರೆ, ಒಂದ್ ಮಗಳು ಹುಡ್ತಾಳೆ. ಚೆನ್ನಾಗೇ ಇದ್ವಿ ಸರ್, ಗಂಡ ಹೆಂಡತಿ. ಅದಾದ್ಮೇಲೆ ಚೆನ್ನಾಗಿ ಮಗು ಹುಟ್ಟಿದ ಮಗು ನೋಡಕ್ಕೆ ಅತ್ತೆ ಮಾವ ಬರ್ತಾರೆ ಸರ್ ಮನೆಗೆ. ಒಂದೇ ಊರಲ್ಲಿ ಇರ್ತಾರೆ, ಅತ್ತೆ ಮಾವ ಬರ್ತಾರೆ. ಅತ್ತೆ ಮಾವ ಅಂದ್ರೆ ನನ್ನ ಅಮ್ಮನ ತಮ್ಮನ ಹೆಂಡತಿ ಸರ್. ನನ್ ಗಂಡನ ಮನೆ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಸರ್. ಅವ್ರು ಬರ್ತಾರೆ ಸರ್. ನಾನು ಅಲ್ಲಿಂದ ಅವ್ರನ್ನ ಟೈಮ್ ಆಗುತ್ತೆ ಸರ್, ಬರ್ತಾರೆ ಅವರು. ಬಂದ್ಮೇಲೆ ಸಾರಿ ಸರ್, ಜಾಸ್ತಿ ಇದೆ ವಿಷಯ ಅನ್ಕೋತೀನಿ, ಸ್ವಲ್ಪ ಬೇಗ ಮುಗಿಸ್ಬಿಡ್ತೀನಿ. ಬಂದು ಮಗು ನೋಡಕ್ ಬರ್ತಾರೆ. ನೋಡ್ಬೇಡಿ ನೀವು, ಅವತ್ತು ಯಾರಿಗೆ ಜೊತೆಲಿ ನಾನ್ ಚೆನ್ನಾಗಿಲ್ಲ ಅಂತ ಬಂದ್ ನನಗೆ ಅದ್ರೆಲ್ಲ ಅವನ್ಗೆ ಹುಟ್ಟಿರೋ ಮಗು ನೋಡ್ಬೇಡಿ ಅಂತ ನನ್ ಮಗುನ್ ತೋರ್ಸಲ್ಲ ಸರ್ ನಾನು ಅವ್ರಿಗೆ. ಅಷ್ಟ್ರೊಳಗೆ ನಾನು ಬುದ್ಧಿ ಬಂದಿರುತ್ತೆ, ನಾನ್ ತೋರ್ಸಲ್ಲ ಸರ್ ಮಗನ. ಮರದಲ್ಲಿ ಹಾಕಿಟ್ಟಿದ್ರು, ಮಗು ಹುಟ್ಟಿದ್ದೇನೆ ಬಂದ್ ನೋಡಿದ್ರು. ನನ್ ಮಗನ್ ನೋಡ್ಬೇಡಿ ನೀವು, ನನ್ಗೆ ಹೇಳ್ಕೊಡ್ಬೋದಿತ್ತು ಆ ದಿನ, ನೀವು ದೊಡ್ಡವರಾಗಿ ನನ್ಗೆ ಹೇಳ್ಕೊಡ್ಬೋದಿತ್ತು, ಏನು ಗೊತ್ತಿಲ್ಲ ಹುಡುಗಿ ಮದುವೆ ಮಾಡಿದ್ರಿ ಅಂತೇಳಿ. ಅಲ್ಲಿಗಾಗುತ್ತೆ ಸರ್. ಇವಳು ದುರಂಕಾರ ಹಂಗೆ ಹಿಂಗೆ ಬೈದು ಹೋಗ್ತಾರೆ ಸರ್. ಬೈದು ಹೋದ್ರೆ ಹೋಗ್ಲಿ ಬಿಡಿ, ಪರವಾಗಿಲ್ಲ. ಅಲ್ಲಿಂದ ನನ್ ಗಂಡ, ನಾನು ಹೇಳ್ದಲ್ಲ ಸರ್, ಮದುವೆ ವಸ್ತ್ರಲ್ಲಿ ಇವರು ಟೀ ಕಾಫಿನೇ ಕುಡಿದಿರೋ ಮನುಷ್ಯ. ಫುಲ್ ಡ್ರಿಂಕ್ಸ್ ಸರ್, ಕುಡಿಯೋದು, ಎಲ್ಲಂದ್ರಲ್ಲಿ ಮಲ್ಗೋದು. ನಾ ಸರ್ ಮದ್ವೆ ಆಗಿ 1 ತಿಂಗಳಿಂದಾನೇ ಸ್ಟಾರ್ಟ್ ಸರ್. ಮುಂಚೆ ಅವ್ರವ್ರಿಗೆ ಹೋಗಿ ಕೇಳಿದ್ರೆ ಯಾವಾಗ್ಲಿಂದ ತುಂಬಾ ವರ್ಷದಿಂದಾನೇ ಕುಡ್ಕೊಂಡ್ ಬಂದಿರೋ ಹುಡುಗ ಅಂತೆ. ನಮ್ ಸೋದ್ರ ಮಾವ ತಗೊಂಬಂದ್ ನಮ್ ಜೀವನನ ಹಾಳು ಮಾಡಿದ್ರು ಮದ್ವೆ ಮಾಡಿ. ಅವ್ರನ್ನ ಕೇಳಿದ್ರೆ ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ, ಕುಡ್ಕೊ ಗಂಡನ್ ಜೊತೆಲೆ ಜೀವನ ಮಾಡಿ ಆಯ್ತು. ಅದಾದ್ಮೇಲೆ ನನ್ ಮನ್ಸಿಗೆ ನೋವಾಗ್ತಿದ್ದೆ, ಏನಂದ್ರೆ ದೊಡ್ಡಪ್ಪ ಮಕ್ಳೆಲ್ಲ ಚೆನ್ನಾಗಿದಾರೆ, ಚಿಕ್ಕಪ್ಪ ಮಕ್ಳೆಲ್ಲ ಚೆನ್ನಾಗಿದಾರೆ, ನನ್ ಜೀವನ ಹಿಂಗಾಳಾಯ್ತು. ನನ್ಗೇನು ಮರ್ಯಾದೆ ಪ್ರಶ್ನಿಸ್ತಾರೆ. ಕುಡ್ದು ಬಂದು ಅಲ್ಲಿ ಇಲ್ಲಿ ಗಲಾಟೆ ಮಾಡೋದು, ಎಲ್ಲಾರು ಬಂದ್ ಮನೆ ಹತ್ರ ಕಂಪ್ಲೇಂಟ್ ಮಾಡೋದು, ಹಂಗ್ ಮಾಡ್ದ ಇವ್ನ ಹಿಂಗ್ ಮಾಡ್ದ ಸರ್. ಕ್ಯಾರೆಕ್ಟರ್ ದೂರ ಏನಿಲ್ಲ, ಒಳ್ಳೆ ಕ್ಯಾರೆಕ್ಟರ್ ಮನುಷ್ಯ, ಒಳ್ಳೆ ಮನುಷ್ಯ, ಯಾರು ಒಂದು ಹೆಂಗಸ್ನ ಕಣ್ಣೆತ್ ನೋಡ್ ಮನುಷ್ಯ ಅಲ್ಲ. ಆದ್ರೆ ಕುಡ್ತಾ ಚಟಕ್ಕೆ ಜಾಸ್ತಿ ಇದ್ರು ಸರ್ ಅವ್ರು. ಮದುವೆ ವಸ್ತ್ರಲ್ಲಿ 15 ದಿವಸ ಕುಡಿದನೇ ಇರೋ ತರ ಆಕ್ಟ್ ಮಾಡ್ತಾ ಇದ್ರು ಅಷ್ಟೇ, ಬಿಟ್ರೆ ನಮ್ಮಂದೆ ಮುಂಚೆಯಿಂದನೂ ದೊಡ್ಡ ಕುಡ್ಕನೆ ಆ ಮನುಷ್ಯ. ನಂಗೆ ನೋವಾಗ್ತಿತ್ತು ಸರ್ ತುಂಬಾ. ನಾವ್ ಅವ್ರೆಲ್ಲ ಹಂಗಿದಾರೆ, ನಾನ್ ನಮ್ ಜೀವನ ಹಿಂಗಾಗೋಯ್ತಲ್ಲ, ನಾವು ಸರಿ ಇಲ್ಲಿದ್ರೆ ಮರ್ಯಾದೆ ಹೋಗುತ್ತೆ, ಬೆಂಗಳೂರ್ ಕಡೆ ಹೋಗ್ಬಿಡೋಣ ಬಾ ಅಂತೇಳಿ ನಾನೇ ಕರ್ದಿದ್ದು ಸರ್ ಫಸ್ಟ್. ಸರಿ, ಬೆಂಗಳೂರು ಬರಕ್ ಇಷ್ಟ ಇಲ್ಲ ಮನುಷ್ಯನ್ಗೆ. ನನ್ಗೇನು ಗದ್ದೆ ಹೊಲದ ಕೆಲ್ಸ ನಮಗ್ ಗೊತ್ತಿಲ್ಲ, ಆ ಊರಲ್ಲಿ ಏನು ಆದಾಯ ಇಲ್ಲ. ಒಬ್ಬ ಮಗಳು ಹುಟ್ಬಿಟ್ಟಿದ್ದಾಳೆ. ಅದ್ರಿಂದ ಅವಳು ಹುಟ್ಟಿದ ದೊಡ್ಡ ಮಗಳು ಹುಟ್ಟಿದ 3ನೇ ವರ್ಷಕ್ಕೆ ಇನ್ನೊಬ್ಬ ಮಗಳು ಹುಡ್ತಾಳೆ ಸರ್ ಅದೇ ಊರಲ್ಲಿ. ಇಬ್ರು ಹೆಣ್ಮಕ್ಳಾದಾಗ ನನ್ ಮನ್ಸಿಗೆ ನೋವಾಗೋದೇನಂದ್ರೆ, ನಾವು ಇಲ್ಲಿದ್ರೆ ಸರಿ ಹೋಗಲ್ಲ, ನಾವು ಎಲ್ಲಾದ್ರೂ ಹೊರಗಡೆ ಹೋಗಿ ದುಡಿಬೇಕು, ನಾವು ದುಡ್ಡು ಮಾಡ್ಬೇಕು, ಮಕ್ಳಿದಾರೆ ಬಂದ್ಬಿಡ್ತು ಸರ್ ನನ್ ತಲೆಗೆ. ಆಟೋಮೆಟಿಕ್ ಇವ್ರು ಯಾರು ಏನ್ ಹೇಳ್ಕೊಟ್ಟಿಲ್ಲ, ನಾನ್ ಬದುಕ್ನ ಹಿಂಗೆ ಬದುಕ್ಬೇಕು ಅಂತೇಳಿ ನನ್ ತಲೆಗೆ ಬಂದ್ಬಿಡ್ತು ಸರ್. ನಾವ್ ಹಿಂಗಿದ್ರೆ ಆಗಲ್ಲ, ನಮ್ ಜೀವನ ಹಾಳಾಯ್ತು, ನಮ್ ಮಕ್ಳ ಜೀವನ ನೋಡ್ಬೇಕು, ಇನ್ನ
ನಡಿ ಹೋಗೋಣ ಅಂತೇಳಿ ನಮ್ಮ ಅಮ್ಮನ 3ನೇ ತಮ್ಮ ಒಬ್ರು ಮಂಡ್ಯದಲ್ಲೇ ಇತ್ತು, ಬೆಂಗಳೂರಲ್ಲೇ ಇರ್ತಾರೆ ಸರ್. ಅವ್ರಿಗೇನು ಹೆಲ್ತ್ ಅಪ್ಸೆಟ್ ಆಗಿರುತ್ತೆ ಅವ್ರಿಗೆ. ಅವ್ರನ್ನ ನೋಡ್ಕೊ ಬರೋದು ಅಂತೇಳಿ ನಮ್ಮ ಅಮ್ಮ ಕಳ್ಸಿರ್ತಾರೆ. ನಮ್ ಗಂಡ ಹೆಂಡತಿ, ನಮ್ ದೊಡ್ಡ ಮಗಳು 3 ಬಂದಿರ್ತೀವಿ. ನಮ್ ಚಿಕ್ಕ ಮಗಳಿಗೆ ಒಂದ್ 8 ತಿಂಗಳು 9 ತಿಂಗಳು ಪಾಪ ಅನ್ಸುತ್ತೆ, ಅವಳನ್ನು ಕರ್ಕೊಂಡ್ ಬಂದಿರ್ತೀವಿ ಬೆಂಗಳೂರಿಗೆ. ನಾನು ಅವ್ರನ್ನ ನೋಡಿ ಆದ್ಮೇಲೆ ಅವ್ರ ಮನೆ ಚಿಕ್ಕ ಮನೆ ಸರ್, ಗೇಟ್ ಹತ್ರ ನಿಂತ್ಕೊಂಡ್ರೆ ಕೆಲ್ಸಕ್ಕೆಲ್ಲ ಹೋಗೋದು ಬರೋದು ನನ್ ಕಣ್ ತುಂಬಿಸ್ಕೊಂಡ್ ನೋಡಿದೀನಿ ಸರ್. ಬೆಳಗ್ಗೆ ಸಂಜೆ ಒಂದ್ 3 ದಿನ ಅವ್ರ ಮನೇಲೆ ಇದ್ದೀವಿ ನಾವು. ಅವಾಗ ನನ್ಗನ್ನಿಸ್ತು ಅವ್ರನ್ನ ಹೋಗೋರ್ನ ಬರೋರ್ನೆಲ್ಲ ಲೇಡೀಸ್ನ ಕೇಳ್ತಿದ್ದೆ ಸರ್, ನೀವ್ ಏನ್ ಕೆಲಸ ಮಾಡೋದು, ನೀವ್ ಎಲ್ಲಿ ಕೆಲಸ ಮಾಡೋದು, ನಿಮ್ಗೆ ಎಷ್ಟು ಸಂಬಳ, ಇದೆಲ್ಲ ಕೇಳ್ತಾ ಇದ್ದೆ ನಾನು 2003 ಇಸ್ವಿಯಲ್ಲಿ ಸರ್. ನಾವ್ ಗಾರ್ಮೆಂಟ್ಸ್ ಬಿಟ್ಟು ನಾನು ಯಾರನ್ನ ಕೇಳಿದ್ರು ಅವ್ರ ಗಾರ್ಮೆಂಟ್ಸ್ ಹೆಸರೇ ಹೇಳ್ತಿದ್ರು. ಅದಕ್ಕೆ ಸರಿ ನಾವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋಣ ಅಂತ ಹಠ ಮಾಡಿದೆ ತುಂಬಾ. ಸರಿ ಅಂತ ಹೇಳಿ ನಮ್ಮ ಮಾವಾರ ಮನೆ ಪಕ್ಕದಲ್ಲಿ ಒಂದ್ ಸಣ್ಣ ಮನೆ ಇತ್ತು, 1,500 ಬಾಡಿಗೆ. ಬರೋದಿದ್ರು ಈ ಮನೆಗೆ ಬಂದ್ಬಿಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಊರಿಗೆ ಹೋಗಿ 11 ತಿಂಗಳು ಮಗು ಸರ್, ನಮ್ ಚಿಕ್ಕ ಹುಡುಗಿ. ಆ ಹುಡುಗಿನ ಅಮ್ಮನ ಮನೆ ಬಿಟ್ಬಿಟ್ಟು ನಾನು ಏನಾದ್ರೂ ಸಾಧನೆ ಮಾಡ್ಬೇಕು, ನಾವು ಬರ್ತೀವಿ ಬೆಂಗಳೂರಿಗೆ ಹೋಯ್ತೀವಿ ನಾವು ಅಂತೇಳಿ ಗಂಡನ್ ಕರ್ಕೊಂಡ್ ಮಗಳು ದೊಡ್ಡ ಮಗಳನ್ನ ಕರ್ಕೊಂಡು, ಅಷ್ಟೊತ್ ನಮ್ ಮಗಳಿಗೆ 3.5-4 ವರ್ಷ ಆಗಿತ್ತು ಸರ್ ಅವಳಿಗೆ, ದೊಡ್ಡವಳಿಗೆ. ಅವಳನ್ನ ಕರ್ಕೊಂಡು ಬಂದ್ಬಿಟ್ಟೆ ಸರ್ ನಾನ್ ಬೆಂಗಳೂರಿಗೆ ಬಂದು ಒಂದು 5,000 ಅಡ್ವಾನ್ಸ್, ಒಂದು 1,500 ಏನೋ ಬಾಡಿಗೆ ಇತ್ತು ಆ ಟೈಮ್ಗೆ. ಆ ಮನೆಗ್ ಬಂದು ಇರ್ತೀವಿ ಸರ್. ನಾನು ಕೆಲ್ಸಕ್ಕೆ ಒಂದ್ ವಾರ ಹುಡುಕ್ತೀನಿ ಸರ್, ಎಲ್ಲಿ ಕೆಲ್ಸಕ್ಕೆ ಹೋದ್ರು ನಿಮ್ಗೆ ಏಜ್ ಆಗಿಲ್ಲ ಹೋಗು ಅಂತ ಕಳಿಸ್ತಾನೆ ಇದಾರೆ ಸರ್ ಕಂಪ್ನಿಗಳಲ್ಲಿ, ಗಾರ್ಮೆಂಟ್ಸ್ ಅಲ್ಲಿ. ನಾನ್ ಹೇಳ್ತಾ ಇದೀನಿ, ನಾನೊಂದ್ 2 ಮಕ್ಳು ಬೇರೆ ಕೆಲ್ಸಕ್ಕೆ ತಗೊಳ್ರಿ ಸರ್ ನನಗೆ ಅಂತ ಕೇಳ್ತಾ ಇದೀನಿ. ಅವ್ರು ಒಪ್ಕೋತಾನೆ ಇಲ್ಲ. ಎಷ್ಟು ಏಜ್ ಅವಾಗ ನಿಮ್ಗೆ? ನನ್ಗೆ 19 ಅನ್ಸುತ್ತೆ ಸರ್ ಅವಾಗ. ಏಜ್ ಆಗಿಲ್ಲ ಹೋಗಮ್ಮ ಅಂತಾರೆ. ನನಗೆ ಸರ್ಟಿಫಿಕೇಟ್ SLC ಕೇಳ್ತಿದ್ದಾರೆ. SLC ಸರ್ಟಿಫಿಕೇಟ್ ನನ್ನ ಹತ್ರ ಇಲ್ಲ. ಯಾವ್ದೋ ಒಂದು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ತಗೊಂಡು ಕೆಲ್ಸಕ್ಕೆ ಸೇರ್ಕೊಂಡೆ ಸರ್. ನಮ್ಮ ಒಂದು ಹೆಲ್ಪರ್ ಕೆಲ್ಸಕ್ಕೆ ಸೇರ್ಕೊಂಡೆ. ಅಲ್ಲಿ ಹೆಲ್ಪರ್ ಕೆಲಸ ಮಾಡ್ತಾನೆ ನಾನು ಒಂದು 2 ತಿಂಗಳು ಕೆಲಸ ಮಾಡಲಿಲ್ಲ ಸರ್. ನಾನು ಟೈಲರೇ ಆಗ್ಬೇಕು ಅಂತೇಳಿ, ನಾನು ಟೈಲರ್ನೇ ಮಾಡ್ತೀನಿ ಅಂತೇಳಿ ಎಲ್ಲಾನು ಅಕ್ಕ ಅವ್ವ ನನ್ ಕೆಲಸ ತೋರ್ಸ್ಕೊಡ್ರಿ ಅಂತ ಹೇಳಿ ಎಲ್ಲ ಟೈಲರಿಂಗ್ ಕಲ್ತ್ಕೊಬಿಟ್ಟೆ. ಅಲ್ಲೇ ಮಿಷಿನ್ ಕಂಟ್ರೋಲ್ ತಗೊಂಡು ನಂಗೆ ಅಲ್ಲೇ 6 ತಿಂಗಳೊಳಗಡೆ ನಾನು ಟೈಲರೇ ಆಗೋದು. ನಮ್ಮ ಮನೆಯವರು ಯಾವ್ದೋ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗೋದು. ಅವರು ಏನ್ ಬೆಳಿಗ್ಗೆ ಹೋದ್ರೆ ಸಂಜೆ ಕೆಲ್ಸದಿಂದ ಮನೆಗೆ ಬರೋರು. ಅವ್ರು ದಿನದ ಕೂಲಿಗೆ ಹೋಗ್ಬಿಟ್ರು ಅವ್ರ ಕೆಲ್ಸಕ್ಕೆ ಸರ್. ಬೆಳಿಗ್ಗೆ ಅವ್ರು ಎಂತ ಕೆಲಸ ಮಾಡ್ಕೊಂಡ್ರು ಕೆಲಸ ಮಾಡೋದು, ಅಲ್ಲೇ ಬರೋ ಸಂಬಳ ಅಲ್ಲೇ ಕುಡ್ಕೊಂಡ್ ತಿನ್ಕೊಂಡ್ ಮಜಾ ಮಾಡ್ಕೊಂಡ್ ಬರೋದು, ಇದೇ ಕೆಲಸ ಆಗೋಯ್ತು. ಅಲ್ಲಿ ಬಿಡ್ತಿದ್ರಿ ಅವಳನ್ನ ಸರ್ ನನ್ ಜೊತೆಲೆ ಕರ್ಕೊಂಡ್ ಹೋಗ್ತಾ ಇದ್ದೆ. ಆಮೇಲೆ ಸ್ಕೂಲಿಗೆ ಹಾಕೊಂಡೆ ಸರ್ ಅವಳನ್ನ. ಬೇರೆ ಸಿಟಿ ಇತ್ತಲ್ಲ ಸರ್, ಅಲ್ಲೇ ಕರ್ಕೊಂಡೋಗಿ ಅಲ್ಲೇ ಸ್ವಲ್ಪ ಜನ ಇಟ್ಕೊಂಡೆ. ಮತ್ತೆ ಸ್ಕೂಲಿಗೂ ಹಾಕ್ತೆ ನಾನು ಅಲ್ಲೇನೆ. ಓದಿದ್ಲು ಪಾಪ ಅವಳು. ನಾನು ಈಗ ಎಲ್ಲಿ ಯಾವ ಏರಿಯಾದಲ್ಲಿ ಇದ್ದೀನೋ ಅಲ್ಲೇನೆ ಓದ್ತಾ ಇದ್ಲು ಅವಳು. ಅವಳ ಸ್ಕೂಲ್ ಕ್ಲಾಸ್ ನನ್ ಕಡೆ ಹೋಗ್ತಾ ಇದ್ದೆ. ಅದಾಯ್ತು. ಒಂದ 10 ವರ್ಷ ಸಂಸಾರ ಮಾಡಿದ್ದೇನೆ ಸರ್. ತುಂಬಾ ಡ್ರಿಂಕ್ಸ್, ಇಲ್ಲಾಂದ್ರೆ ಅಲ್ಲಿ ಮರ್ಯಾದೆ ಕಳೆಯುವ, ಅಕ್ಕಪಕ್ಕರೆಲ್ಲ ನೋಡಿ ನಗಂಗ್ ಮಾಡೋದು. ಮನೆ ಓನರ್ಗಳೆಲ್ಲ ಮನೆ ಖಾಲಿ ಮಾಡ್ರಿ ನೀವು ಅನ್ನೋದು. ನೈಟ್ ಫುಲ್ ಜಗಳ, ಕುಡಿದು ಬಂದ್ ಜಗಳ ಹೊಡೆಯೋದು ಬೈಯೋದು ಎಲ್ಲ ನಡೆದೋಯ್ತು ಸರ್ ಬೆಂಗಳೂರಲ್ಲಿ 10 ವರ್ಷ. ನಮ್ಮ ದೊಡ್ಡವಳಿಗೆ ಒಂದು 7-8 ವರ್ಷ ಆಗ್ತಾ ಇರುತ್ತೆ. ಒಂದು 8-10 ವರ್ಷದ ಒಳಗಡೆ ಇರುತ್ತೆ ಅನ್ಸುತ್ತೆ ಸರ್. ಆ ಟೈಮಲ್ಲಿ ತುಂಬಾ ಜೋರ್ಗೆಲ್ಲ ನಡೀತದೆ. ಈ ಡ್ರಿಂಕ್ಸ್ ವಿಚಾರವೇ ಸರ್. ಬೇರೆ ಕ್ಯಾರೆಕ್ಟರ್ ಅವ್ರದ್ದು ಲೆಸ್ ಇಲ್ಲ, ನಂದು ಲೆಸ್ ಇಲ್ಲ, ಬರೀ ಡ್ರಿಂಕ್ಸ್ ವಿಚಾರ. ಒಂದು ದಸರಾ ಫ್ಯಾಕ್ಟ್ರಿ ಪೂಜೆ ಎಲ್ಲ ನಡೀತಾ ಇರ್ತವೆ. ಒಂದು ಡಜನ್ ಬಳೆ, 1 ಮೊಳ ಹೂವು, ಇಷ್ಟೇ ಸರ್ ನಾನು ಮುಡ್ಕೊಂಡು ಹೋಗಿರೋದು. ಬಂತು ಸರ್ ಅನುಮಾನ ಅನ್ನೋದಲ್ಲಿಗೆ ಆ ಮನುಷ್ಯನ್ಗೆ. ನೀನ್ ಎಲ್ಲೋಗಿದೆ ಹೇಳು ಸರ್. ಪೂಜೆ ಮುಗಿಸ್ಕೊಂಡು ಕಡ್ಲೆಪುರಿ, ನಿಮ್ಗೆ ಗೊತ್ತಲ್ಲ ಸರ್ ಬೆಂಗಳೂರಲ್ಲಿ ಕಡ್ಲೆಪುರಿ, ಸ್ವೀಟ್ ಬಾಕ್ಸ್ ಇದೆಲ್ಲ ಐತೆ. ಪೂಜೆ ಮುಗಿಸ್ಕೊಂಡು ಮನೆಗ್ ಬಂದಿದ್ದೀನಿ. ಮಧ್ಯಾಹ್ನಕ್ಕೆ ಜಗಳ ಸ್ಟಾರ್ಟ್ ಆಯ್ತು ಸರ್ ಮನೇಲಿ. ತುಂಬಾ ಜೋರ್ ಜಗಳ. ಅವತ್ತು ಕೆಟ್ಟದ್ದೇನು ಅಂತ ನಮಗ್ ಗೊತ್ತಿಲ್ಲ. ತುಂಬಾ ಜೋರ್ ಜಗಳ ನಡೀತು. ಕೈ ಏನ್ ಸಿಕ್ತು ಅದ್ರಲ್ಲೇ ಹೊಡೆದ್ರು. ತುಂಬಾ ಹೊಡೆಸ್ಕೊಂಡೆ ಸರ್. ನನಗೆ ಹೆಂಗ್ ಎಷ್ಟು ಹೊಡೆಸ್ಕೊಂಡಿದೀನಿ ಅಂದ್ರೆ, ಒಬ್ಬ ಮನುಷ್ಯ ಸಾಯವನ್ಗೆ ಎಷ್ಟು ಹೊಡಿಬೋದು ಅಷ್ಟು ಹೊಡೆದಿದ್ರೆ ಅಷ್ಟು ಹೊಡೆಸ್ಕೊಂಡಿದೀನಿ ಸರ್ ನಾನು. ಆದ್ರೂ ಮನೆ ಬಿಟ್ಟು ಆಚೆ ಬರ್ಲಿಲ್ಲ. ನೀನೆಲ್ಲ ಹೋಗಿದ್ದಿ ಏನು ಹೇಳು ಅಂತಾರೆ. ನಾನು ಎಲ್ಲಿ ಹೋಗಿದ್ದೀನಿ, ಪೂಜೆಗೆ ಹೋಗಿ ಬಂದಿದ್ದೀನಿ, ನಾನು ಇನ್ನೇನ್ ಹೇಳಿ ನಿನ್ಗೆ ಅಂತ ಹೇಳ್ತಾ ಇದೀನಿ. ಇಲ್ಲ ನೀನ್ ಬೇರೆ ಎಲ್ಲ ಹೋಗಿದ್ದಿ, ಯಾರ ಜೊತೆಲ್ಲ ಹೋಗಿದ್ದಿ, ಹಿಂಗೆ ವಾದ ಸರ್. ನಾನು ಅಲ್ಲಿ ಅವಾಗ್ಲೇ ಗೊತ್ತಾಗಿದ್ದು ಅನುಮಾನ ಪಡ್ತಾ ಇದೀನಿ. ಅಲ್ಲಿವರೆಗೂ ನಂಗೆ ಏನು ಗೊತ್ತಿಲ್ಲ ಸರ್. ಅವತ್ತು ನನ್ ಕೈಲಿ ಫೋನ್ ಇಲ್ಲ ಸರ್. ಫೋನ್ ಯೂಸೇ ಮಾಡಿಲ್ಲ ನಾವು ಆ ಟೈಮ್ಗೂನು. ಅದೆಲ್ಲ ಆಯ್ತು. ಅದೆಲ್ಲ ಆದ್ಮೇಲೆ ಸರಿ ನಾನು ಹೇಳ್ದೆ, ನನ್ನ ಅಣ್ಣ ಅನ್ನಿಸ್ಕೊಂಡು ಅವ್ರಿಗೆ ಹೇಳ್ದೆ, ಎಲ್ಲರಿಗೂ ಹೇಳ್ದೆ, ಹಿಂಗ್ ಹೊಡಿತಾನೆ ಬೈತಾನೆ. ಅವ್ರಿಗೇನು ಅಷ್ಟೊಂದು ನನ್ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಸರ್. ನಮ್ ಫ್ಯಾಮಿಲಿ ಒಬ್ರು ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ ನನ್ ಬಗ್ಗೆ. ಒಂದಷ್ಟು ದಿನ ತಲೆ ಕೆಡ್ಸ್ಕೊಂಡ್ರು ಸರ್. ದಿನ ಸಾಯರ್ ಗಳರ್ ಯಾರು ಅಂತಾರಲ್ಲ ಹಂಗೆ. ಒಂದಷ್ಟು ದಿನ ಯಾಕೆ ಹೊಡಿತೀಯ ಬೈತೀಯ ಕೇಳಿದ್ರು ಇವ್ರು ಇದ್ದಿದ್ದೆ ಈಗ ನೈಟ್ ಹೊಡೆದ್ರೆ ಸರ್ ಅವ್ರಿಗೆ ಫ್ಯಾಮಿಲಿ ಇರುತ್ತೆ, ಬಿಟ್ಟು ಬರಕಾಗುತ್ತೆ ಸರ್. ದಿನ ಯಾರು ಬರ್ತಾರೆ ಹೇಳಿ ಸರ್. ಬರ್ಲಿಲ್ಲ ಯಾರು. ಒಂದಷ್ಟು ದಿನ ನೋಡಿದ್ರು.
ನಾ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡ್ಬೇಕು ಸರ್. ಡಿಸೈಡ್ ಮಾಡಿದೆ ನಾನು, ಇದು ಯಾರು ಹೇಳಿದ್ರು ಬಗೆಹರಿ ಅಂತದ ಅಲ್ವೇ ಅಲ್ಲ ಇದು. ಇವತ್ತು ಇಬ್ರು ಹೆಣ್ಮಕ್ಳು ಇದಾರೆ, ಇನ್ನು ಬದುಕ್ಬೇಕು ಇಲ್ಲ ಸಾಯ್ಬೇಕು. ಒಂದು ದಿನ ಸಾಯ್ಬೇಕು ಅಂತ ಹೋಗ್ತೀನಿ ಮನೆ ಒಳಗಡೆನೆ. ಅಣ್ಣ ನನ್ ಜೊತೆಲೆ ಇರ್ತಾರೆ ಸರ್. ಆ ದಿನ ಸ್ವಂತ ಅಣ್ಣನೇ, ಬೇರೆ ಯಾರು ಅಲ್ಲ. ಅವನೇ ಹೇಳ್ತಾನೆ, ಸಾಯೋದು ಸಾಯ್ತೀಯ, ಆದ್ರೆ ಮಕ್ಳನ್ನ ಸಾಯಿಸ್ಬಿಟ್ಟು ಸತ್ತೋಗು, ನೀನ್ ಸತ್ರೆ ಮಕ್ಳನ್ನ ಯಾರು ಸಾಕ್ತಾರೆ ಅಂತ ಹೇಳ್ತಾರೆ ಸರ್. ಕೇಳಿಸ್ಕೊಂಡ್ರೆ ಅವರೆಲ್ಲ ತುಂಬಾ ತುಂಬಾ ನೆನಪಾಗ್ಬೇಕು ಅವರಿಗೆ ಸರ್. ಇವತ್ತು ಎಲ್ಲ ಮರ್ತಿದಾರೆ ಸರ್. ಅವರು ನನ್ನ ತುಂಬಾ ನೆನಪಿದಾರೆ, ಯಾವ್ದೂನು ಮರೆಯಕ್ ಆಗ್ತಿಲ್ಲ ಸರ್. ಒಂದು ಕ್ಷಣಕ್ಕೂ ನೆನಪಾಗಂತ ವಿಚಾರಗಳು ಇಂತಹ ಕೆಲವೊಂದು ಘಟನೆಗಳು ನಡೆದಿರಿವೆ ಹಂಗಂತ ಹೇಳ್ತಾರೆ. ಅವತ್ತವ್ರು ನಾನು ಒಳ್ಳೇದಕ್ಕೆ ಹೇಳೋರು ಕೆಟ್ಟಕ್ಕೆ ಹೇಳೋರು ನಂಗೆ ಗೊತ್ತಿಲ್ಲ. ನಾನು ಸಾಯಕ್ ಹೋಗಿ ಹಗ್ಗ ಹಾಕೊಂಡ್ ನಿಂತಿದವ್ರು ಕೆಳಗೆ ಯೋಚನೆ ಮಾಡಿದ್ದೇನಂದ್ರೆ, ಹೌದಲ್ವಾ ನಾನ್ ಸತ್ತೋದ್ರೆ ಮಕ್ಳನ್ನ ಯಾರು ಸಾಕ್ತಾರೆ, ಇವ್ನು ಈಗ್ಲೇ ಹಿಂಗಂತ ಇರೋನು ನನ್ ಮಕ್ಳನ್ನ ಸಾಕ್ತಾನ, ಇವ್ನು ಸಾಕಲ್ಲ, ಇವನು ಇಳಿದ್ಬಿಟ್ಟೆ ಸರ್ ಕೆಳಗಡೆ. ಅವತ್ತಿಲ್ಲ ಅಷ್ಟು ಸಾಯ್ಬಾರ್ದು, ಏನೇ ಆಗ್ಲಿ ನಾನು ಬದುಕ್ಬೇಕು, ಮಕ್ಳಿಗೋಸ್ಕರ ಬದುಕ್ಬೇಕು ಅಂತೇಳಿ ಬಂದೆ ಸರ್. ಜೀವನ ಹಿಂಗೆ ನಡೀತು. ಅದಾದ ಒಂದು ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ, ಇನ್ನೇನ್ ಡಿಸೈಡ್ ಮಾಡ್ತೀನಿ. ಈ ತರ ಕುಡುಕು ಗಂಡ ಒಂದು ದಿನ ಮತ್ತೆ ಜಗಳ ಡೈಲಿ ಇರುತ್ತೆ ಸರ್. ಕುಡುಕು ಒಳ್ಳೇದಕ್ಕೆ ಕುಡಿತಾರ, ಕೆಟ್ಟಕ್ಕೆ ಕುಡಿತಾರ ಗೊತ್ತಿಲ್ಲ ಸರ್. ಕುಡುಕು ನಿಂತಿರ್ತಾರಲ್ಲ ಸರ್, ಬುದ್ಧಿವಂತ ಇದ್ರೆ ತುಂಬಾ ಚೆನ್ನಾಗಿ ಬದುಕ್ಬೋದು ಸರ್. ಯಾಕಂದ್ರೆ ಕಷ್ಟ ಅನ್ನೋದೇನೋದು ಅನ್ನೋದು ಆಕಿಗ್ ಗೊತ್ತಿರುತ್ತೆ ಸರ್ ಚೆನ್ನಾಗಿ. ನಾವ್ ದುಡಿದು ಮುಂದೆ ಜೀವನ ಹೆಂಗ್ ಮಾಡ್ಬೋದು ಅನ್ನೋದು ಗೊತ್ತಿರುತ್ತೆ ಒಂದು ಕುಡುಕ್ ನೆನ್ಸಿ ಆದವ್ರಿಗೆ. ದಯವಿಟ್ಟು ಕ್ಷಮಿಸಿ ತಪ್ಪಾಗಿ ಏನಾದ್ರು ಹೇಳಿದ್ರೆ. ಅವ್ರಿಗೆ ನೋವು ಆಗಿರೋದ್ರಿಂದ ನಾವ್ ಹೆಂಗ್ ಬದುಕ್ಬೇಕು ಅನ್ನೋದ್ ದಾರಿ ಸಿಕ್ಕಿರುತ್ತೆ ಸರ್. ಅವ್ರಿಗೆ ದುಡ್ದಾದ್ರೂ ನಾವ್ ಬದುಕ್ಬೇಕು ಅನ್ನೋದ್ ದಾರಿ ಗೊತ್ತಿರುತ್ತೆ. ಯಾಕಂದ್ರೆ ತುಂಬಾ ಪ್ರೀತಿ ಮಾಡೋ ಗಂಡ ಹೆಂಡತಿ ಅವರು ಇಬ್ರು ಮಧ್ಯದಲ್ಲಿ ಏನಾದ್ರು ಆಗಿ ಒಬ್ರು ಜೀವ ಏನೋ ಒಂದು ಆಕ್ಸಿಡೆಂಟ್ ಅದರಿಂದ ಹೋಯ್ತು ಅಂತ ಅಂದಾಗ ಅವ್ರ ಬದುಕು ನಡ್ಸೋದ್ ಹೆಂಗೆ ಅನ್ನೋದು ಗೊತ್ತಿರಲ್ಲ ಸರ್. ಈ ತರ ನಮ್ಮಂಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ಈ ತರ ಇದ್ದಾಗ ನಾವ್ ಬದುಕು ಹೆಂಗ್ ನಡೆಸ್ಬೇಕು ಅನ್ನೋದು ಆಲ್ರೆಡಿ ನಾವ್ ಕಲ್ತಿರ್ತೀವಿ ಸರ್. ದುಡ್ದಾದ್ರೂ ನಾವ್ ಹೆಂಗಾದ್ರೂ ಜೀವನ ಮಾಡ್ಬೇಕು ಅನ್ನೋದು ಗೊತ್ತಾಗಿರುತ್ತೆ, ಸ್ವಲ್ಪ ಆದ್ರೂ ಗೊತ್ತಿರುತ್ತೆ ಸರ್. ಆಯ್ತು, ಒಂದಿನ ನಾನು ನನ್ನ ಮಗಳು ಇದ್ಲು ಸರ್, ಅವಾಗ ಅಲ್ಲೇ 4th ಸ್ಟ್ಯಾಂಡರ್ಡ್ ಓದ್ತಾ ಇತ್ತು ಹುಡುಗಿ. ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ, ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಆ ಮಗಳಿಗೆ ಹೇಳ್ತಾರೆ ನಮ್ಮ ಮನೇಲಿ ಕುಡ್ದು ಬಂದ್ ಗಲಾಟೆ ಮಾಡ್ಕೊಂಡು ಸರ್. ಕುಡ್ದು ಬಂದ್ರೆ ಸುಮ್ನೆ ಗಲಾಟೆ ಮಾಡ್ತಾನಿಲ್ಲ, ಬಾಟ್ಲುಗಳೆಲ್ಲ ಗೋಡೆ ಹೊಡೆಯೋದು, ಮತ್ ನಾನು ಅದನ್ನ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡಿಲ್ಲ ಅಂದ್ರೆ ಏನೇನೋ ಗಲಾಟೆ ಸರ್ ಮನೇಲಿ. ಅದೆಲ್ಲ ಕ್ಲೀನ್ ಮಾಡೋದೈತಿ ಎಲ್ಲ ಮಗಳಿಗೆ ಹೇಳ್ತಾರೆ, ನೀನ್ ನಡಿ ನನ್ ಜೊತೆ ಬಂದ್ಬಿಡು ಅಂತ. ನಾನು ಸುಮ್ನೆ ಕೂತ್ಕೊಂಡ್ ಕೇಳಿಸ್ಕೊತೀನಿ ಸರ್, ಏನೇನು ಮಾತಾಡ್ತಿಲ್ಲ, ಕೇಳಿಸ್ಕೊತೀನಿ. ನಡಿ ನನ್ ಜೊತೆ ನಾನು ಕರ್ಕೊಂಡೋಗ್ ಬಿಡ್ತೀನಿ ಅಂತ ಅಂದ್ರು ದೊಡ್ಡ ಮಗಳಿಗೆ. ಎಲ್ಲಿಗೆ ಪಾಪ? ಮಗಳು 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ಲು ಸರ್. 7 ವರ್ಷ 8 ವರ್ಷ ಏನೋ ಅನ್ಸುತ್ತೆ ಸರ್. ನಡಿ ಹೋಗ್ಬೇಕು, ನಡಿ ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತ ಮಗಳಿಗೆ ಹೇಳ್ತಾ ಇದಾರೆ ಸರ್. ಮಗಳು ಎಲ್ಲಿಗಪ್ಪ ಅಂತ ಕೇಳ್ತಾ ಇದ್ದಾಳೆ. ಪಾಪ ಎದ್ರಕೊಂಡು ನನ್ಗೆ ಹೊಡಿತಾ ಇದ್ರೆ, ಜಗಳ ಮಾಡ್ತಾ ಇದ್ರೆ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಡಲ್ಲ ಸರ್. ಎದ್ರಕೊಂಡು ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಡೋದು ಮಗ. ಆ ಹುಡುಗಿಗೆ ನಡಿ ಕರ್ಕೊಂಡೋಗ್ತೀನಿ, ನನ್ಗೆ ಅಲ್ಲಿವರೆಗೂ ನನ್ ಜ್ಞಾನ ಇಲ್ಲ, ಎಲ್ಲಿ ಕರ್ಕೊಂಡೋಗ್ತೀನಿ, ಕುಡ್ದ್ಬಿಟ್ಟು ಹಂಗಾಡ್ತಿದ್ದಾನೆ ಅಂತ ನಾನು ಸುಮ್ಮನೆ ಕೂತೀನಿ ಸರ್. ನಾನು ಕುಡಿದ್ರೆ ನಾನು ಒಂದೇ ಬುದ್ಧಿ ಕಲ್ತಿದ್ದು, ಕುಡ್ದಾಗ ನಾನ್ ಮಾತು ಬೆಳೆಸಕ್ ಹೋದ್ರೆ ಜಗಳ ಜಾಸ್ತಿ ಆಗುತ್ತೆ ಅಂತ ಅವ್ನು ಎಷ್ಟು ಬೈದ್ರು ಸುಮ್ಮನೆ ಕೂತಿರುವೆ ಸರ್. ನನ್ ಏನೇ ಮಾಡಿದ್ರು ಸುಮ್ಮನೆ ಕೂತ್ಕೋತಾ ಇದ್ದೆ, ಅಷ್ಟು ಬುದ್ಧಿ ಕಲ್ತ್ಬಿಟ್ಟೆ. ಅವನು ಜಗಳ ಆಯ್ತಾ ಬಾಡಿಗೆ ಮನೆಗಳಿದ್ದ ಜನೆಲ್ಲ ಹಾಡ್ಕೊಂಡ್ ನಗ್ತಾರಲ್ಲ ಅಂತೇಳಿ ಎಷ್ಟು ಬೈದ್ರು ಸುಮ್ಮನೆ ಕೂತಿರುವೆ ನಾನು, ಒಂದ್ ಉಸಿರು ಬಿಡ್ತಾ ಇರ್ಲಿಲ್ಲ. ಅವಾಗ ಅವ್ನು ಒಂದೇ ಮಾತು ಹೇಳಿದ ಸರ್, ನಾನ್ ಇವತ್ತು ಹೇಳ್ತೀನಿ, ಇವತ್ತು ನನ್ನ ಸಂಬಂಧಿಕರಿಗೆ ಇವ್ರ ಫ್ಯಾಮಿಲಿಯಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ, ಇವ್ಳು ಹೆಂಗಿದ್ದಾಳೆ ಅಂತ ಗೊತ್ತಿಲ್ಲ, 1000 ಜನ 1000 ಮಾತಾಡ್ಲಿ ಸರ್, ನನ್ ಬಗ್ಗೆ ಗೊತ್ತಿಲ್ಲ, ಯಾಕೆ ಬಿಟ್ಲು ಏನಾಯ್ತು ಅನ್ನೋದು ಗೊತ್ತಿಲ್ಲ ಸರ್. ಇವತ್ತು ಯಾರಾದ್ರೂ ಕೇಳಿಸ್ಕೊಳ್ಳೋದ್ರೆ ದಯವಿಟ್ಟು ಚೆನ್ನಾಗಿ ಕೇಳಿಸ್ಕೊಳ್ಳಿ. ತಗೊಂಡೋಗಿ ಮಗಳನ್ನ ಲಾಡ್ಗೆ ಬಿಡ್ತೀನಿ, ನನಗೆ ದಿನಕ್ಕೆ ಒಂದ್ 500 ರೂಪಾಯಿ ಕಾಸು ಕೊಡ್ತಾರೆ ಹಿಂಗ್ ಹೇಳ್ದ ಸರ್. ಮಗಳಿಗೆ ಲಾಡ್ಗೆ ಬಿಡ್ತೀನಿ, ಅಲ್ಲೇ ಮನೆ ಒಳಗೆ ಕೂತಿದೆ ಸರ್. ನಾನು ತಗೊಂಡೋಗಿ ಲಾಡ್ಗೆ ಬಿಡ್ತೀನಿ, 500 ರೂಪಾಯಿ ಕಾಸು ಕೊಡ್ತಾರೆ, 100 ರೂಪಾಯಿ ನಿನ್ಗೆ ತಿಂಡಿ ತಿನ್ನಕ್ಕೆ 400 ರೂಪಾಯಿ ನನಗೆ ಅಂತ ಹೇಳ್ದ ಸರ್ ಗಂಡ. ಮಗಳಿಗೆ ಹೇಳಿದ್ದು, ತಂದೆ ಹೇಳಿದ್ದು ಸರ್. ನನ್ಗೆ ಆ ದಿನಕ್ಕೂ ನನಗೆ ಲಾಡ್ದಂದ್ರೆ ಏನು ಅಂತ ಗೊತ್ತಿಲ್ಲ ಸರ್. ತುಂಬಾ ನೋವಾಯ್ತು. ಹಂಗಂದ್ರೆ ಏನು ಅಂತ ಕೇಳ್ದೆ ನಾನು. ಅಲ್ಲಿ ಇವ್ರು ಬರ್ತಾರೆ ಹೋಯ್ತಾರೆ, ಅವ್ರು ಕೊಡ್ತಾರೆ ದುಡ್ಡು, ಇವಳನ್ನ ತಗೊಂಡೋಗಿ ಬಿಟ್ಬಿಡ್ತೀನಿ ಸರ್. ಅವಳನ್ನ ನಾವ್ ಹೆಂಗ್ ಸಾಕಿದ್ದೆ ಅಂದ್ರೆ, 2 ಮಕ್ಳುನು, ನನ್ನ ಚಿಕ್ಕ ಮಗಳು 9-10ನೇ ತಿಂಗಳು ಮಗುನ ಅಮ್ಮನ ಹತ್ರ ಬಿಟ್ಟಿದ್ದೆ. ಈ ಹುಡುಗಿ ಒಂದ್ ನನ್ನ ಹತ್ರನೇ ಇತ್ತು. ಹೆಂಗ್ ಸಾಕಿದೆ ಅಂದ್ರೆ ಸರ್, ಯಾರೇ ನೋಡಿದ್ರು ಈ ಹುಡುಗಿ ಶ್ರೀಮಂತರ ಮನೆ ಮಗಳು ಹಂಗಿತ್ತು, ಗುಂಡಿಗೆ ಚೆನ್ನಾಗಿದ್ಲು ಸರ್. ಆ ಹುಡುಗಿ ಮನ್ಸು ತುಂಬಾ ಕೆಟ್ಟೋಯ್ತು ಸರ್ ನನಗೆ. ಈ ದಿನ ಹಿಂಗನ್ನಲ್ಲ, ಇವನ್ ಹತ್ರ ನನ್ ಮಕ್ಳು ಬೆಳೆದ್ರೆ ನನ್ ಜೀವನ ಹಾಳಾಯ್ತು. ನಾನು ಏನಾದ್ರು ಆಗೋಗ್ಬಿಡ್ಲಿ, ಮಕ್ಳು ಇವನ್ ಜೊತೆ ಬೆಳೆದ್ರೆ ಆ ಮಕ್ಳು ಮುಂದಕ್ಕೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾನೆ ಅನ್ನೋದು ನನ್ ತಲೆಗೆ ಬಂತು ಸರ್. ಅವಾಗ ನಾನು ಹೇಳ್ತೀನಿ, ಬೇಡ ಆಯ್ತು, ನೀನ್ ನನ್ ಮಗಳನ್ನ ತಗೊಂಡೋಗಿ ಲಾಡ್ಜ್ ಬಿಟ್ಟು ಸಂಪಾದನೆ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನ್ಗೆ ಅಕ್ಕ ತಂಗಿ ಅಪ್ಪ ಅಮ್ಮ ಯಾರಿಲ್ವಾ? ನಿನ್ ಜೊತೆ ಹುಟ್ಟಿದಾರೆ ಯಾರಿದ್ದಾರೆ ಹೇಳು?
ಅಂತ ಜಗಳ ಮಾಡಿದೆ, ಏನು ಮಾತಾಡ್ಲಿಲ್ಲ ಸರ್. ಅದಾಯ್ತು. ಅದೆಲ್ಲ ಆದ್ಮೇಲೆ ನಾನು ಮನೆ ಓನರ್ಗೆ ಹೇಳ್ತೀನಿ, ನಮ್ ಮನೆ ಓನರ್ಗೆ ನಾನು ಹಿಂಗೆಲ್ಲ, ಅವ್ರ ಮನೆ ಓನರು ಲೇಡೀಸು ಅವ್ರು ಹೇಳ್ತಾರೆ, ನೋಡಮ್ಮ ನಿನ್ ಇದ್ ಬದುಕಿದ್ರೆ ಎಲ್ಲರೂ ಬದುಕಿರ್ತೀಯ, ಅವ್ನು ಬಿಟ್ಟು ಹೊಂಟ ಬಿಡು ಅಂತ ಎಷ್ಟೋ ವರ್ಷದಿಂದ ಹೇಳಿದ್ರು. ಒಂದೇ ಮನೇಲಿ ಎಷ್ಟೋ ವರ್ಷದಿಂದ ಇದ್ದೆ ಸರ್ ನಾನು. ಆ ದಿನ ಹೋಗಿ ಹೇಳ್ತೀನಿ, ಹಿಂಗ್ ಹೇಳ್ತಾ ಇದಾರೆ ಮನೇಲಿ, ನಾನು ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಡ್ತೀನಿ ಅಕ್ಕ, ನಾನು ಎಲ್ಲಿ ಹೋಗಿದ್ದೀನಿ ಏನ್ ಮಾಡ್ತಾ ಇದೀನಿ ಅಂತ ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ದು. ಓನರ್ ಹತ್ರನೇ ಹೇಳ್ದೆ ಸರ್, ನೀನ್ ಫಸ್ಟ್ ಈ ಕೆಲಸ ನೀನ್ ಯಾವತ್ತ ಮಾಡ್ಬೇಕಾಯ್ತು, ಇವತ್ ಮಾಡ್ತೀನಿ ಅಂತ ಹೇಳ್ತೀವಿ, ಮಾಡು. ಸರಿ, ಮನೆ ಖಾಲಿ ಮಾಡ್ಬೇಕು ಅನ್ಕೊಂಡು ನಾನು ಸರ್ ನೋಡಿ, ನಾನು ನಿಜನೇ ಹೇಳ್ತಾ ಇದ್ದೆ ಅವ್ನಿಗೆ. ಕುಡಿದಾಗ್ಲೂ ಕುಡಿದೇ ಇದ್ದಾಗ್ಲೂ ರಾತ್ರಿ ಹೊತ್ತು ಕುಡಿದಾಗ್ಲೂ ಹೇಳ್ತಾ ಇದ್ದೆ, ಬೆಳಿಗ್ಗೆ ಎಚ್ಚರ ಆದಾಗ್ಲೂ ಎದ್ದಾಗ್ಲೂ ಹೇಳ್ತಾ ಇದ್ದೆ, ನಾನು ನಿನ್ನ ಬಿಟ್ಟು ಹೊಂಟ ಇದ್ದೀನಿ, ನಾನು ನಿನ್ ಜೊತೆಲಿ ಜೀವನ ಮಾಡಲ್ಲ ಅಂತ ಎಷ್ಟೋ ಸರಿ ನಾನು ಅವ್ನ ಕಿವಿಗೆ ಡೈರೆಕ್ಟ್ ಆಗಿ ಹಾಕಿದ್ದೀನಿ ಸರ್. ಇಂಡೈರೆಕ್ಟ್ ಅಲ್ಲ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ. ಅವಾಗ ಹೇಳ್ತಿದ್ದು ಒಂದೇ ಮಾತು, ನನ್ ಬಿಟ್ಟು ಹೋದ್ರೆ 10 ರೂಪಾಯಿ ಭಿಕ್ಷೆ ಬಿಡಬೇಕಾಯ್ತದೆ ನೀನು ಅಂತ ನನಗೆ ಹೇಳಿದ್. ನಾನ್ ಭಿಕ್ಷೆನಾರು ಬೇಡ, ಮಕ್ಳು ಸಾಕ್ತೀನಿ, ನಿನ್ ಜೊತೆ ನಾನು ಜೀವನ ಮಾಡಲ್ಲ, ನೀನು ನನ್ ಬಿಟ್ಟು ಯಾವತ್ತಿದ್ರು ಹೋಗೇ ಹೋಯ್ತೀನಿ ಅಂತ ಹೇಳ್ತಾನೆ ಇದೆ ಸರ್. ಯಾವತ್ತಾದ್ರು ಒಂದಿನ ಬಿಟ್ಟು ಹೋದ್ರೆ ಇವ್ನಿಗೆ ಯಾಕೆ ಬಿಟ್ಟು ಹೋದ್ಲು ಅನ್ನೋ ಜ್ಞಾನ ಇರಲ್ಲ ಅವನಿಗೆ ಅಂತ ನಾನು ಹೇಳ್ತಾ ಇದ್ದೆ. ಕುಡಿದಾಗ ಹೇಳದ್ದು ಅವ್ನ ತಲೆಗೆ ಹೋಗಲ್ಲ ಅಂತ ಗೊತ್ತಿತ್ತು. ಬೆಳಿಗ್ಗೆ ಹೊತ್ತಿದ್ದಾಗ್ಲೂ ನಾನು ಹೇಳ್ತಿದ್ದೆ, ನಾನ್ ನಿನ್ ಜೊತೆ ಜೀವನ ಮಾಡಲ್ಲ, ನಾನ್ ನಿನ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಅವ್ನ್ ತಲೆಗೆ ಹಾಕೊಳ್ನಿಲ್ಲ ಸರ್. ಹೋದ್ರೆ ಹೋಗ್ಲಿ, ಇದ್ರೆ ಇರ್ಲಿ ಅನ್ನೋ ತರನೇ ಬಂದ. ಸರಿ, ನಾನು ಒಂದಿನ ಮನೆ ಓನರ್ಗೆ ಹೇಳ್ಕೊಂಡು ಮನೆ ಖಾಲಿ ಮಾಡ್ಬಿಟ್ಟೆ. ಹೆಂಗ್ ಖಾಲಿ ಮಾಡಿದೆ ಅಂದ್ರೆ, ಇವ್ನ್ ಕೆಲ್ಸಕ್ಕೆ ಹೋಗಿದ್ ನಾನು ನೋಡ್ಕೊಂಡೆ. ಬೆಳಿಗ್ಗೆ ಹೊತ್ತು ಕೆಲ್ಸಕ್ಕೆ ಹೋದ ನಾನು ಮನೆ ಓನರ್ ಮೊದ್ಲೇ ಹೇಳ್ಕೊಂಡಿದ್ದೆ, ನಾನು ಯಾವಾಗ ಬೇಕಾದ್ರೂ ಮನೆ ಖಾಲಿ ಮಾಡ್ತೀನಿ. ಅಡ್ವಾನ್ಸ್ ಬರೀ 10,000 ಏನೋ ಕೊಟ್ಟಿದ್ದು ಆ ದಿನಕ್ಕೆ ಅನ್ಸುತ್ತೆ ಅಷ್ಟೇನೆ. ಅಡ್ವಾನ್ಸ್ ಕೊಟ್ರೆ ಕುಡಿಯಕ ಇಲ್ಲದ್ರು ಇದ್ ಮಾಡಿ. ಸರಿ, ಅವಾಗ ನಾನು ಆಗ್ಲೂ ಗಾರ್ಮೆಂಟ್ಸ್ಗೆ ಕೆಲ್ಸಕ್ಕೆ ಹೋಗ್ತಿದ್ದೆ, ಈಗ್ಲೂ ಅದೇನೆ. ಸರಿ ಅಮ್ಮ ಆಯ್ತು, ಮನೆ ನಾನು ಇವ್ರು ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಅವ್ರ ಆಫೀಸ್ ನಂಬರ್ ಇತ್ತು ಸರ್ ನನ್ನ ಹತ್ರ. ಅಲ್ಲಿಗೆ ಫೋನ್ ಮಾಡಿ ಕೇಳ್ದೆ, ಬಂದಿದಾರ ಕೆಲ್ಸಕ್ಕೆ ಅಂತ. ಬಂದಿದ್ದಾರೆ ಅಂತಂದ್ರೆ ಕೊಡಿ ಅವ್ರಿಗೆ ಫೋನ್ ಅಂದೆ, ಕೊಟ್ರು. ನಾನು ಆಗ್ಲೂ ಫೋನಲ್ಲಿ ಹೇಳಿದೆ, ನಾನು ನೀನ್ ಬಿಟ್ಟವ್ರೆ ನೀನ್ ಬದುಕಿ ಅಲ್ವಾ ಅಂತ ಕೇಳಿದೆ. ಎಲ್ಲಾದ್ರೂ ಹೋಗು, ಏನಾದ್ರು ಮಾಡ್ಕೊ ಫೋನ್ ಅಂತ ಬೈದ ಸರ್. ಸರಿ ಬಿಡು ಅಂತೇಳಿ ನನ್ ಮನೇಲಿ ಏನು ಐಟಮ್ ಇರ್ಲಿಲ್ಲ. 4 ಪಾತ್ರೆ ಸಾಮಾನು, ಒಂದು ಚಾಪೆ, ದಿಂಬು, ರಗ್ಗು, ಇಂಥವೇ ಸರ್ ನಾವು ಜೀವನ ಮಾಡಿದ್ದು. ಅದನ್ನಷ್ಟೇ ತಗೊಂಡ್ ನಾನು ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀನಿ ಸರ್. ಬೇರೆ ಕಡೆ ಅಂದ್ರೆ ತುಂಬಾ ದೂರ ಏನಾಗಲ್ಲ ಸರ್. ಈ ಬೆಂಗಳೂರು ಸಿಟಿ ಒಳಗಡೆ ನಾನು ಎಲ್ಲಿದ್ದೀನೋ ಇವತ್ತು ಆ ಸರೌಂಡಿಂಗ್ ಅಲ್ಲಿ ಇರೋದು. ಒಂದ್ 2-3 ಏರಿಯಾ ಚೇಂಜ್ ಆದಂಗೆ ಹೋಗಿ ಒಂದು ಚಿಕ್ಕ ಮನೆ ಮಾಡ್ಕೋತೀನಿ. ಮತ್ತೆ ನನ್ನ ಮಗಳಿದ್ರೆ ಅಲ್ಲಿಂದಾನೇ ನಮ್ಮ ತಾಯಿ ಮಗಳ ಜೀವನ ಸ್ಟಾರ್ಟ್ ಆಯ್ತು ಸರ್. ತಪ್ಪು ಇವತ್ತು ಹೇಳ್ತೀನಿ, ಎಲ್ಲೂ ದುಡುಕಿ ನಿರ್ಧಾರಕ್ಕೂ ಹೋಗಿಲ್ಲ, ಯಾವ ತಪ್ಪು ಮಾಡಿಲ್ಲ. ಯಾಕಂದ್ರೆ ನಾನು ಈ ಮೊಬೈಲ್ ಅಲ್ಲಿ ಜಾಸ್ತಿ ನೋಡ್ತಿದ್ದೇನಂದ್ರೆ ಈ ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿ ಇಂಥವೇ ಸರ್ ನಾನು ನೋಡ್ತಿದ್ದು. ಅಲ್ಲಿ ಕೊಲೆ ಆಯ್ತು, ಇಲ್ಲಿ ಕೊಲೆ ಆಯ್ತು, ಅವ್ರ ಹಂಗಾಯ್ತು ಹಿಂಗಾಯ್ತು ಸರ್. ನಾನು ಹೆಂಗ್ ಎದ್ರಕೊಳ್ತಾ ಇದ್ದೆ, ನಾನ್ ತಪ್ಪು ಮಾಡ್ಬಿಟ್ರೆ ಯಾರೋ ಕೊಲೆ ಮಾಡ್ಬಿಟ್ರೆ ನಮ್ಮ ಮಕ್ಳು ಅನಾಥ ಆಯ್ತಾರೆ. ಇದೇ ಸರ್ ನಾನು ಬದುಕಿರೋ ಬದುಕು. ಅದಾಯ್ತು, ಮಕ್ಳು ಸಾಕ್ತಾ ಇದೀನಿ. ಒಂದು 7-8 ವರ್ಷ ಆಯ್ತು. ಅಷ್ಟ್ರಲ್ಲಿ ನಾನು ಅನ್ಕೋತೀನಿ, ಇವಾಗ ಈ ಮಕ್ಳು ದೊಡ್ಡವರಾಗಿದ್ದಾರೆ, 2 ಮಕ್ಳು ದೊಡ್ಡವರಾಗಿದ್ದಾರೆ. ಈಗ ಎಲ್ಲಿದಾನೋ ಮನುಷ್ಯ ಗೊತ್ತಿಲ್ಲ. ಹುಡುಕಿದ್ರೆ ಬೈ ಚಾನ್ಸ್ ಸಿಕ್ಕಿದ್ರೆ ಅವ್ನು ಕೂಡ್ಕೊಂಡಾರ ಇರ್ಲಿ ಏನಾರ ಇರ್ಲಿ, ಏಜ್ ತುಂಬಾನೇ ಆಗೋಗಿರುತ್ತೆ. ಕರ್ಕೊಂಬಂದ್ ಇಟ್ಕೊಂಡ್ಬಿಡೋಣ ಜೊತೆಲಿ. ಮಕ್ಳಿಗೆ ತಂದೆ ಅಥವಾ ಮನೇಲಿ ಒಬ್ಬ ಗಂಡಸು ಅಂತ ಇರ್ಬೇಕು ಈಗ ಅಂತ ಹೇಳಿ ನನ್ ತಲೆಗೆ ಬಂತು ಸರ್. ಆ ಟೈಮ್ಗೆ ಖಾಲಿ ಮಾಡಿದ ದಿನ ಅಥವಾ ನಂತರ ಸಂಜೆ ಬೆಳಿಗ್ಗೆ ಮತ್ತೆ ಆ ಕಡೆಯಿಂದ ಫೋನ್ ಬರ್ಲಿಲ್ಲ ಅಥವಾ ಹುಡ್ಕೋ ಪ್ರಯತ್ನ ಅಥವಾ ಮಾಡಿಲ್ವಾ? ಮಾಡ್ಲಿಲ್ಲ ಸರ್. ನನ್ ತವ್ರ ಮನೆ ಅವ್ರಿಗೆ ಗೊತ್ತಿರೋ ವಿಚಾರನೇ. ತವ್ರ ಮನೆಗೂ ಹೋಗಿ ನಿನ್ ಮಗಳು ನಾನ್ ಬಿಟ್ಟು ಹೋಗಿದ್ದಾಳೆ ಅಂತಲೂ ಕೇಳಿಲ್ಲ ಸರ್. ಯಾಕಂದ್ರೆ ಅವರು ಕುಡ್ದು ಜೂಜಾಡಿ ಇದೇ ಸರ್ ಅವ್ರ ಬುದ್ಧಿ. ಬೆಳಗ್ಗೆ ಕುಡಿದ್ರೆ ಸಂಜೆ ಕುಡಿಯೋದು, ಈ ಬರೀ ಕುಡಿಯೋದ್ರಲ್ಲೇ ಮುಳುಗೋಗಿರೋ ಸರ್. ನಮ್ ತಾಯಿ ಮನೆ ನಾನ್ ಹುಟ್ಟೂರ್ ಗೊತ್ತು ಅವ್ರಿಗೆ, ನಮ್ ಸೋದರ ಮಾದರೆಲ್ಲ ಗೊತ್ತು. ಒಂದ್ ದಿವ್ಸಕ್ಕೂ ಯಾರ ಹತ್ರನೂ ಹೋಗಿ ನಿನ್ ಮಗಳು ನಾನ್ ಬಿಟ್ಟು ಹೋಗಿದ್ದಾಳೆ ಅಂತ ಎಲ್ಲೂ ಹೇಳಲಿಲ್ಲ ಸರ್. ನನ್ನ ತವ್ರ ಮನೆಗೆ ನಾನು ಹೇಳ್ಬಿಟ್ಟೆ ಬಂದಿದೆ ಸರ್, ನಾನು ಅವ್ನ ಜೊತೆ ಇರಲ್ಲ, ನಾನ್ ಮನೆ ಖಾಲಿ ಮಾಡ್ಕೊಂಡು ಎಲ್ಲಾದ್ರೂ ನಮ್ಮ ಮಗುವನ್ ಕರ್ಕೊಂಡು ಹೋಗಿ ನಾನು ಬದುಕ್ಲೇಬೇಕು ಅಂದ್ರೆ ನೀವು ಇಲ್ಲ, ಅವ್ನ ಜೊತೆಲೇ ಬದುಕ್ಬೇಕು ಅಂದ್ರೆ ನಾನು ಹೆಣವಾಗಿ ಈ ಊರಿಗೆ ಬರೋದು. ಬದುಕು ಅಂದ್ರೆ ಬದುಕ್ತೀನಿ, ಇಲ್ಲ ಸಾಯಿ ಅಂದ್ರೆ ಸಾಯ್ತೀನಿ. 2ರಲ್ಲಿ ಒಂದು ಹೇಳಿ ಅಂದಾಗ ನೀನ್ ಬದುಕ್ತೀನಿ ಮಕ್ಳನ್ನ ಕಟ್ಕೊಂಡು ಅನ್ನೋದಿದ್ರೆ ಬದುಕು ಅಂತ ಹೇಳಿದ್ರು ತವ್ರ ಮನೇಲಿ. ಯಾರು ಹೇಳಿದ್ರು ತವ್ರ ಮನೇಲಿ? ನಮ್ಮಮ್ಮ ಅಂದ್ರೆ ಅವ್ರಿಗೇನು ಸತ್ತೋಗ್ಬಿಡ್ತಾಳೆ ಅನ್ನೋ ಭಯ ಇತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ ಸರ್. ಆ ಟೈಮ್ ನಾನು ಹೇಳ್ಬಿಟ್ಟೆ ಬಿಟ್ಟೆ ಸರ್. ನನ್ನ ಫ್ಯಾಮಿಲಿ ಅಂತ ಏನಿತ್ತು ಅವ್ರಿಗೆಲ್ಲ ನಾನು ಹೇಳ್ಬಿಟ್ಟೆ ಬಿಟ್ಟೆ. ಸರಿ ಆಯ್ತು ಸರಿ ಅಂತ ನನ್ ಮನೆ ಖಾಲಿ ಮಾಡ್ಕೊಂಡ್ ಬಂದು ನನ್ ಕಡೆ ನನ್ ಜೀವನ ಮಾಡ್ತಾ ಇದ್ದೆ. 7-8 ವರ್ಷ ಆಯ್ತು. ನಾನು ಅವಾಗ ಒಂದ್ 5 ವರ್ಷ ಬಿಟ್ಟು ಒಂದ್ 5-6 ವರ್ಷದ ನಂತರ ನಾನು ಅನ್ಕೋತೀನಿ ಕರ್ಕೊಂಡ್ ಇಟ್ಕೊಳ್ಳೋಣ, ಮಕ್ಳು ದೊಡ್ಡರಾದ್ರು. ಈಗ ಮಕ್ಳು ನಾವೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ನನ್ ಮದ್ವೆದಾಗ್ಲೇ 12-13 ವರ್ಷ ಗ್ಯಾಪ್ ಇತ್ತು ಅಂದಾಗ ಇವಾಗಲೇ ಆಲ್ಮೋಸ್ಟ್ ಅವ್ರಿಗೆ ಏಜ್ ಆಗೋಗ್ಬಿಟ್ಟಿರುತ್ತೆ. ಅವ್ರು ಏನು ಮಾಡ್ಕೊಳಕ್ ಆಗಲ್ಲ, ಕರ್ಕೊಂಡ್ ಇಟ್ಕೊಡ್ಬೇಕು ಅಂತ ಹೇಳಿ ಇವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ರು ಅದೆಲ್ಲ ನಂಗೆ ಗೊತ್ತಿತ್ತು ಸರ್. ಅಲ್ಲೆಲ್ಲ ಹೋಗಿ ಇದೇ ಫೋನ್ ನಂಬರ್ ಸರ್, ಇವತ್ತು ಏನ್ ಯೂಸ್ ಮಾಡ್ತಾ ಇದ್ದೇನೆ ಇದೇ ನಂಬರ್ ಎಲ್ಲ ಕಡೆ ಕೊಟ್ಟು ಬಂದೆ ಸರ್.
ಎಲ್ಲ ಕಡೆ ಕೊಟ್ಟು ಅವ್ರು ಹೇಳೋರು, ಫೋನ್ ಮಾಡಿ ಕೇಳಿದ್ರು ಬಂದ್ರ ಅಂತ. ಅವ್ನು ಇಲ್ಲ ಮೇಲೆ ಕೆಲಸ ಬಿಟ್ಟಿದ್ದಾನೆ, ಬಂದಾಗ ಹೇಳ್ತೀವಮ್ಮ ಸರಿ ಆಯ್ತು ಅಂತ ಬರ್ತಾ ಇದ್ದೆ. ಒಂದು ದಿನ ಫೋನ್ ಬರುತ್ತೆ, ಸರ್ ನಿಮ್ ಮನೆಯವರು ಇಲ್ಲಿ ಇದಾರಮ್ಮ ಬನ್ನಿ. ಸರ್ ಮಳೆ ಅಂದ್ರೆ ಮಳೆ ಸರ್, ಅವತ್ತು ಬೆಂಗಳೂರಲ್ಲಿ ಪರವಾಗಿಲ್ಲ, ಎಷ್ಟೇ ಮಳೆ ಹೋದ್ರು ಪರವಾಗಿಲ್ಲ, ಒಂದ್ ಆಟೋ ಮಾಡ್ಕೊಂಡು ಹೋಗ್ತೀನಿ ಸರ್. ಆ ಬೆಂಗಳೂರಲ್ಲಿ ಈ ತರ ಬುಕ್ಕಿಂಗ್ ಆಟೋಗಳಿಲ್ಲ, ನಾರ್ಮಲ್ ಆಟೋ ಒಂದ್ ಆಟೋ ಹೇಳ್ಕೊಂಡು ಹೋಗ್ತೀನಿ ಸರ್. ಹೋಗಿ ಅಲ್ಲಿ ನೋಡೋಷ್ಟೊಳಗೆ ಅಲ್ಲಿ ಇಲ್ಲ ಮನುಷ್ಯ. ಈಗ ಸರ್ ಮಳೇಲಿ ನೆನ್ಕೊಂಡು ಆ ಗೋಡನಲ್ಲಿ ಕೆಲಸ ಮಾಡ್ತಿದ್ದ, ಮಳೇಲಿ ನೆನ್ಕೊಂಡು ಎಲ್ಲಾ ಕಡೆ ಹುಡುಕಿದೀನಿ ಸರ್, ಬರೀ ಗಂಡಸ್ರೇ ಇರೋದು ಅಲ್ಲಿ. ಅಷ್ಟೊತ್ನಲ್ಲಿ ನಾನು ಹೋಗಿ ಹುಡುಕ್ತಾ ಇದೀನಿ ಅಂದ್ರೆ ಎಲ್ಲರೂ ಬಂದು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದಾರೆ ಗಂಡಸ್ರು. ನೀವ್ ಯಾರು ಅಂತ ಅವ್ರ ಹೆಸರು ಹೇಳ್ಬಿಟ್ಟು ಅವ್ರ ವಯಸ್ಸು ನಾನು, ಅವ್ರು ಎಲ್ಲಿ ಬಂದಿದ್ರು ಅಂತಲ್ಲ, ಇವಾಗ ಇನ್ನು ಯಾರ್ದೋ ನಂಬರ್ ಇಂದ ಫೋನ್ ಮಾಡಿದ್ರು ಅಂತ ಕೇಳಿದೆ. ಇಲ್ಲಮ್ಮ ಈಗಿಲ್ಲ ಇದೆ ಅಂತಾರೆ ಸರ್. ರೋಡ್ ಹುಡುಕಿದೀನಿ, ಎಲ್ಲೂ ಸಿಗ್ಲಿಲ್ಲ. ವಾಪಸ್ ಮನೆಗ್ ಬಂದ್ಬಿಟ್ಟೆ, ಯಾಕಂದ್ರೆ ಮಗಳಿದ್ಲು ಮನೇಲಿ. ಸರಿ ಬೆಳಗ್ಗೆ ಗೆದ್ದು ಬರ್ತೀನಿ ಅಂತ ಹೇಳಿ ಬಂದೆ ಸರ್. ನನ್ ಕೆಲಸ ಮುಗಿಸಿ ನಾನು ಓಟಿ ಮುಗಿಸ್ಕೊಂಡ್ ಬರೋಷ್ರೊಳಗೆ ಮನೆಗೆ 7 ಗಂಟೆ ಆಗಿತ್ತು. ಮಳೆ ಅಂದ್ರೆ ಮಳೆ, ಆ ಟೈಮಲ್ಲೇ ಫೋನ್ ಬಂದಿದ್ದು. ಆ ಮಳೆಯಲ್ಲೇ ನಾನು ಹೋಗಿದ್ದೆ, ಮನೆಗೆ ಬರೋಷ್ರೊಳಗೆ 10 ಗಂಟೆ ರಾತ್ರಿ ಆಯ್ತು. ಸರಿ ಬೆಳಗ್ಗೆ ಹೋಗಿ ನೋಡೋಣ ಆ ಜಾಗದಲ್ಲಿ ಎಲ್ಲೋ ಮಳೆ ಅಂತ ಎಲ್ಲೋ ಹೋಗಿ ಮುಲಗಿಲ್ಲ ಸೇರ್ಕೊಂಡಿರ್ಬೋದೇನೋ ನಾನು ಹಂಗ್ ತಿಳ್ಕೊಂಡು ಮನೆಗ್ ಬಂದೆ. ಸಿಗ್ಲಿಲ್ಲ ಸರ್ ಆ ದಿನ. ಅದಾದ ಬೆಳಗ್ಗೆಗೂ ನಾನೆಲ್ಲೋ ಕೆಲಸ ಬಿಟ್ಟು ಹೋಗಲ್ಲ, ಹೋಗಿ ಹುಡುಕ್ತೀನಿ, ಎಲ್ಲೂ ಸಿಗ್ಲಿಲ್ಲ. ಸರಿ ಅದಾದ ಒಂದ್ ತಿಂಗಳು ಅನ್ಸುತ್ತೆ ಸರ್, ಒಂದು ದೇವಸ್ಥಾನ, ಒಂದು ಪವಿತ್ರವಾದ ಸ್ಥಳ ಸರ್, ಮುತ್ತತ್ತಿ. ಅಲ್ಲಿ ನೀರಲ್ಲಿ ಮುಳುಗಿ ಹೋಗ್ಬಿಟ್ರು ಅಂತ ಫೋನ್ ಬರುತ್ತೆ ಸರ್. 1 ತಿಂಗಳಲ್ಲಿ. ಅಂದ್ರೆ ಕೆರೆ ಅಲ್ಲ, ಹೊಳೆ ಸರ್, ಅದು ದೊಡ್ಡ ಹೊಳೆ, ತುಂಬಾ ದೊಡ್ಡ ಹೊಳೆ. ಅಲ್ಲಿ ಅನೌನ್ಸ್ ಮಾಡಿದ್ರಂತೆ ಸರ್ ಮುಂಚೆಲೆ. ನಮಗ್ ಗೊತ್ತಿಲ್ಲ ಈ ಮನುಷ್ಯ ಎಲ್ಲಿದ್ದಾನೆ ಏನು ಅಂತ. ನಂಗೆ ಇವತ್ತವರೆಗೂ ನಂಗೆ ಗೊತ್ತಿರ್ಲಿಲ್ಲ, ಆ ದಿನದವರೆಗೂ ನಂಗೆ ಗೊತ್ತಿರ್ಲಿಲ್ಲ ಸರ್. ಇಲ್ಲೇ ಬೆಂಗಳೂರು ಸಿಟಿಲಿ ಎಲ್ಲ ಇರ್ಬೋದು ಅಂತ ನಾನ್ ತಿಳ್ಕೊಂಡಿದ್ವಿ. ಅವ್ರು ಬೆಂಗಳೂರ್ನೇ ಬಿಟ್ಟು ಹೋಗೋರು ನಂಗೆ ಗೊತ್ತಿಲ್ಲ. ಆಯ್ತು, ಕನಕಪುರ ಸೈಡ್ ಸರ್ ಅದು. ಇಲ್ಲ ಕನಕಪುರ ಸೈಡ್ನೆ. ಅಲ್ಲಿಂದ ಫೋನ್ ಬರುತ್ತೆ ಸರ್ ನನಗೊಂದು. ಅಲ್ಲಿಂದ ಬರಲ್ಲ, ನಾನು ಇಲ್ಲಿ ಇವ್ರಿಗೆ ಏನ್ ನಂಬರ್ ಕೊಟ್ಟು ಬಂದಿದ್ನಲ್ಲ ಸರ್ ಈ ಓನರಿಗೆ, ಅಲ್ಲಿಂದ ಒಂದ್ ಫೋನ್ ಬರುತ್ತೆ. ಸರ್ ನಾನು ಅದಿನ ಏನ್ ಮಾಡ್ತೀನಿ, ಮೊಬೈಲ್ ಚಾರ್ಜ್ ಇಲ್ಲ ಅಂತ ಹೇಳಿ ಮನೇಲೆ ಹೋಗಿರ್ತೀನಿ. ಫೋನ್ ನಾವು ಗಾರ್ಮೆಂಟ್ಸ್ ಅಲ್ಲಿ ಕಂಪ್ನಿ ಕೆಲ್ಸಕ್ಕೆ ಹೋಗೋದ್ರಿಂದ ನಾವು ಫೋನ್ ಹಲೋ ಇರ್ಲಿಲ್ಲ ಸರ್ ಒಳಗಡೆ. ಮನೇಲೆ ಚಾರ್ಜ್ಗೆ ಹಾಕಿ ಹೋಗಿರ್ತೀನಿ. ಫೋನ್ ಬರೋಷ್ಟ್ರೊಳಗನೆ ಒಂದ್ 50ರಿಂದ 100 ಫೋನ್ ಮಿಸ್ ಕಾಲ್ ಆಗಿರ್ತವೆ ಎಲ್ಲಾನು. ಯಾರು ಇಷ್ಟೊಂದು ಫೋನ್ ಮಾಡಿದಾರೆ, ನನ್ಗೆ ಒಂದು ನಂಬರ್ ನಂಗೆ ಗೊತ್ತಿಲ್ಲ ಸರ್. ಅದ್ರೊಳಗೆ ಒಂದೇ ನಂಬರ್ ನಾನು ಸೇವ್ ಮಾಡಿದ್ವಿ. ಇವ್ರು ಏನ್ ಕೆಲಸ ಮಾಡ್ತಿದ್ರು ಅದೊಂದೇ ನಂಬರ್ ನನ್ನ ಹತ್ರ ಇರೋದು. ಸರಿ ಅವ್ರಿಗೆ ನಾನು ಅದೊಂದೇ ನಂಬರ್ ಕಾಲ್ ಮಾಡ್ತೀನಿ. ಯಾರು ಸರ್ ನೀವ್ ಯಾರು ಅಂತ ಗೊತ್ತಾಗಿಲ್ಲ ಅಲ್ಲ. ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕೇಳ್ತೀನಿ, ಏನ್ ಹೇಳಿ ಬಂದಿದಾರ ಅಂತ ಇದೀನಿ. ಆ ದಿನನೂ ಮಳೆ ಸರ್, ಸಿಕ್ಕಾಪಟ್ಟೆ ಮಳೆ ಇತ್ತು ಆ ದಿನನು. ಯಾವ್ದು ಇಸ್ವಿ ಅಂದ್ರೆ 2018 ಏನೋ ಅನ್ಸುತ್ತೆ ಸರ್, 18ನೇ ಇದ್ರಲ್ಲಿ. ಅವಾಗ ಇಲ್ಲಮ್ಮ ಇಲ್ಲ ಒಂದ್ ನಿಮಿಷ ಇರಿ, ನಿಧಾನಕ್ಕೆ ಮಾತಾಡಿ ಅಂದ್ರು. ಹೇಳಿ ಸರ್ ಅಂತಂದ್ರೆ, ನಿಮ್ಗೆ ಬೇರೆ ಯಾವ ಕಡೆಯಿಂದ ಫೋನ್ ಬಂದಿಲ್ವ ನಿಮ್ಗೆ ಅಂತ ಕೇಳಿದ್ರು. ಸರ್ ಬಂದಿರೋ ಮಿಸ್ ಕಾಲ್, ನನ್ಗೆ ಅದು ಯಾವ ನಂಬರ್ ನನ್ಗೆ ಗೊತ್ತಿಲ್ಲ ಇರೋ ನಂಬರ್ ಅದು. ಇದೊಂದು ನಂಬರ್ ನಿಮ್ ಕಡೆಯಿಂದ ಬಂದಿರೋದು, ನಂಬರ್ ಸೇವ್ ಆಗಿರೋದ್ರಿಂದ ನಾನು ನಿಮಗ್ ಕಾಲ್ ಮಾಡ್ತಿದ್ದೀನಿ. ಅವ್ರು ಬಂದಿರೋ ಇವತ್ತೊಂದು ರಾತ್ರಿ ಇಟ್ಕೊಬಿಡಿ, ನಾಳೆ ಬೆಳಿಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ. ಅಥವಾ ಇಲ್ಲ ಅಂದ್ರೆ 12 ಗಂಟೆ ರಾತ್ರಿ ಆದ್ರೂ ಪರವಾಗಿಲ್ಲ, ಇಟ್ಕೊಂಡಿರಿ ಸರ್, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೀನಿ. ಅವ್ರು ಮಾತಾಡ್ತಾ ಇಲ್ಲ ಆ ಕಡೆಯಿಂದ. ಸರ್ ಅಂತ ಇದೀನಿ, ಅವ್ರು ಮಾತಾಡ್ಲಿಲ್ಲ. ಇಲ್ಲಮ್ಮ ಅವ್ರು ನಿಮ್ ಕಡೆಯಿಂದ ಫೋನ್ ಬಂದಿದ್ದಾವೆ ನೋಡಿ, ಸ್ವಲ್ಪ ಅವ್ರ ಫೋನ್ ನೋಡಿ ನೀವು ಅಂತ ಅಂದ್ರು. ಮಾಡಿ ಯಾವ್ದಾದ್ರು ಬೇರೆ ನಂಬರ್ ಕಾಲ್ ಮಾಡಿ ಸರ್. ಅವರು ಹೇಳಲಿಲ್ಲ ಸರ್ ಏನಾಗಿದೆ ಅಂತ ಹೇಳಲಿಲ್ಲ. ಅವ್ರಿಗೆ ಏನ್ ಭಯ ಇತ್ತು ಅಂದ್ರೆ ಹುಡುಗಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ, ನಾನು ಹೆಂಗ್ ಹೇಳ್ಬೇಕು ಅನ್ನೋದು ಅವರಲ್ಲಿ ಇತ್ತು ಸರ್. ಸರಿ ಅಂತೇಳಿ ನಾನು ಬೇರೆ ನಂಬರ್ ಯಾವ ಕಾಲ್ ಬಂದ್ ಸರಿ, ಆ ಫೋನ್ ಇಡೋದ್ರೊಳಗೆ ಮತ್ತೆ ಯಾವ್ದೋ ಫೋನ್ ಬಂತು ನನಗೆ. ಅವ್ರು ರಿಸೀವ್ ಮಾಡಿದೆ, ಅಲ್ವ ಯಾರು ಅಂತ, ನೀವು ಯಾವ ಊರು ಅಂತ ಕೇಳಿದ್ರು. ನನಗೆ ಅನ್ನೊಂದು ನಂಬರಿಂದ ನಾನು ಮಾತಾಡಿ ಗೊತ್ತಿಲ್ಲ ನನಗೆ. ನೀವ್ ಯಾರ್ರಿ ನನಗೆ ಇಷ್ಟೊತ್ನಲ್ಲಿ ಫೋನ್ ಮಾಡಿ ಯಾವ ಊರು ಅಂತ ಯಾಕೆ ಕೇಳ್ತಾ ಇದೀರಾ ಅಂತ ಬೈತಾ ಇದೀನಿ ಅವ್ರಿಗೆ. ಅವ್ರು ಹೇಳ್ತಾ ಇದ್ರಿ, ಇಲ್ಲ ನಾವು ಅನ್ನೊಂದು ನಂಬರು ಅಂತ, ನೀವು ಬೇರೆ ಯಾರು ಅಂತ ತಿಳ್ಕೊಬೇಡಿ, ಇಲ್ಲ ನೀವ್ ಯಾರು ಅಂತ ಹೇಳಿ ಅಂತ. ಅವ್ರಂದ್ರೆ ಬೇರೆ ಯಾರಿಗೋ ಫೋನ್ ಮಾಡ್ಬಿಟ್ಟು ಈ ವಿಚಾರ ತಿಳಿಸ್ಬಿಟ್ರೆ ಹೆಂಗೋ ಏನೋ ಅನ್ನೋ ತರ ಅವ್ರ ಆ ಕಡೆಯಿಂದ ಭಯ ಇತ್ತು ಸರ್. ಆ ಕಡೆಯಿಂದ ಬಂದ್ ಕಾಲ್ ಭಯ ಇತ್ತು. ಇಲ್ಲ ನಾನು ಯಾವಾಗ್ಲೂ ಹೇಳ್ತಿದ್ದೆ ಸರ್, ಮಂಡ್ಯ ನಮ್ಮೂರು ಅಂತ ಹೇಳ್ತಾ ಇದ್ವಿ. ಯಾರು ಕೇಳಿದ್ರು ನಾನು ಹಂಗೆ ಹೇಳ್ತಾ ಇದ್ವಿ, ನಮ್ಮೂರು ಮಂಡ್ಯ ಅಂತ ಹೇಳ್ತಿದ್ದ ಹುಡುಗಿ. ಅವತ್ತು ಏನಾಯ್ತು, ನನ್ ಗಂಡನ ಊರೇ ಹೇಳ್ದೆ ಸರ್ ಅವತ್ತು. ನಾನ್ ಅಮ್ಮನ ಮನೆ ಮಂಡ್ಯ, ನನ್ ಗಂಡನ ಮನೆ ಇದು, ನನ್ಗಿಬ್ರು ಹೆಣ್ಮಕ್ಳು, ಹಿಂಗೆ ಹೇಳ್ದೆ ನಾನು. ಅವಾಗ ಹೌದಾ ಅಕ್ಕ ಅಂತ ಅಂದ್ರು ಅವರು. ಯಾರು ಅಂತ ಗೊತ್ತಾಗಿಲ್ಲ ನೀವು ಅಂತಂದ್ರೆ, ಸರ್ ಅಕ್ಕ ನಾವು ನಿಮ್ಮ ಯಜಮಾನ್ರ ಅಕ್ಕನ ಮಗನೇ ಮಾತಾಡ್ತಾ ಇರೋದು ಅಂತ ಅಂದ್ರು. ನನ್ಗೆ ಗೊತ್ತಿಲ್ಲ ಸರ್ ಅವ್ರ ಸಂಬಂಧ ಅಲ್ಲಿವರೆಗೂ ಇದೆ ಅಂತಾನೆ ಗೊತ್ತಿಲ್ಲ ನಮಗೆ. ಯಾವ ಊರವ್ರು ನೀವು ಅಂತ ಕೇಳಿದ್ರು. ಅವ್ರ ಊರ ಹೆಸರು ಹೇಳಿದ್ರು. ಹೌದಾ ಸರಿ ಏನು ಹೇಳಿ ಅಂತಂದೆ. ನನ್ನ ನಂಬರ್ ಹೆಂಗ್ ಸಿಕ್ತು ಅಂತ ಕೇಳಿದೆ. ಇಲ್ಲ ನಮ್ಮ ಮಾವ ಅವ್ರು ಅಲ್ಲಿ ಕೆಲಸ ಮಾಡ್ತಿದ್ರು ಅಂತಲ್ಲ, ಆ ನಂಬರ್ನ ಅವ್ರು ಅಲ್ಲಿ ಕೊಟ್ಟಿದ್ರಂತ ಅವ್ರ ಊರಿಗೆ.
ನನ್ನ ಗಂಡನೂರಿಗೆ ಅವ್ರು ಆ ನಂಬರ್ ಕೊಟ್ಟಿದ್ದಾರೆ. ನಾನ್ ಹೋಗಿ ನನ್ ಗಂಡ ನೋಡ್ಬೇಕೆ ಅಂತ ಹೇಳಿ ನನ್ನ ನಂಬರ್ ಇಲ್ಲಿ ಕೊಟ್ಟಿದ್ದೆ, ಈ ಆಫೀಸ್ ನಾನ್ ನಂಬರ್ ಕೊಟ್ಟಿದ್ದೀನಿ, ಆ ಆಫೀಸ್ ನಂಬರ್ ಅವ್ರು ಅಲ್ಲಿ ಕೊಟ್ಟಿದ್ದಾರೆ. ಅವ್ರಿಗೆ ಮುತ್ತತ್ತಿಲಿಂಗ್ ಆದಾಗ ಅವ್ರು ಇದು ಯಾವ್ದೋ ನಂಬರ್ ಕೊಟ್ಟಿದ್ದ ಬೆಂಗಳೂರು ಬರ್ತಡಿ ಅಂತ ಹೇಳಿ ಅವ್ರು ಅಲ್ಲಿಗೆ ಫೋನ್ ಮಾಡಿದಾರೆ, ಬೆಂಗಳೂರಿಗೆ ಫೋನ್ ಮಾಡಿದ್ದಾರೆ. ಅವಾಗ ಅವ್ರ ಹೆಂಡತಿ ಅಂತ ಯಾರೋ ಬರ್ತಿದ್ದಾರೆ. ಹೇಳಿ ಸರ್. ಅವ್ರ ಏನ್ ಹೇಳಿದ್ರು ಅದನ್ನ ಹೇಳವಾ? ಹಾ ಸರ್, ಹಿಂಗೆ ಏನು ಗೊತ್ತಿಲ್ಲ, ಅವ್ರು ಏನು ಅಂತ ಗೊತ್ತಿಲ್ಲ ನನಗೆ. ನಾಳೆ ಯಾರ್ಯಾರು ಇದ್ರ ಮನೇಲಿ ಅಂತ ಕೇಳಿದ್ರು. ನಾನು ನನ್ನ ದೊಡ್ಡ ಮಗಳು, ನನ್ನ ಚಿಕ್ಕ ಮಗಳು ನನ್ನ ಅಮ್ಮನ ಮನೇಲಿದ್ದಾಳೆ, ನಾವಿಬ್ರೇ ಇರೋದು ಅಂತಾನೆ ನಾನು ಹೇಳಿದೆ. ದೊಡ್ಡವ್ರು ಯಾರಿದ್ದಾರೆ? ದೊಡ್ಡವರು ಇಲ್ಲೇನ ಅಂದ್ರೆ ಸ್ವಲ್ಪ ದೂರದಲ್ಲಿ ಅಣ್ಣ ಹತ್ತಿಗೆ ಅವರು ಇದ್ರು. ಅಷ್ಟೊತ್ಕಲ್ಲ ಅಣ್ಣ ಮದುವೆ ಆಗಿತ್ತು, ಅಣ್ಣ ಹತ್ತಿಗೆ ಇದಾರೆ, ಅಮ್ಮ ಇದಾರೆ ಊರಲ್ಲಿ ಅಂತ ಅಂದೆ. ಸರಿ ಯಾರಿದ್ದಾರೆ ದೊಡ್ಡವ್ರನ್ನ, ಅವ್ರನ್ನ ಕರ್ಕೊಂಡು ಡೈರೆಕ್ಟ್ ಆಗಿ ನಾಳೆ ಬೆಳಿಗ್ಗೆ ಯಾವ್ದಾರು ಒಂದ್ ಕಾರ್ ಮಾಡ್ಕೊಂಡು ಮುತ್ತತ್ತಿಗೆ ಬಂದ್ಬಿಡಿ ಅಂತ ಹೇಳಿದ್ರು. ಯಾಕೆ ಅಂತ ಕೇಳ್ದ ನಾವು. ಅವಾಗ ಹೇಳಿದ್ರು ಇಲ್ಲ ನೀರಲ್ಲಿ ಹೋಗ್ಬಿಟ್ರು ಅಂತ ವಿಚಾರ ಗೊತ್ತಾದ್ರೆ ಅವ್ರವ್ರಲ್ವಂತ ನಮಗೂ ಗೊತ್ತಿಲ್ಲ ಸರಿಯಾಗಿ, ನಾವು ಹೋಗಿಲ್ಲ ಅಲ್ಲಿಗೆ. ಮುತ್ತತ್ತಿಗೆ ಹೋದ್ರೆ ಫೋನ್ ರೀಚ್ ಆಗಲ್ಲ, ನೀವು ಅಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ ಸರ್ ಅವರು. ಫೋನ್ ರೀಚ್ ಆಗಲ್ಲ, ಊರಿಗೆ ಹೋದ್ರೆ ಯಾರು ಫೋನ್ ಬರೋದಿಲ್ಲ ಹೋಗೋದಿಲ್ಲ. ಸರಿ ಅಂತೇಳಿ ನಾನು ಅಮ್ಮನ ಫೋನ್ ಮಾಡ್ತೀನಿ. ಅಮ್ಮ ನಿಮ್ಗೆ ಹೆಂಗ್ ಗೊತ್ತು ಅಂತ ಕೇಳ್ತಾರೆ. ನನ್ಗೆ ಅವೆಲ್ಲ ಹೇಳ್ತೀನಿ, ನಾನು ನಾಳೆ ಬನ್ನಿ ಅಂತ ಕರೆದೆ ನಾನು. ಸರಿ ಆಮೇಲೆ ಅವರು ಅಣ್ಣನ್ ಫೋನ್ ಮಾಡು, ನಾನು ಅದೇನೋ ಮಾತಾಡ್ತಾ ಇರ್ಲಿಲ್ಲ ಸರ್ ಅವ್ರ ಹತ್ರ. ಇಲ್ಲ ನಾನು ಯಾರಿಗೂ ಹೇಳಲ್ಲ ಅಂತ ಅಳ್ತಿದ್ದೆ ಮನೇಲಿ ತುಂಬಾ. ಅವಾಗ ಸರಿ ಅಂತೇಳಿ ಅವರು ಅಮ್ಮನೇ ಫೋನ್ ಮಾಡಿದ್ರು. ಅಣ್ಣ ಮನೆ ಹತ್ರ ಬಂದ್ರು. ನೀನ್ ಯಾರು ಹೇಳಿದ್ರು, ಏನಾಯ್ತು ಅಂತ ಗೊತ್ತಿಲ್ಲ ನನ್ಗೆ. ನನ್ ದೊಡ್ಡ ಮಗಳು ಸರ್ ತುಂಬಾ ಅಳ್ತಿದ್ದಾಳೆ, ಅಷ್ಟೊತ್ತು ಕಾಲಿ ಬುದ್ಧಿ ಚೆನ್ನಾಗಿತ್ತು ಅವಳಿಗೆ, ಅಳ್ತಿದ್ದಾಳೆ. ಆಮೇಲೆ ಸರಿ ಆಯ್ತು, ಏನು ಅಳೋದೇನು ಬೇಡ, ನೋಡೋಣ ಇರಿ, ನಾಳೆ ಯಾರು ಏನು ಅಂತ ಗೊತ್ತಾಗುತ್ತೆ ಇರಿ ಅಂತೇಳಿ ಬೆಳಿಗ್ಗೆನೆ 4 ಗಂಟೆ 5 ಗಂಟೆಗೆ ಒಂದ್ ಕಾರ್ ಮಾಡ್ಕೊಂತೀವಿ ಸರ್, ಹೋಗ್ತೀವಿ ಮುತ್ತತ್ತಿ ಕಡೆ ಹೋಗ್ತೀವಿ. ಅಲ್ಲಿ ಬಂದ್ಬಿಟ್ಟು ಇವ್ರದೇ ಸಾವಾಗಿರುತ್ತೆ, ನಮ್ಗೆ ಬಾಡಿ ಕೂಡ ಸಿಗ್ಲಿಲ್ಲ. ಮುತ್ತತ್ತಿಲಿ ತುಂಬಾ ಹೊಳೆ ನೀರ್ ಜಾಸ್ತಿಯಾಗಿ ಅನೌನ್ಸ್ ಮಾಡಿರ್ತಾರಂತವ್ರು, ಯಾರು ಹೊಳೆ ನೀರು ಇಳಿಬೇಡಿ ಅಂತೇಳಿ ಇವ್ರು ಇಳಿದ್ಬಿಟ್ಟಿದ್ದಾರೆ. ಗೊತ್ತಾಗಿಲ್ಲ, ನೀರ್ ಮೇಲ್ಗಡೆ ತುಂಬಾ ಫೋರ್ಸ್ ಆಗಿ ನೀರು ಬಂದೈತೆ, ನೀರಲ್ಲಿ ಹೋಗ್ಬಿಟ್ಟಿದ್ದಾರೆ. 10-11 ದಿನ ನಾವು ಬಾಡಿ ಹುಡುಕ ಪ್ರಯತ್ನ ನಮ್ಮ ಗಂಡನ ಮನೆಯವರೇ ಮಾಡ್ತಾರೆ ಸರ್. ಅಲ್ಲಿವರೆಗೂ ನಾವು ಗಂಡನ ಮನೆ ಅದೇ ಇಲ್ಲ ಅನ್ನೋದು ನಮಗ್ ಗೊತ್ತಿಲ್ಲ. ಅವ್ರು ಮಾಡ್ತಾರೆ, ಎಲ್ಲೂ ಸಿಗಲ್ಲ ಬಾಡಿನ. ಮತ್ತೆ 11ನೇ ದಿನದ ಕಾರ್ಯ ಅಲ್ಲೇ ಮಾಡ್ಬೇಕು ಅಂತ ಬರುತ್ತೆ. ಬೆಂಗಳೂರಿಗೆ ವಾಪಸ್ 3 ದಿನ ನಂತರ ನಾವು ಬರ್ತೀವಿ. ಅವ್ರು ದಿನ ಬಾಡಿ ಹುಡುಕಕ್ಕೆ ಪ್ರಯತ್ನ ಮಾಡಿರ್ತಾರೆ ಸರ್. ಸ್ಟೇಷನ್ಗೆಲ್ಲ ಆಗುತ್ತೆ, ಅದು ಕಂಪ್ಲೇಂಟ್ ಎಲ್ಲ ಆಗುತ್ತೆ, ಹುಡುಕ್ತಾರೆ, ಯಾರಿಗೂ ಸಿಗಲ್ಲ ಬಾಡಿ. ಹೋಗಿದೆ ಅಂತ ಗೊತ್ತಾಯ್ತು. ಅಲ್ಲಿಗೆ ಇವರೇ ಹೋಗಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು, ನಮ್ ದೊಡ್ಡ ಮಗಳು ಕೇಳ್ತಾಳೆ, ಅಲ್ಲಿ ಇವ್ರು ಯಾವ್ದೋ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರಂತ ಅಲ್ಲೇನೆ. ಅವಾಗ ನನ್ ದೊಡ್ಡ ಮಗಳು, ನಮ್ಮ ಅಪ್ಪನೇ ಇಲ್ಲಿದ್ರು ಅಂತ ನಿಮ್ಗೆ ಏನು ಸಾಕ್ಷಿ? ಮತ್ತೆ ನಮ್ ಯಾರ ತಲೆಗೂ ಬಂದಿಲ್ಲ ಸರ್ ಅದು. ನನ್ ದೊಡ್ಡ ಮಗಳು ಕೇಳ್ತಾಳೆ, ನಾ ಅಪ್ಪನೇ ಇಲ್ಲಿ ಹೋಗಿದಂತ ನಿಮ್ಗೆ ಹೆಂಗ್ ಗೊತ್ತು? ನಮ್ಮ ಅಪ್ಪ ನಿಮ್ಗೆ ನೋಡಿದ್ರ, ತೋರಿಸ್ತೀರಾ? ಫೋಟೋ ಏನಾದ್ರು ಇದ್ರೆ ತೋರಿಸ್ತಾರೆ ಸರ್ ಅವರು. ಒಂದು ಆಲ್ಬಮ್ ತೆಗೆದು ಅದ್ರಲ್ಲಿ ನಮ್ಮ ಮನೆಯವ್ರು ಇರ್ತಾರೆ. ಇವ್ನೇನೆ ಅಲ್ಲಿ ಹೋಗಿದ್ದು ನೀರಲ್ಲಿ, ಇವ್ನು ನಮ್ಮ ಹತ್ರ ಒಂದ್ 6-7 ವರ್ಷದಿಂದ ನಮ್ಮ ಹತ್ರ ಇದ್ದ ಅಂತ ಹೇಳ್ತಾರೆ ಸರ್ ಅವರು. ಎಲ್ಲ ಕಡೆ ಸುಮಾರು ಕಡೆ ಫೋಟೋದಲ್ಲಿ ಅವ್ರು ಇರ್ತಾರೆ ಸರ್. ಒಂದೇ ಆಲ್ಬಮ್ ಅಲ್ಲ ಒಂದು 20-30 ಕಡೆ ಫೋಟೋ ಅವ್ರದೇ ಇರುತ್ತೆ ಸರ್. ಜೊತೆಲಿ ಅವ್ರ ಗ್ರೂಪ್ ಎಲ್ಲ ಇರುತ್ತೆ ಫೋಟೋ. ಅವಾಗ ಸರಿ ಅಂತೇಳಿ ಅವಾಗ ಅಲ್ಲಿಗೆ ಇವರೇ ಕನ್ಫರ್ಮ್ ಆಗುತ್ತೆ ಸರ್ ನಮಗೆ. ಸರಿ ಅಂತೇಳಿ 11ನೇ ದಿನದ ಕಾರ್ಯ ಮಾಡ್ಬೇಕು ಸರ್. ಗಂಡನ ಜೊತೆ ಒಂದ್ 10 ವರ್ಷ ಚೆನ್ನಾಗಿ ಜೀವನ ಮಾಡಿದೀನಿ. ಅದು ಚೆನ್ನಾಗಿ ಅಂದ್ರೆ ಕುಡ್ಕೊಂಡ್ ಜೊತೆಲ್ಲ ಜೀವನ ಮಾಡಿದೆ. 10 ವರ್ಷ, ಒಂದ್ 7-8 ವರ್ಷ ಬಿಟ್ಟು ಜೀವನ ಮಾಡಿದೆ. ಯಾವ ಗಂಡನ ಸುಖವೂ ಇಲ್ಲ, ಯಾವ ಸಂತೋಷನೂ ಇಲ್ಲ, ಮಕ್ಳಿಗೆ ತಂದೆ ಪ್ರೀತಿ ಇಲ್ಲ. ನಂದು ಬಿಡಿಸ್ತಾರೆ, ನನ್ಗೆ ಹೆಂಗಾದ್ರೆ ಹೋಗ್ಲಿ, ಮಕ್ಳಿಗೆ ತಂದೆ ಪ್ರೀತಿನೇ ಸಿಗ್ಲಿಲ್ಲ. ಆದ್ರೂನು ಒಂದು ಕಾರ್ಯ ಅಂತ 11 ದಿನದ ಏನ್ ಮಾಡ್ತಾರೆ, ಆ ದಿನ ವಿಧವೆ ಅಂತಾನು ಮಾಡ್ತಾರೆ. ಎಲ್ಲವೂ ಮುಗ್ದೋಯ್ತು ಅಲ್ಲಿಗೆ ಅಂತೇಳಿ ವಾಪಸ್ ಬೆಂಗಳೂರಿಗೆ ಬರ್ತೀವಿ. ಇದೆ ಆಮೇಲೆ ಒಂದ್ 6 ತಿಂಗಳು 7 ತಿಂಗಳ ನಂತರ ನನ್ನ ದೊಡ್ಡ ಮಗಳಿಗೆ 18-19 ಬೀಳ್ತಿರುತ್ತೆ. ಆ ಹುಡುಗಿನ ಮದುವೆ ಮಾಡ್ಕೊಡಿ ಅಂತ ಯಾರು ಕೇಳ್ತಾರೆ, ನಮ್ಮ ಯಜಮಾನ್ರ ಅಕ್ಕನ ಮಗನಿಗೆ ಕೇಳಿಸ್ತಾರೆ ಸರ್. ಹುಡುಗ ಗೌರ್ಮೆಂಟ್ ಜಾಬ್, ಮಾಡ್ಕೊಡಿ ಮದ್ವೆನ. ಸರಿ, ನಮ್ ಕಡೆಯವ್ರು ಯಾರೋ ಇರ್ತಾರಲ್ಲ ದೊಡ್ಡವರು, ಅವರೆಲ್ಲಾನು ಮಾಡ್ಕೊಡಮ್ಮ ಚೆನ್ನಾಗಿರ್ತೇಳಿ ಮಾಡ್ಕೊಡು ಸರಿ ಅಂತ ನಮ್ಮ ಯಜಮಾನ್ರ ಅಕ್ಕನ ಮಗನ್ಗೆ ಮಗ ಆಯ್ತು. ಫೋನ್ ಮಾಡಿದ್ನಲ್ಲ ಆತ, ಹಾ ಹುಡುಗನ್ಗೆನೆ ಸರ್. ಸರಿ ಆಯ್ತು. ನಾನ್ ಕೇಳ್ತೀನಿ ಸರ್ ಆ ದಿನ. ಅವ್ರ ಮನೆ ಮಕ್ಳು ಎಲ್ಲ ಕೇಳ್ತಾರೆ, ಹೆಣ್ಮಕ್ಳು. ಅವ್ರ ಮನೆಗೆ ನಮ್ಮನ್ನ ಆಸ್ತಿ ವಿಚಾರ ಕಳಿಸ್ತಾರೆ ಸರ್. ಆಸ್ತಿ ವಿಚಾರ ಹೆಂಗೆ ಬೇಕಾ ಆಗೋದಿಲ್ಲ, ನಿಮ್ಗೆ ಎಂತ ಒಂದಷ್ಟು ಆಸ್ತಿ ಐತೆ ಬಂದು ತಗೊಳ್ಳಿ ಮಾಡಿ ಅಂತವ ಅಳಿಮಯ್ಯನು ಹೇಳೋದು ಸರ್. ಇವಾಗ ಏನ್ ಅಳಿಮ ಇದಾರಲ್ಲ ಅವ್ರೇ ಹೇಳಿದ್ದು. ಸರಿ ಆಯ್ತು, ಒಂದಿನ ಹೋಗ್ತೀವಿ. ಎಲ್ಲರೂ ಮಾತಾಡ್ತಾರೆ. ಅವ್ರ ಜೊತೆಲಿ ಇರ್ತವ್ರು 2 ಅಣ್ಣ 2 ಅಕ್ಕ, ಇವ್ರು ಒಬ್ರು ಮಧ್ಯದವ್ರು. ಅಲ್ಲಿಗೆ ಅಲ್ಲ, ಇವ್ರು ಲಾಸ್ಟ್ನವ್ರು. 2 ಅಕ್ಕ 2 ಅಣ್ಣ. ಇವ್ರು ಟೋಟಲ್ 5 ಜನ ನಮ್ಮ ಯಜಮಾನ್ರ ಹುಟ್ಟಿದವ್ರು. ಅವ್ರ ಮನೆ ಬಂದು ಕೊಳ್ಳೆಗಲ್ಲ ಸೈಡ್. ಆಯ್ತು, ಮದುವೆ ಮಾಡ್ಕೊಟ್ರಾ? ಹಾ ಸರ್, ನನ್ ಮಗಳನ್ನ ಮದುವೆ ಮಾಡ್ಕೊಟ್ವಿ. ತುಂಬಾ ಚೆನ್ನಾಗಿದ್ದಾಳೆ ಸರ್ ಅವಳು. ನಮ್ ಲೈಫ್ ಇಷ್ಟು ಸರ್, ನಮ್ ಜೀವನ ಹಿಂಗೆ. ಚಿಕ್ಕ ಮಗಳು? ಆಯ್ತು, ನಮ್ಮ ಚಿಕ್ಕ ಮಗಳು ಬಂದ್ಬಿಟ್ಟು B.Com ಮುಗಿಸಿದ್ಲು ಸರ್. ಇವಾಗ ನನ್ ಜೊತೆಲಿ ನನ್ ಮನೇಲಿ ಇರೋದು ಸರ್ ಅವಳು. B.Com ಮುಗಿಸಿ ಇವಾಗ ರೀಸೆಂಟ್ ಆಗಿ ಬೆಂಗಳೂರಿಗೆ ಕರ್ಸ್ಕೊಂಡೆ. ಅವಳ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಸರ್. ಚೆನ್ನಾಗಿದೀವಿ. ಇಷ್ಟು ನಡೀತದೆ ಸರ್ ನನ್ನ ಲೈಫಲ್ಲಿ. ಇಷ್ಟು ನಡೆದೋಯ್ತು.
ಅದ್ರ ಮಧ್ಯೆ ಯಾವ ತಪ್ಪುನು ಯಾವ ಹೇಳ್ತಾರಲ್ಲ ಸರ್, ಗಂಡ ಹೊಡೆದ ಬೈದ, ನಾನು ಅಲ್ಲೋದೆ ನಾನು ಇಲ್ಲೋದೆ, ಆ ಹೆಣ್ಮಕ್ಳಿಗೆಲ್ಲ ಹೇಳ್ತೀನಿ ಧೈರ್ಯ ತಂದ್ರೆ ಹೆಂಗ್ ಬೇಕಾದ್ರೂ ಬದುಕ್ಬೋದು ಸರ್. ಸರ್ ಸಾಯಕ್ಕೂ ಒಂದೇ ದಾರಿ, ಕೆಡಕ್ಕೂ ಒಂದೇ ದಾರಿ, ಬದುಕಕ್ಕೆ ಸಾವಿರಾರು ದಾರಿ ಇದಾವೆ ಸರ್ ಬೆಂಗಳೂರಲ್ಲಿ. ಬದುಕು ಕಟ್ಕೋತೀನಿ ಅಂದ್ರೆ ತುಂಬಾ ಚೆನ್ನಾಗಿ ಬದುಕು ಕಟ್ಕೊಬಹುದು ಸರ್. ಕಷ್ಟ ಬಿದ್ದೆ ಸರ್, ಕೆಟ್ಟದ್ ಮಾಡೇ ಬದುಕಕ್ಕೇನಿಲ್ಲ, ಒಂದ್ ಒಳ್ಳೇದ್ ಮಾಡು ನಾವು ಬದುಕ್ಬೋದು. ಬಟ್ ಈ ಮಧ್ಯೆ ನೀವು ಒಂಟಿಯಾಗಿದ್ದ ಕಾಲದಲ್ಲಿ ನೀವು ಆ ತರದ ಸವಾಲುಗಳನ್ನೇನು ಎದುರಿಸ್ಲಿಲ್ವಾ? ತುಂಬಾ ತುಂಬಾ ಎದುರಿಸ್ತೆ ಸರ್ ನಾನು. ಯಾರ್ಯಾರು ಸರ್ ನನ್ನ ಸೋದರ ಮಾವ ಅಂತ 3ನೇ ಸೋದರ ಮಾವ ಏನಿದ್ರಲ್ಲ ಅವರು ಗಂಡ ಇದ್ದಂಗೆನೆ ಸರ್ ಅದ್ ನಡೀತಿದ್ದು. ಈಗ ಅವನಿಂದ ಏನು ಇಲ್ಲ, ಅವ್ನು ಹೋಗ್ಬಿಟ್ನಲ್ಲ ಸರ್ 7-8 ವರ್ಷ ಬಿಟ್ಟು ಹೋಗ್ಬಿಟ್ನಲ್ಲ. ಅವಾಗ ನಿನ್ಗೆ ಯಾರು ಇಲ್ಲ, ನಿನ್ಗೆ ಆಶ್ರಯ ಇಲ್ಲ ನಾನು ಹೇಳ್ದೆ. ನೋಡಿ ನಾನು ಆ ತರದ ಹುಡುಗಿ ಇಲ್ಲ, ಕಷ್ಟವಸಕ್ಕೂ ನಾನು ಬದುಕು ಕಟ್ಕೊಳ್ಳೋದು ನನಗೆ ಗೊತ್ತು, ಕಟ್ಕೋತೀನಿ ನಾನು. ಆದ್ರೆ ನಾನು ಈ ತರ ಕೆಲ್ಸಕ್ಕೆ ನಾನು ಎಳೆಬಿಡಿ ಹೇಳಿದ್ರೆ ನಾನು ನಮ್ಮ ಅತ್ತೆ ಅವ್ರಿಗೆ ಹೇಳೇ ಬಿಡ್ತೀನಿ ಅಂತ ಹೇಳ್ಬಿಟ್ಟೆ ಸರ್ ಮನೆಗೆ. ಹಿಂಗಂತ ಇದಾರೆ ನೋಡಿ ಅಂತ. ಅವ್ರಿಗೆ ನನ್ನ ಏಜಿನ ಮಗಳೇ ಸರ್, ಅವ್ರ ಹಂಗಂತ ಕೇಳ್ತಾರೆ. ಆ ದಿನ ಅವ್ರಿಗೆ ಹೇಳ್ದೆ, ಅವ್ರ ಮಾತು ಬಿಟ್ರು. ನಮ್ಮ 2ನೇ ಮಾವ ಏನಿದ್ದಾರೆ ಅವರು ಈ ಗಂಡ ಹೆಂಡತಿ ಚೆನ್ನಾಗಿಲ್ಲಮ್ಮ ವಿಚಾರಕ್ಕೆ ಹೋದ್ರು, ಅವ್ರ ಹತ್ರ ಮಾತು ಬಿಟ್ಟೆ. ದೊಡ್ಡವ್ರು ಏನಿದ್ದಾರೆ ನನ್ನ ಮದುವೆ ಮಾಡಿ ನನ್ನ ಜೀವನ ಹಾಳು ಮಾಡಿದ್ರಲ್ಲ ಅಂತ ಹೇಳಿ ನನ್ನ ಅವ್ರ ಮನೆಗೆ ಆ ದಿನನೇ ಹೋಗೋದ್ ಬಿಟ್ಟಿದ್ದೆ. ಈಗ್ಲೂ ಈಗ ಚೆನ್ನಾಗಿರೋದಕ್ಕೆ ಸರ್, ದುಡ್ಕೊಂಡ್ ತಿನ್ಕೊಂಡ್ ಚೆನ್ನಾಗಿದೆ ಸರ್. ನನ್ಗೆ ಊಟ ತಿಂಡಿ ಬಟ್ಟೆಗೆ ತೊಂದ್ರೆ ಇಲ್ಲ, ಮನೆ ಬಾಡಿಗೆ ಮನೆನೇ. ಮಕ್ಳನ್ನ ಓದಿಸ್ ದೊಡ್ಡವಳು SLC ಓದಿದ್ಲು ಅಷ್ಟೇ, ನಾನು ಓದಲ್ಲಮ್ಮ ನಿನ್ ಜೊತೆ 1-2 ವರ್ಷ ಕೆಲಸ ಮಾಡ್ತೀನಿ, ನೀವ್ ಒಬ್ರೇ ದುಡಿಬೇಕು ಅಂತ ಹೇಳಿ ಬಂದ್ಲು. ಪಾಪ 2 ವರ್ಷ ಕೆಲಸ ಮಾಡಿದ್ಲು ಸರ್. ಅವಳು ಒಂದು ವಾಚ್ ಕಂಪ್ನಿಗೆ ಹೋಗಿ 2 ವರ್ಷ ಕೆಲಸ ಮಾಡ್ತು. ಅದಾದ್ಮೇಲೆ ಯಜಮಾನ್ತಿ ಇರೋದು ಅಂತ ಗೊತ್ತಾಯ್ತು, ಮಗಳು ಮದುವೆ ಮಾಡಿ ಕಳಿಸ್ತೆ. ಅವಳ ಲೈಫ್ ಚೆನ್ನಾಗಿದೆ ಸರ್, ಚೆನ್ನಾಗ್ ಹುಡುಗನು ಒಳ್ಳೆಯವನು, ಅವರ ಅತ್ತೆ ಮಾವನು ತುಂಬಾ ಒಳ್ಳೆಯವರು ಸರ್, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾಕಂದ್ರೆ ಸರ್ ಅವ್ರು ಹೇಳ್ತಾರೆ ಸರ್, ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ಅಮ್ಮ ಅಂತ ಹೇಳಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಯಾವ್ದೋ ಒಂದು ಕೆಟ್ಟ ಹ್ಯಾಬಿಟು ಹಳಿ ಮೈನ ಹತ್ರನೂ ಇಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಅವಳ ಲೈಫ್ ತುಂಬಾ ಚೆನ್ನಾಗಿ ಸೆಟ್ಲ್ ಆಗಿದೆ, ಗೌರ್ಮೆಂಟ್ ಜಾಬ್ ಜೊತೆಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ ಚಿಕ್ಕ ಮಗಳು ಈಗ ರೀಸೆಂಟ್ ಆಗಿ 1 ವರ್ಷ ಆಯ್ತು ಸರ್ ಬೆಂಗಳೂರಿಗೆ ಬಂದು. ನಾನು ಅಲ್ಲಿವರೆಗೂ ನಾನು ಒಬ್ಳೆ ಇದೆ ಸರ್. ಆಮೇಲೆ ಮಗಳು ಮದುವೆ ಲಾಕ್ ಡೌನ್ ಆಯ್ತಲ್ಲ, ಆ ಟೈಮಲ್ಲಿ ಮಗಳು ಮದುವೆ ಮಾಡಿ ಕಳ್ಸಿದೀನಿ. ಅವಳು ಪ್ರೆಗ್ನೆನ್ಸಿ, ಅವಳಿಗೊಂದು ಬಾಣಿತನ ಮಾಡ್ಬೇಕು. ಮತ್ತೆ ನಾನು ಈ ಬೆಂಗಳೂರು ಖಾಲಿ ಮಾಡ್ಕೊಂಡು ಊರಿಗೆ ಹೋದೆ, ಅಲ್ಲಿ ಬಾಣಿತನ ಮಾಡಿದೆ. ಮತ್ತೆ ಕೈಯಲ್ಲಿ ದುಡ್ಡೆಲ್ಲ ಕಲಿತು ಮತ್ತೆ ಬೆಂಗಳೂರಿಗೆ ಬಂದೆ. ಮತ್ತೆ ಲಾಕ್ ಡೌನ್ ಆಯ್ತು, ಊರಿಗೆ ಹೋದೆ. 2 ವರ್ಷ ಅಲ್ಲಿ ಸೆಟ್ಲ್ ಆದೆ. ಮತ್ತೆ ಇಲ್ಲ ಹಿಂಗಿದ್ರಾಗಲ್ಲ, ಇನ್ನೂ ಮಗಳಿಗಲ್ಲ, ನಾನು ಇನ್ನೇನಾದ್ರು ಮಾಡ್ಲೇಬೇಕಲ್ವಾ ಅಂತೇಳಿ ಮತ್ತೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ನಾವು ಮನೆ ಮಾಡಲಿಲ್ಲ ಸರ್. ಫೀಸಿಗೆ ಹೋಗ್ಬಿಟ್ಟು ಒಂದು 6-7 ತಿಂಗಳು ಫೀಸಿಗೆ ಇದ್ಬಿಟ್ಟೆ. ಆ ಟೈಮಲ್ಲಿ ಏನು ಫೀಸಿಲ್ ಇರೋರು ಹುಡುಗಿಯರು ಸರ್, ಅವರೆಲ್ಲ ಆಂಟಿ ನೀನ್ ಮದ್ವೆ ಆಗೈತೆ, ನೀನ್ ಯಾಕೆ ಇಲ್ಲಿದೀಯಾ ನನ್ಗೆ ಏನು ಹೇಳ್ಕೊಳಕ್ ಆಗ್ತಿಲ್ಲ. ಸರಿ ಆಯ್ತು ಇರ್ಲಿ ಪರವಾಗಿಲ್ಲ ಅಂತ ಹೇಳಿ ಇಲ್ಲಿಂದ ನಾನು ಏನೋ ನನ್ ಮನೆ ಪ್ರಾಬ್ಲಮ್ ಇದೆ ಹಂಗಾಗಿ ಮನೆ ಮಾಡಕ್ಕಾಗಲ್ಲ ಅಂತ ಹೇಳಿ ಬಂದಿದ್ದೀನಿ. ಹೋಗ್ತೀನಿ ಸ್ವಲ್ಪ ದಿನದಲ್ಲಿ ಹೋಗ್ತೀನಿ ಅಂತ ಹೇಳಿ ಫೀಸಿ ಬಿಟ್ಟೆ ಮನೆ ಮಾಡ್ಕೊಂಡೆ ಚಿಕ್ಕದಾಗಿ. ಆ ಟೈಮ್ಗೆ ನನ್ನ ಮಗಳದು ಎಕ್ಸಾಮ್ ಮುಗೀತು, B.Com ಮಾಡಿದಾಳೆ ಸರ್. ಎಕ್ಸಾಮ್ ಮುಗೀತು. ಆ ಟೈಮ್ಗೆ ನೀನ್ ಬರ್ತೀಯಲ್ಲ ನನ್ನ ಹತ್ರ ಅಂತ, ಹ್ಞೂ ಬರ್ತೀನಿ ಅಂತ ಹೇಳಿ ಬಂದ್ಲು. ಈಗ ಅವಳು ನಾನಿಬ್ರು ಇದೀವಿ ಸರ್. ಬೆಳಿಗ್ಗೆ ಅವಳು ಕೆಲವು ಡ್ಯೂಟಿಗೆ ಹೋಗ್ತಾಳೆ, ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾಳೆ ಅಕೌಂಟೆಂಟ್ ಆಗಿ. ನಾನು ಕೂಡ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀನಿ. ನಾವು ಚೆನ್ನಾಗಿದ್ದೀವಿ ಸರ್. ಇವಾಗ ನನ್ ಮಗಳ ಹತ್ರ ಒಂದ್ ಮಾತಾಡಿ ಸರ್, ನಗ್ತಾ ಇದ್ದಾಳೆ ಸರ್ ಇಂದ ನಾನು ಹೇಳೋದೆಲ್ಲ ಕೇಳಿಸ್ಕೊಂಡು. ನನ್ ಮಗಳ ಹತ್ರ 1-2 ಮಾತಾಡಿ ನಾನು ಹೇಳೋದೆಲ್ಲ ಕೇಳಿಸ್ಕೊಂಡು ನಗ್ತಾ ಇದ್ದಾಳೆ. ಇದ್ದಾಳೆ ಸರ್, ಕೊಡ್ತೀನಿ ಮಾತಾಡಿ ಸರ್. ಅಣ್ಣ ಅಂತ ಮಾತಾಡಿ ಸರ್. ಹಲೋ ನಮಸ್ತೆ. ನಮಸ್ತೆ ಸರ್, ಹೇಳಿ. ಚೆನ್ನಾಗಿದ್ದೀನವ್ವ? ಹಾ ಸರ್ ಚೆನ್ನಾಗಿದ್ದೀನಿ, ನೀವು? ಓ ಇಷ್ಟೊತ್ತು ಅಲ್ಲೇ ಕೂತಿದ್ದ? ಓಕೆ, ಊಟ ಮಾಡಿದ್ರಾ? ಇನ್ನೇ ಇಲ್ಲ ಸರ್, ಫೋನಲ್ಲಿ ಮಾತಾಡ್ತಿದ್ವಲ್ಲ ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಫೋನ್ ಮಾತಾಡ್ಬಿಡ್ಲಿ ಆಮೇಲೆ ಊಟ ಮಾಡೋಣ ಅಂತನ? ಓಕೆ, ಊಟ ಆಯ್ತವ? ಊಟ ಆಯ್ತು. ನೀವು ಕಾರ್ಯಕ್ರಮ ಕೇಳಿದ್ದೀರಾ ಯಾವಾಗಾದ್ರೂ? ಹಾ ಸರ್, ನಮ್ಮ ಅಮ್ಮ ಕಳಿಸ್ತಾ ಇರ್ತಾರೆ, ನಾನು ಫ್ರೀ ಇರಲ್ಲ, ಅವಾಗ ಕೇಳ್ತೀನಿ. ಅವ್ರು ಕಳಿಸ್ತಾ ಇರ್ತಾರೆ, ಇದ್ ಕೇಳಿ ಇವತ್ ಕೇಳ್ಬಿಟ್ಟು ನಂಗೆ ಸ್ಟೋರಿ ಹೇಳ್ಬೇಕು, ಕೇಳು ಅಂತ ಕಳಿಸ್ತಾರೆ ಅವಳು. ಏನ್ ಪುಣ್ಯಕೋಟಿ ಕಥೆನ ಅದು ಕೇಳಲಿಕ್ಕೆ. ಅರ್ಥ ಆಗತ್ತವೆ ಅಂದ್ರೆ ಮಗಳ ಮಾತಾಡ್ತಿರೋದು? ಮಮ್ಮಿ ಮಗ್ಲಿ ಕೂಡ ಆಮೇಲೆ ಮಾತಾಡ. ಹಂಗ ಹೇಳ್ತಾರ ಅಂದ್ರೆ ಈ ಕತೆ ನೀನ್ ಇವತ್ತು ಹೇಳ್ಬೇಕು ಅಂತ? ಹಾ ಸರ್, ಇವತ್ ನನ್ಗೆ ನಾನು ಅವಳಿಗೆ ಕಳಿಸ್ತಿದ್ದೆ ಸರ್. ನಾನ್ ದೊಡ್ಡ ಮಗಳಿಗೂ ಕಳಿಸ್ತೀನಿ ಸರ್. ಅವಳು ಚೆನ್ನಾಗಿದ್ದಾಳೆ ಲೈಫಲ್ಲಿ, ಆದ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿದ್ದೀವಿ ಅಂತ ನಾವು ಜಾಸ್ತಿ ಯಾವತ್ತೂ ಮೇಲೂ ಹೋಗ್ಬಾರ್ದು, ಚೆನ್ನಾಗಿಲ್ಲ ಅಂತ ಕೆಳಗೂ ಇಳಿಬಾರ್ದಲ್ಲ ಸರ್. ಹಂಗಾಗಿ ಈ ಕತೆ ಕೇಳಿ, ಇದನ್ ಕೇಳ್ಬೇಕು, ನೀವ್ ಏನಾಯ್ತು ಅಂತ ನೀನ್ ನನ್ಗೆ ಹೇಳ್ಬೇಕು. ಮತ್ತೆ ಅದ್ ಹೆಂಗೆ ಸರ್, ಮೊನ್ನೆ ನಾನು ತುಂಬಾ ಬ್ಯಾಕ್ ಇದೆಲ್ಲ ಕೇಳ್ತಾ ಇದೀನಿ ಸರ್.
ಮೊನ್ನೆ ಒಂದು 25 ವರ್ಷದ ಹುಡುಗಿದು ಸಿಕ್ತು ಸರ್ ನನಗೆ. ಪಾಪ ತುಂಬಾ ಹತ್ಕೊಂಡು ಹೋದ ಹುಡುಗಿ, ಗಾಡಿ ಕೆಲಸ ಮುಗಿಸ್ಕೊಂಡು ಬಂದು 3 ಜನ ಅಕ್ಕ ತಂಗಿಯರು, ಅದೆಲ್ಲ ಕೇಳಿ ತುಂಬಾ ನೋವಾಗ್ಬಿಡ್ತು ಸರ್ ನನಗೆ. ಅವ್ರ ಅಪ್ಪ ತೀರೋದ್ರು ಹಾರ್ಟ್ ಅಟ್ಯಾಕ್ ಆಗಿ ಅಂತ ಹೇಳಿ ಅದೆಲ್ಲ ಹೇಳ್ತಿತ್ತು. ಒಂದು ಆ ಹುಡುಗಿದು ಮತ್ತೆ ಇನ್ನೊಂದು ಹುಡುಗ ಶಿವು ಅಂತ ಹುಡುಗಿನ ಓದಿಸ್ಕೊಂಡು ಅಲ್ಲಿವರೆಗೂ ತಗೊಂಡೋಗಿ ಆ ಹುಡುಗಿ ಹೋಯ್ತಲ್ಲ, ಅದೊಂದು ದ್ರಾಕ್ಷಿ ಬೆಳೆಗಾರರು. ಹೌದೌದು, ಪಾಪ ಹುಡುಗ ಏನಾಯ್ತು ಮಗ್ಳು ಕೈ ಕೊಡು, ಮತ್ತೆ ಇಸ್ಕೊಂಬೇಡ, ನಾನು ಹೇಳೋರ್ಗೆ ಇಸ್ಕೊಂಬೇಡ, ಮಗ್ಳು ಕೊಡು. ಹಾ ಸರ್. ಹಲೋ, ನಿಮ್ ತಾಯಿ ಕಳಿಸ್ಬಿಟ್ಟು ಏನು ಹೇಳ್ತಾರೆ ನಿಮ್ಗೆ? ಆ ಸ್ಟೋರಿ ನೋಡು, ಅರ್ಥ ಮಾಡ್ಕೊ, ಎಷ್ಟು ನೋವು ತಿನ್ನಿಸ್ತಾರೆ ಅವರು ಅಂತ ಹೇಳಿ ಕೊಟ್ಟಿರ್ತಾರೆ, ಕಳ್ಸಿರ್ತಾರೆ ಎಲ್ಲ ವಾಟ್ಸಪ್ ಅಲ್ಲಿ. ಇದು ಯಾವ್ದು ಇದು ಕರ್ಮ ಅಂದ್ಕೊಳ್ತಿದ್ದ? ಇಲ್ಲ ಸರ್, ಕೇಳ್ತಿದ್ದೆ ಅವ್ರು ಕಳಿಸ್ತಿದ್ರಲ್ಲ ಅಂತನಾದ್ರು. ಅವ್ರು ಸಂಜೆ ಬಂದ ತಕ್ಷಣ ಕೇಳ್ತಾರಲ್ಲ, ಸ್ಟೋರಿ ಕೇಳ್ದೆ ಏನೈತೆ ಸ್ಟೋರಿ ಹೇಳು, ಎಕ್ಸ್ಪ್ಲೈನ್ ಮಾಡು ಅಂತ ಕೇಳ್ತಿದ್ರು. ಅದಕ್ಕಾದ್ರೂ ಕೇಳ್ಬೇಕು ಅಂತ ಕೇಳ್ತಿದ್ರು. ಓಕೆ, ಬಟ್ ಲೆಟರ್ ವೈಸ್ ಅದ್ರಲ್ಲಿ ಏನಿದೆ ವಿಚಾರ ಅಂತ ನಿಮ್ಗೆ ಅರ್ಥ ಆಗೋದು? ಅರ್ಥ ಆಗ್ತಿತ್ತು. ಆಮೇಲೆ ನಂಗೆ ಇಂಟ್ರೆಸ್ಟ್ ಬರ್ತಿತ್ತು. ಅದಾದ್ಮೇಲೆ ಮತ್ತೆ ಯಾವ್ದಾದ್ರು ಎಪಿಸೋಡ್ ನಾನೇ ಕೇಳ್ತಿದ್ದೆ ಫ್ರೀ ಟೈಮ್ ಅಲ್ಲಿ. ಎಷ್ಟು ವರ್ಷ ನಿಮ್ಗೆ? 22 ಇವಾಗ ರನ್ನಿಂಗ್. 22. ಆಗ್ಲಿ ಅಂದ್ರೆ ನೋಡಿ, ತಾಯಿ ಇಷ್ಟೆಲ್ಲ ಒದ್ದಾಡಿ ಬದುಕನ್ನ ಕಟ್ಟಿಕೊಂಡು, ನನಗನ್ಸುತ್ತೆ ನೀವು ಹೊರಗಡೆ ಯಾರನ್ನು ಮಾದರಿಯಾಗಿ ತಗೊಳ್ಳೋದೇ ಬೇಡ. ತಾಯಿಯ ದೊಡ್ಡ ಏನು ಮಾದರಿಯಾಗಿ ನಿಂತಿದ್ದಾರೆ. ಅಂಡ್ ಆಫ್ ಕೋರ್ಸ್ ನೀವೀಗ BCom ಮುಗ್ದಾದ್ಮೇಲೆ ಇಲ್ಲಮ್ಮ ನಾನು ದುಡಿತೀನಿ ಅಂತ ಬಂದಿದ್ದೀರಿ, ನಿನ್ನ ಸಂಸ್ಕಾರನವಾದು. ಅಂಡ್ ಹೊರಗಡೆ ಹೋದಾಗ ಈ ಕಥೆಗಳೆಲ್ಲ ಯಾಕೆ ಪಾಪ ಅವರು ಕೇಳಿ ಅಂತ ಹೇಳ್ತಿದ್ದಾರೆ ಅಂದ್ರೆ, ನೋಡಿ ಎಲ್ಲವನ್ನು ನಾವೇ ಅನುಭವಿಸಿ ತಿಳ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದನ್ನ ಅಯ್ಯೋ ಯಾಕಂದ್ರೆ ಈ 18, 19, 20, 21, 22, 23 ಈ ಏಜಲ್ಲಿ ತೆಗೆದುಕೊಳ್ಳುವ ಒಂದು ತಪ್ಪು ನಿರ್ಧಾರ ಆ ಹೆಣ್ಮಗಳು ಇಡೀ ಜೀವನವನ್ನ ಮತ್ತೆಂದು ತಿದ್ದಿಕೊಳ್ಳಲಾಗದಷ್ಟು ದೊಡ್ಡ ಮಟ್ಟಕ್ಕೆ ಹಾಳು ಮಾಡುತ್ತೆ. ಈಗ ನಿಮ್ಮ ತಾಯಿ ಕಾಲದಲ್ಲೆಲ್ಲ ಹಿರಿಯರು ಸೇರಿ ಮಗಳು ಬದುಕು ಹಾಳು ಮಾಡುತ್ತಿದ್ರು. ಈಗ ಹಿರಿಯರೆಲ್ಲ ಇಲ್ಲ, ಇವಳೆ ಹಾಳು ಮಾಡ್ಕೊಳ್ತಾಳೆ. ಅಲ್ಲೆಲ್ಲ ಕಾಲೇಜ್ಗೆ ಹೋಗ್ತೀನಿ ಅಂತಲೋ, ಕೆಲ್ಸಕ್ಕೆ ಹೋಗ್ತೀನಿ ಅಂತಲೋ, ಅಲ್ಲಿ ಯಾವುದು ಬಣ್ಣದ ಮಾತುಗಳಿಗೆ ಬಿದ್ದು ಬದುಕಲ್ಲಿ ಒಂಚೂರು ನಡತೆಯಲ್ಲೋ ಇನ್ಯಾವುದೋ ವಿಚಾರದಲ್ಲೋ ಒಂಚೂರು ಕೆಟ್ಲು ಅಂತ ಗೊತ್ತಾದ್ರೆ ಈ ಸಮಾಜದಲ್ಲಿ ಮತ್ತೆ ನೀವು ಮೇಲೆದ್ದು ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇದನ್ನು ಕಳಿಸೋದೇನಂದ್ರೆ ನೀನ್ ಹಿಂಗೆ ಮಾಡಬಾರ್ದು ಅಂತ ಅಲ್ಲ, ಹಿಂಗೆಲ್ಲ ಇದಾವ ನೋಡ್ಕೊಳ್ಳವ ಲೋಕದಲ್ಲಿ. ಹುಡುಗರು ಹೆಂಗಿರ್ತಾರೆ ಅಥವಾ ಜನ ಹೆಂಗಿರ್ತಾರೆ, ಹೆಂಗೆ ಎಡವಟ್ಟು ಮಾಡ್ಕೊಂಡವ್ರು ಇವತ್ತು ಏನೇನು ಅನುಭವಿಸ್ತಿದ್ದಾರೆ, ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ನಾವು ಅಂತಿಮವಾಗಿ ನಾವು ಎಷ್ಟು ಡಿಗ್ರಿ ಮಾಡಿದ್ದೀವಿ, ಎಷ್ಟು ಸಂಬಳ ಮಾಡಿದ್ದೀವಿ, ಎಷ್ಟು ದುಡಿದಿದ್ದೀವಿ, ಎಷ್ಟು ನೋಡೋಕೆ ಚೆನ್ನಾಗಿದ್ದೀವಿ ಅನ್ನೋದಕ್ಕಿಂತ ನಮಗೆ ಸಾಮಾಜಿಕವಾಗಿ ಹೆಂಗೆ ನಡ್ಕೊಳ್ಬೇಕು, ರೀತಿ ನೀತಿ ನಯ ನಾಜುಕ್ ಹೆಂಗಿರಬೇಕು ಅಂತ ಗೊತ್ತಿಲ್ಲದೆ ಹೋದ್ರೆ ನಮ್ಮ ಸಂಬಳ ನಮ್ಮ ಡಿಗ್ರಿ ಯಾವುದು ಕೆಲ್ಸಕ್ಕೆ ಬರಲ್ಲ. ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದ ಪದವಿ ಅಂದ್ರೆ ನಮ್ಮ ನಡತೆ. ಅದೊಂದು ಚೆನ್ನಾಗಿದ್ರೆ ನೀನು 4ನೇ ಕ್ಲಾಸ್ ಓದಿದ್ರು ಬದುಕಂಬೋದು ಅಲ್ವಾ? ಹಾಗಾಗಿ ಸಂತೋಷ, ನೀವು 22 ವಯಸ್ಸಿನ ಹೆಣ್ಮಗಳಾಗಿ ಇದನ್ನು ಕೇಳುವಷ್ಟು ತಾಳ್ಮೆಯನ್ನಂತೂ ಹೊಂದಿದ್ದೀರಲ್ವ, ಅದು ಬಹಳ ಒಳ್ಳೇದಾಗ್ಲಿ. ಅಡಿಗೆ ಎಲ್ಲ ಮಾಡಕ್ ಬರುತ್ತೆ ನಿಮಗೆ? ಮಾಡ್ತೀನಿ. ಓಕೆ, ತಾಯಿ ಮನೆಗೆ ಬರೋದು ಮೊದ್ಲ, ನೀವು ಬರೋದು ಮೊದ್ಲ? ಇಲ್ಲ, ನಾನ್ 6:30 ಬಂದ್ಬಿಡ್ತೀನಿ. ಮಮ್ಮಿ ಬರೋದು 8:30 ಆಗುತ್ತೆ. ಅಷ್ಟೊತ್ತಿಗೆ ಅಡಿಗೆ ಎಲ್ಲ ಮಾಡಿಟ್ಟಿರ್ತೀರಾ? ಮಾಡಿರ್ತೀನಿ. ಅಯ್ಯೋ ಪಾಪ, ಅವ್ರು ಊಟ ಮಾಡ್ತಾರಾ? ಮಾಡ್ತಾರೆ ಸರ್. ಪುಣ್ಯ. ಅವರೇ ರೋಲ್ ಮಾಡಲ್ಲಲ್ವಾ ನಮ್ಗೆ? ಅವರೇ ರೋಲ್ ಮಾಡಲ್ಲಲ್ವಾ ನಮ್ಗೆ ಎಲ್ಲಾದ್ರಲ್ಲೂ? ಅಲ್ಲ ಪಾಪ, ನೀವು ಮಾಡಿದ್ದು ತಿಂತಾರಲ್ಲ, ಅದ್ ನಿಮ್ ಭಾಗ್ಯ. ಅವರೇ ಹೇಳ್ಕೊಟ್ಟಿರೋದು ಅಡ್ಗೆ ಎಲ್ಲ, ಹಂಗಾಗಿ ಕಲ್ತೀನಿ. ಅದ್ ಹೇಳ್ಕೊಟ್ಟು ತಪ್ಪಿಗೆ ಅನುಭವಿಸ್ಲಿ. ಒಂದೊಂದ್ಸಲ ಚೆನ್ನಾಗಿರಲ್ಲ, ಹಂಗಿದ್ರು ತಿಂತಾರೆ. ಇನ್ನೇನ್ ಮಾಡಕ್ಕಾಯ್ತತೆ? ಎಕ್ಸ್ಪೆರಿಮೆಂಟ್, ಚಂದ್ರಲೋಕಕ್ಕೆ ನಾಯಿ ಕಳಿಸ್ದಂಗೆ ನಿಮ್ಮ ಅಡಿಗೆನೆಲ್ಲ ಅವ್ರು ಮೊದ್ಲು ಟೇಸ್ಟ್ ಮಾಡ್ತಾರೆ. ಟ್ರಯಲ್ ಮಾಡ್ತಾ ಇರ್ತೀನಿ ಅವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ. ಕಣವ, ಬಹಳ ಕಷ್ಟಪಟ್ಟಿರೋ ಜೀವ 4 ದಿನ ಚೆನ್ನಾಗಿರ್ಲಿ. ಆದ್ರೂ ಟ್ರಯಲ್ ಮಾಡಿದ್ರೆ ತಿಂತಾರೆ, ಚೆನ್ನಾಗೈತೆ ಅಂತ. ವೆರಿ ಗುಡ್. ಹೆಂಗೆ ತಾಯಿ ಹತ್ರ ಎಲ್ಲ ಹಿಂಗೆ ಜೋಕಾಗಿ ಫ್ರೆಂಡ್ ಆಗಿ ಇರ್ತೀರಾ? ಸರ್, ಯಾವಾಗ್ಲೂ ಎನಿ ಟೈಮ್ ಹಿಂಗೇನೆ, ಏನೇ ಇದ್ರು ಶೇರ್ ಮಾಡ್ಕೊಂಡ ತರನೇ ಇರ್ತಾರೆ. ಮಮ್ಮಿ ಫ್ರೆಂಡ್ಲಿ ಆಗಿರ್ತಾರೆ. ವೆರಿ ಗುಡ್. ನಮ್ ಪಪ್ಪ ಇಲ್ಲ ಅನ್ನೋ ನೆನ್ಸೆ ಇವ್ರು ಬರಕ್ ಬಿಟ್ಟಿಲ್ಲ. ಅಪ್ಪ ಅಮ್ಮ 2 ಇವರೇ ಆಗಿ ನನ್ನ ನೋಡ್ಕೊಂಡವ್ರೆ. ನೀನ್ ಗ್ರೇಟ್ ಕಣವ. 22 ವಯಸ್ಸಿಗೆ ನೀನ್ ಮಾತಾಡೋ ರೀತಿ, ಮನೆ ಪರಿಸ್ಥಿತಿಯನ್ನು ಅರ್ಥೈಸ್ಕೊಂಡು ಅದಕ್ಕೆ ತಕ್ಕಂತೆ ಬದುಕ್ತಾ ಇದ್ದಿ. ನಿನ್ನ ಬದುಕು ಬಂಗಾರದಂಗಿರುತ್ತೆ, ಎಲ್ಲ ಒಳ್ಳೇದಾಗುತ್ತೆ.
ಏನಂದ್ರೆ ಇಂಥ ತಾಯಿ ಅವತ್ತಿಗೆ ನೋಡಿ, ಇವತ್ತಿಗೆ ಚಿಕ್ಕ ಪುಟ್ಟದಾಗಿ ನೀವು ಟಿವಿ ಪೇಪರ್ಗಳು ನೋಡಿದ್ರೆ ಏನೋ ಒಂಚೂರು ಚಿಕ್ಕ ಸ್ವಾತಂತ್ರ್ಯ ಸಿಕ್ಬಿಟ್ರೆ ಮನೆ ಹಾಳು ಮಾಡೋ ಮಟ್ಟಿಗೆ ಇರ್ತಾರೆ ಕೆಲವು ಹೆಣ್ಮಕ್ಳು. ಅಂಥದ್ರಲ್ಲಿ ಈಗೀಗ ಎಷ್ಟು ಸ್ವಾತಂತ್ರ್ಯ ಇತ್ತು ಬದುಕನ್ನು ಹೆಂಗ್ ಬೇಕಂಗ್ ಬದುಕ್ಲಿಕ್ಕೆ. ಆದ್ರೆ ಮಕ್ಕಳ ಕಾರಣಕ್ಕೋಸ್ಕರ ತಮ್ಮ ಕನಸುಗಳನ್ನ ಲೈಫ್ ಫುಲ್ ನಮ್ಗೋಸ್ಕರನೇ ಮುಡ್ಪಾಗಿದ್ದಾರೆ. ಹೌದು, ಅದರಿಂದ ಅವ್ರ ಪಾಪ ಬೇಜಾರಲ್ಲಿ ಏನಿಲ್ಲ, ಅಯ್ಯೋ ನಾನು ಎಲ್ಲ ಕಳ್ಕೊಂಡೆ ಅಂತ ಇಲ್ಲ. ಮಕ್ಕಳಿಗೆ ಅವತ್ತಿನ ಕಾಲಕ್ಕೆ ಗಂಡನಿಂದ ಯಾಕೋ ತಪ್ಪಾದ ನಡವಳಿಕೆಗಳು ಬರ್ತಿದ್ದೇವೆ ಎಂದಾಗ ಸರಿಯಾದ ಸಮಯದಲ್ಲಿ ಬೇರ್ಪಟ್ಟು ಅಲ್ಲಿಂದ ಸ್ವಾಭಿಮಾನದಿಂದ ಸ್ವಾವಲಂಬಿತನದಿಂದ ಇವತ್ತು ನಿಮ್ಮ ಮನೆ ಬಾಡಿಗೆ ಮನೆನೇ ಇರಬಹುದು, ಆದ್ರೆ ಯಾರ ಹಂಗಲ್ ಬದುಕ್ತಿಲ್ಲ ನೀವು, ಅದೇ ನೆಮ್ಮದಿ ಅಲ್ವಾ? ಸೊ ಹಾಗಾಗಿ ನಾಳೆ ದಿನ ಪಾಪ ಅವ್ರಿಗೂ ಗಂಡ್ ಮಕ್ಳಿಲ್ಲ ಅಥವಾ ಆ ತರದಿಂದ ಚಿಂತೆ ಐತೆ ಇಲ್ಲ ಅನ್ನೋ ತರ ಮಾತಾಡ್ತಾರೆ ಅಷ್ಟೇ. ಅವ್ರಿಗೆ ಏನು ಅಂದ್ರೆ ನಂದೊಂದ್ ಮದ್ವೆ ಮಾಡ್ಬಿಟ್ಟು ನಂದೆಲ್ಲ ನೋಡ್ಬಿಟ್ರೆ ಸಾಕು, ಇನ್ನೇನಿಲ್ಲ ನನ್ ಜೀವನದಲ್ಲಿ ಇನ್ನೇನಿಲ್ಲ ಅಂತಾರೆ ಅವ್ರು. ಇರ್ಲಿ, ನೀವಾದ್ರೂ ಅಷ್ಟೇ ಸಂಗಾತಿಗಳನ್ನ ಆಯ್ಕೆ ಮಾಡೋ ಸಮಯದಲ್ಲಿ ನಿಮ್ಮ ತಾಯಿಯನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಇಲ್ಲ ಸರ್, ಅವ್ರು ನೋಡ್ದವ್ರನ್ನೇ ಆಗೋದು, ಅದ್ರಲ್ಲಿ ಏನಿಲ್ಲ. ಆಗ್ಲಿ ಆಗ್ಲಿ, ಒಳ್ಳೇದಾಗ್ಲು. ಬಹಳ ಸಂತೋಷ. ನಿಮ್ಮ ತಾಯಿ ಕತೆ ಬಹುಶಃ ಈ ಸಮಯದಲ್ಲಿ ಸಾವಿರಾರು ಜನ ಕೇಳ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ಹೆಣ್ಮಗಳು ನೋಡಿ, ಈಕೆ ತಪ್ಪಿಲ್ಲ ಎಂತ ಇಲ್ಲ, ಮನೆಯವರು ಮಾಡಿದ್ದ ಯಾರೋ ಹಿರಿಯರು ಮಾಡಿದ್ದ ತಪ್ಪು ನಿರ್ಧಾರಗಳಿಗೆ ಈಕೆ ಬಲಿಯಾಗಿ, ಆದರೆ ತಾನು ಬಲಿಯಾಗದಿದ್ದೀನಿ ಅಂತ ಎಚ್ಚೆತ್ತುಕೊಂಡು ಮತ್ತೆ ಅಲ್ಲೆಲ್ಲೋ ಸಿಡಿದು ನಿಂತು ಮತ್ತೆ ಬದುಕನ್ನ ಕಟ್ಕೊಂಡ್ರು. ಆದರೆ ಈ ಥರದ ಬದುಕಲ್ಲಿ ಎಷ್ಟೋ ಹೆಣ್ಮಕ್ಳು ಉಳಿಯೋದೇ ಇಲ್ಲ ಈ ಪ್ರೋಸೆಸ್ಸಲ್ಲಿ. ಆದರೆ ಈಕೆ ಹೇಳ್ತಿದ್ದಾರೆ, ಸಾಯ್ಬೇಡಿ, ಏನೋ ಒಂದು ನಡೆಯುತ್ತೆ, ಎಲ್ಲೋ ಒಂದು ಕಡೆ ನಿಮಗೂ ಒಂದು ಕಿಚ್ಚು ಅಂತ ಬರುತ್ತೆ, ಅವಾಗ ನೀವೇ ನಿರ್ಧಾರ ತಗೊಳ್ತೀರ. ಬಟ್ ನಮ್ಮ ಮನೆಯವ್ರು ಹಿಂಗೆ ಮಾಡಿಬಿಟ್ರು, ನಮ್ಮ ದೊಡ್ಡ ಮಾವ ಹಿಂಗೆ ಮಾಡಿಬಿಟ್ರು, ಹಂಗೆ ಮಾಡಿಬಿಟ್ರು, ಹಿಂಗೆ ಮಾಡಿಬಿಟ್ರು ಅಂತ ದೂಷಣೆ ಮಾಡ್ಕೊಂಡು ಕೂತಿದ್ದಿದ್ರೆ ಎಲ್ಲೋ ಅಲ್ಲೇ ಕೂತಿರ್ಬೇಕಿತ್ತು. ಬಟ್ ಇವ್ರು ಯಾರನ್ನೂ ದೂಷಣೆ ಮಾಡ್ತಾ ಅಲ್ಲೇ ಎಲ್ಲೋ ಬೈಕೊಂಡು ಕೂರ್ಲಿಲ್ಲ. ಆಯಿತು, ನನ್ನ ಹಣೆ ಬರ ಅಂತ ಸ್ವೀಕಾರ ಮಾಡಿದ್ರು, ಬೆಂಗಳೂರು ಪೇಟೆಗೆ ಬಂದರು, ಜೀವನ ಕಟ್ಕೊಂಡ್ರು. ನಾಳೆ ದಿನ ನೀವೊಂದು ಹೆಣ್ಮಗಳಾಗಿ ನಾಳೆ ಎಲ್ಲವೂ ಚೆನ್ನಾಗೇ ಇರುತ್ತೆ ನಾಳೆ ಅಂತ ಇಲ್ಲ, ಎಲ್ಲೋ ಒಂದು ಕಡೆ ಒಂದಷ್ಟು ಚಿಕ್ಕ ಪುಟ್ಟ ಎಡವಟ್ಟುಗಳು ನಡೀತಾವೆ. ಅವತ್ತು ನನ್ನ ತಾಯಿ ಅಂಥ ಸ್ಥಿತಿಯಲ್ಲೇ ಹಂಗೆ ನಿಂತ್ಕೊಂಡ್ಲು ಅನ್ನೋದಾದ್ರೆ ನಾನು ಯಾಕೆ ಈ ಚಿಕ್ಕ ಪುಟ್ಟ ವಿಚಾರಗಳಿಗೆ ಬದುಕನ್ನು ಅಥವಾ ನಾನು ಸಾಯುವಷ್ಟು ಯೋಚನೆ ಯಾಕೆ ಮಾಡಬೇಕು ಅಂತ. ಇವತ್ತು ಈ ಕತೆ ಕೇಳಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಆ ಥರದ್ದೊಂದು ಧೈರ್ಯ ಬಂದಿದ್ರೆ ನಿನ್ನ ತಾಯಿ ಕತೆ ಕೇಳಿದ್ದಕ್ಕೂ ಸಾರ್ಥಕ. ಬಹಳ ಸಂತೋಷ. ಸರ್, ಒಬ್ರಿಗೂ ಕೆಟ್ಟದ್ ಬಯಸಲ್ಲ ಅವರು. ಅವ್ರ ಕಣ್ಣಲ್ಲಿ ಕಣ್ಣೀರ್ ಹಾಕ್ತಿದ್ರು ಅವ್ರಿಗೆ ಒಳ್ಳೇದೇ ಬಯಸ್ತಾರೆ ಅವರು. ನಮ್ಮ ಮಮ್ಮಿ ಅವ್ರೆಷ್ಟೇ ಕೆಟ್ಟದ್ ಮಾಡಿದ್ರು ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ತರನೇ ಇದ್ ಮಾಡ್ತಾರೆ. ನಾವು ಬೈದ್ಬಿಟ್ರು ಅವ್ರಿಗೆ ಈ ತರ ಮಾಡಿದ್ರು ಮಮ್ಮಿ, ಆ ತರ ಈ ತರ ಅವ್ರ ಮಾತಾಡ್ಸ್ಬೋದು, ಆ ತರ ಈ ತರ ಅಂತ ನಾವ್ ಬೈದ್ರುನು ಇಲ್ಲ ಆ ತರ ಮಾತಾಡ್ಬಾರ್ದು, ಸುಮ್ನಿರಿ, ನಿಮಗ್ ಗೊತ್ತಾಗಲ್ಲ. ಎಷ್ಟೇ ನಮಗ್ ಕೆಟ್ಟದ್ ಮಾಡಿದ್ರು ದೇವ್ರೊಬ್ಬ ಮೇಲ ಅವನೇ ನೋಡ್ಕಂತಾನೆ, ಆತರ ಮಾತಾಡಕ್ ಹೋಗ್ಬಾರ್ದು ಅಂತ ಈಗ್ಲೂ ಅದೇ ಅವ್ರ ಪ್ರೆಸೆಂಟ್ ಹೇಳೋದು ಅದೇನೆ ಅವ್ರು. ಸತ್ಯನವ ಆ ತಾಳ್ಮೆ ಅಥವಾ ಆ ಸಾವಧಾನ ಶಾಂತ ಮನಸ್ಥಿತಿಗಳೇ ಇಲ್ಲಿವರೆಗೂ ತರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದವ್ರಿಗೆ ಅಂತೀನಿ, ಬೈದವ್ರಿಗೆ ಬೈತೀನಿ ಅಂತ ಹೋದ್ರೆ ಅದೆಲ್ಲ ಯಾವಾಗ ಅಂದ್ರೆ ನೀನು ಒಂದು ಮಟ್ಟಿಗೆ ಸ್ಥಿತಿವಂತರಾಗಿ ತಲುಪಿದಾಗ, ನನ್ಗೆ ಹಿಂಗೆ ಅಂದ್ಬಿಟ್ರಲ್ಲ ಅಂತ ಯಾವಾಗ ಅನ್ಬೋದು ಅಂದ್ರೆ ನನಗೆಲ್ಲ ಚೆನ್ನಾಗಿ ನಡೀತಾ ಇದ್ದು ಬದುಕಲ್ಲಿ ಕಾಳುಗಳಿದ್ದು ಎಲ್ಲ ರೀತಿ ಚೆನ್ನಾಗಿದ್ದಾಗ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಳ್ಬೋದು, ಕಳ್ಕೊಳಕ್ಕೇನು ಇರಲ್ಲ. ಈಗ ಆಸ್ಕೊಂಡ್ರೆ ಒದ್ಕೊಳಕ್ಕಿಲ್ಲ, ಒದ್ಕೊಂಡ್ರೆ ಆಸ್ಕೊಳಕ್ಕಿಲ್ಲ ಅಂತ ಇದ್ದಾಗ ನಾನು ಮಾತಿಗೆ ಮಾತು ಕೊಟ್ಕೊಂಡು ಕೂತ್ಕೊಂಡ್ರೆ ಬದುಕು ಅಲ್ಲೇ ಮುಗ್ದೋಗ್ಬಿಡುತ್ತೆ. ಹಾಗಾಗಿ ನಿಮ್ಮ ತಾಯಿಯ ಆ ಸಮಾಧಾನ ಅಥವಾ ನೊರಂದ್ಕೊಳ್ಳಿ ಬಿಡು ದೇವರಿದ್ದಾನೆ ಅನ್ನೋದು ಇದೆಯಲ್ಲ, ಅದು ಸೋಲಲ್ಲ, ಅದು ಬದುಕೋ ರೀತಿ ಅಲ್ವಾ? ಬಹಳ ಸಂತೋಷ. ಹೆಣ್ಮಕ್ಳಾಗಿ ತಾಯಿಯ ಕಷ್ಟವನ್ನ ಅರ್ಥ ಮಾಡ್ಕೊಂಡು ಬದುಕೋ ನಿಮ್ಮಂತ ಹೆಣ್ಮಕ್ಳ ಸಂತತಿ ಹೆಚ್ಚಾಗ್ಬೇಕು. ಬಹಳ ಖುಷಿ ಆಯ್ತವ, ಒಳ್ಳೇದಾಗ್ಲಿ ತಾಯಿಗೂ ನಿಮ್ಗೂ. ನನ್ನ ಹಾರೈಕೆ ಒಳ್ಳೆ ಜೀವನ ಸಂಗಾತಿ ಸಿಕ್ಕಿ ಮುಂದೆ ನಿಮ್ಮ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಕುಟುಂಬ ನಿಮ್ಮ ಮನೆತನ ಚೆನ್ನಾಗಿರ್ಲವ, ಶುಭವಾಗಲಿ. ನಿಮ್ ತಾಯಿ ಕೊಡವ. ಪಾಪ ತುಂಬಾ ಜನ ವೇಟ್ ಮಾಡ್ತಿರ್ತಾರೆ ಸರ್. ಮಕ್ಳಂತವ್ರು ಗೊತ್ತಾ, ತುಂಬಾ ಒಳ್ಳೆ ಮಕ್ಳು ಸರ್. ಇಬ್ರು ಮಕ್ಳು ನಂಗೆ, ಇಬ್ರು ಹೆಣ್ಮಕ್ಳು ನನ್ಗೆ, ಇಬ್ರು ಗಂಡ್ ಮಕ್ಳು ಇದ್ದಂಗೆ ಸರ್. ಬಲ ಹೆಂಗಿವೆ ಅಂದ್ರೆ ನನಗೆ ಒಂದ್ ತಿರುಗಿ ಮಾತಾಡಲ್ಲ ಸರ್ ಇಬ್ರುನು. ನಾನು ಇದು ಒಂದ್ ಗೆರೆ ಹಾಕಿ ದಾಟಬೇಡಿ ಅಂದ್ರೆ ದಾಟಲ್ಲ ಸರ್ ಅವರು. ಎಷ್ಟು ಒಳ್ಳೆ ಮಕ್ಳಿದೆ ಸರ್. ನಾನ್ ಈಗೆಲ್ಲ ಎಷ್ಟೋ ಜನ ನಾನು ಕೇಳಿದೀನಿ ಫೋನ್ ನಲ್ಲಿ, ನಿಮ್ಮ ಮಾತುಕತೆ ನಡಿಬೇಕಾದ್ರೆ ಕೇಳಿದೀನಿ. ಮಗಳು ಗೊತ್ತಿಲ್ದಂಗೆ ಮೆಸೇಜ್ ಮಾಡಿದಾಳೆ ಸರ್, ಅಲ್ಲೋಗಿದಾಳೆ ಸರ್, ಇಲ್ಲೋಗಿದಾರೆ. ಪಾಪ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ನೋವಿರುತ್ತೆ, ಎಷ್ಟು ಹೆಂಗ್ ಸಾಕಿರ್ತಾರೋ ಮಕ್ಳನ್ನ ಸರ್. ನನ್ನ ಹತ್ರನೇ ಇರುತ್ತೆ ಮೊಬೈಲ್, ನನ್ ಮೊಬೈಲ್ ನನ್ ಮಗಳ ಹತ್ರ ಇರುತ್ತೆ, ಮಗಳ ಮೊಬೈಲ್ ನನ್ನ ಹತ್ರ ಇರುತ್ತೆ. ಒಂದಿನ ಒಂದ್ ರಾಂಗ್ ಮೆಸೇಜ್ ಹೋಗಲ್ಲ, ಏನಿಲ್ಲ ಸರ್. ನಾನು ಬಹಳ ನಂಬಿಕೆ ಇದೆ ಸರ್ ಮಕ್ಳ ಮೇಲೆ.
ದೊಡ್ಡೊಳ್ಳೆ ಸೆಟ್ಲ್ ಆಯ್ತು ಈ ಹುಡುಗಿ. ಸ್ವಲ್ಪ ಕೋಪ ಮಾಡ್ಕೊತಾಳೆ ಸರ್, ಅದ್ ಬಿಟ್ರೆ ಕೆಟ್ಟದ್ದು ಇಲ್ಲ ಸರ್. ಇಲ್ಲವಾ, ಎಲ್ಲ ಒಂದು ದೋಷ ಅನ್ನೋದು ಎಲ್ಲರೂ ಚ್ಯುತಿ ಇರ್ತಕ್ಕಂಥವ್ರೆ. ಚ್ಯುತಿ ಇಲ್ಲದವನೊಬ್ಬನೇ ಅಚ್ಯುತ ಗೋವಿಂದ, ಅವನೊಬ್ಬನೇ ಚ್ಯುತಿ ಇಲ್ಲದವನು, ದೋಷವಿಲ್ಲದವನು, ನನ್ನಲ್ಲೂ ನಿಮ್ಮಲ್ಲೂ ಮಗಳಲ್ಲೂ ಎಲ್ಲದ್ರಲ್ಲಿ. ಬಟ್ ಇರೋದ್ರಲ್ಲಿ ನಿನ್ನ ಮಗಳು ಶ್ರೇಷ್ಠ, ಅಷ್ಟು ಮಾತ್ರ ತಿಳ್ಕೊ. ಒಳ್ಳೇದಾಗ್ಲಿ, ಊಟ ಮಾಡಿಕೊಂಡು ಒಳ್ಳೆ ಆರೋಗ್ಯ ಕಾಪಾಡಿಕೊಂಡು ಮಗಳ ಜೀವನ ಬಹಳ ಚೆನ್ನಾಗಿರುತ್ತೆ, ಯೋಚನೆ ಮಾಡಬೇಡಿ. ಸರ್ ಅವಳು ಒಂದು ಲೈಫ್ ಸರ್ ನನ್ಗೆ ದೊಡ್ಡವಳು ಸೆಟ್ಲ್ ಆಯ್ತು, ಚಿಕ್ಕವಳು ಒಬ್ಳು ಚೆನ್ನಾಗಿ ಸೇರ್ಬಿಟ್ರೆ ಸರ್. ಸರ್ ಇವಾಗ ನನ್ಗೆ ಈ ಮದ್ವೆ ಮಾಡೋದ್ರ ಬಗ್ಗೆ ಭಯನೇ ಇರ್ಲಿಲ್ಲ ಸರ್ ಮುಂಚೆ. ನಿಮ್ಮ ವಿಡಿಯೋಗಳು ಸಿಕ್ತಾ ನನಗೆ ಯಾವ ಹುಡುಗ ನೋಡಿ ಮದ್ವೆ ಮಾಡೋದಪ್ಪ ಇವಳಿಗೆ, ಯಾರನ್ನ ನೋಡಿದ್ರು ಕೆಟ್ಟವ್ರ ತರನೇ ಕಾಣಿಸ್ತಿದಾರೆ ಸರ್ ನನಗೆ ಇವಾಗ. ಏನಿಲ್ಲ ತಾಯಿ, ಭಗವಂತನ ಮೇಲೆ ಭಾರ ಆಗ. ಯಾಕಂದ್ರೆ ಇಲ್ಲಿ ಒಂದು ತಿಳ್ಕೊ, ದೋಷವಿಲ್ಲದವರೇ ಹುಡ್ಕೊಂಡು ಕೂತ್ಕೊಳ್ತೀನಿ ಅಂದ್ರೆ ಮಗಳಿಗೆ ಮದುವೆ ಮಾಡೋ ಆಸೆ ಬಿಟ್ಬಿಡು. ನಾನು ಹೇಳ್ತೀನಿ ಸರ್, ನಾನು ಈಗ ಗೌರ್ಮೆಂಟ್ ಜಾಬೇ ಬೇಕಾಗಿಲ್ಲ ನನ್ಗೆ. ಬಡವ ಹುಡುಗ ಆಗಿದ್ರು ಪರವಾಗಿಲ್ಲ, ರೈತನ ಮಗ ಆಗಿದ್ರು ಪರವಾಗಿಲ್ಲ, ನನ್ ಮಗಳು ಜೀವನ ಚೆನ್ನಾಗಿರತ್ತಿರೋ ಒಂದ್ ಹುಡುಗ ಬಂದ್ರೆ ಸರ್ ನಾನು ಖಂಡಿತ ಮದುವೆ ಮಾಡ್ತೀನಿ ಸರ್. ಬರ್ಬೇಕು, ಹುಡುಕ್ತಿರೋ ಹುಡುಕೊಂಬರ್ಬೇಕಾ ಸರ್? ಈಗೇನ್ ಸರ್ ಹೆಣ್ಮಕ್ಳಿಂದನೇ ಅಲಿತವ್ರೆ, ಯಾರಾದ್ರು ಒಳ್ಳೆ ಬರ್ತಾರೆ ಬಿಡಿ ಸರ್. ಬರ್ತಾರ ಬಿಡ, ನಮಗೆ ಅಹಂಕಾರ ಇಲ್ಲ ಸರ್, ನಮ್ ಇಂಥವ್ರೇ ಬೇಕು ಅನ್ನೋದು ನಮ್ ಹುಡುಕಾಟದಲ್ಲಿ ಇಲ್ಲ ಸರ್. ಬಡವ್ರ ಮನೆ ಹುಡುಗ ಆಗ್ಲಿ, ಹಳ್ಳಿ ರೈತರ ಮಗ ಆದ್ರೂ ತೊಂದ್ರೆ ಇಲ್ಲ ಸರ್, ಚೆನ್ನಾಗಿ ನೋಡ್ಕೊಡೋದು. ಜೀವನದಲ್ಲಿ ಈ ತರದ ವಿಚಾರಗಳು ಬಂದಾಗ ನನ್ನ ತಾಯಿ ನನಗೇನ್ ದ್ರೋಹ ಮಾಡಿದ್ಲು ಅದನ್ನ ನನ್ನ ಮಗಳಿಗೆ ಮಾಡಲ್ಲ ಅಂತ ತಲೆಯಲ್ಲಿಟ್ಕೊ ಅಷ್ಟೇ. ಎಲ್ಲವೂ ಆ ಪ್ರಕಾರವಾಗಿ ನಡೆಯುತ್ತೆ. ತಾಯಿ ನಿಮಗೇನು ಮಾಡಿದ್ರು ಅದನ್ನ ನಾನು ಮಾಡಲ್ಲ, ನಾನು ಮಾಡಲ್ಲ ಸರ್. ನಾನು ಇವತ್ತು ಬದುಕಿರೋದೇ ಅವ್ರಿಗೋಸ್ಕರ ಸರ್. ನಾನು ನಮ್ಮ ಮಕ್ಳಿಗೆ ನನ್ನದೇ ಸಿಕ್ಕಿದ ಬದುಕು ಅವ್ರಿಗೆ ಸಿಗ್ಬಾರ್ದು, ಅವ್ರು ಚೆನ್ನಾಗಿರ್ಬೇಕು ಲೈಫಲ್ಲಿ ಸರ್. ನಾನು ಎಷ್ಟು ದಿನ ಊಟ ಮಾಡಿಲ್ಲ, ಎಷ್ಟು ರಾತ್ರಿ ಕಣ್ಣಿಗೆ ನಿದ್ರೆ ಮಾಡಿಲ್ಲ, ಯಾಕಾಗಿ ಮಾಡಿಲ್ಲ, ಮಕ್ಳಿಗಾಗಿ ಮಾಡಿಲ್ಲ ಸರ್. ನಾನು ಮಕ್ಳು ಲೈಫ್ ಕೊಟ್ಕೊಡ್ಬೇಕು. ಮತ್ತೆ ನಾನು ಒಳ್ಳೇದಾಗುತ್ತೆ ತಾಯಿ. ನಿನ್ನ 9ನೇ ಕ್ಲಾಸ್ ಜೀವನ ಅಥವಾ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದೀರಾ, ನೀವು 9ನೇ ಕ್ಲಾಸ್ ಅವರೇ ಈ ರೇಂಜಿಗೆ ಬದುಕಿದ್ದೀರಿ. ಮಕ್ಕಳು ಕೂಡ ಅವರಿಗೆ ಸಂಸ್ಕಾರ ಕೊಟ್ಟಿದ್ದೀಯಾ, ಅವರಿಗೆ ಶಿಕ್ಷಣ ಕೊಟ್ಟಿದ್ದೀಯಾ, ಹಾಗೂ ಅವರಿಗೆ ಲೋಕಜ್ಞಾನವನ್ನು ಕೊಟ್ಟಿದ್ದೀಯಾ. ಈ 3 ಜಗತ್ತಿನ ಎಲ್ಲಿ ಹೋದ್ರೂ ನಮಗೆ ಬದುಕಲಿಕ್ಕೆ ಶಕ್ತಿ ಕೊಡುತ್ತೆ. ಹಾಗಾಗಿ ಕಾಲಕ್ರಮೇಣ ಏನು ನಡಿಬೇಕು ಅದು ನಡೆಯುತ್ತೆ. ಆದರೆ ಮನುಷ್ಯ ಪ್ರಯತ್ನ ಅಂತ ಏನಿದೆ ಅದನ್ನು ತುಂಬ ಜಾಗೃತೆಯಿಂದ ಮಾಡಿ ಆಯ್ಕೆ ಮಾಡಬೇಕಾದ್ರೆ ಎಚ್ಚರವಾಗಿರಿ. ಅದನ್ನು ಮೀರಿ ಏನಾಗಬೇಕು ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಮಗಳಿಗೆಲ್ಲ ಒಳ್ಳೆಯದೇ ಆಗುತ್ತೆ, ಭಯ ಬೇಡ. ಈ ಕಾರ್ಯಕ್ರಮ ಕೇಳಿದ ನಿಮ್ಮ ಭಯ ನಿವಾರಣೆ ಆಗಬೇಕು ಹೊರತು ಭಯ ಹೆಚ್ಚಾಗಬಾರ್ದು. ಆತರ ಭಯ ಅಲ್ಲ ಪಾಪ, ಎಂತೆಂತ ಹುಡುಗಿರು ಹೋಗಿ ಮೋಸ ಹೋಗ್ಬಿಟ್ಟಿದಾರಲ್ಲ ಸರ್, ಅದೊಂದು ಭಯ ಆಗುತ್ತೆ. ಹೆಂಗಪ್ಪ ಹುಡ್ಸೋದು ಹುಡುಗನ? ಮೋಹ ಕಾಮಗಳಿಗಿಂತ ಗುಣಗಳಿಗಿಂತ ಮೋಹ ಕಾಮಗಳೇ ಹಿರಿದಾದಾಗ ಹೆಣ್ಣು ಮಕ್ಕಳ ಜೀವನ ಬರ್ಬಾದಾಗ್ಬಿಡುತ್ತೆ ಸರ್. ನೀವು ಇಷ್ಟು ಚಿಕ್ಕ ವಯಸ್ಸು, ನಿಮ್ಗೆ ನೀವು ಎಷ್ಟು ಅದ್ಭುತವಾಗಿ ಒಂದು ಸರ್ ಒಂದೊಂದ್ಸರಿ ನೀವು ರೇಗ್ತೀರ ಗೊತ್ತಾ? ಕೇಳ್ಸ್ಕೊಬೇಕಂತಿರಲ್ಲ, ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸರ್ ನಮ್ಗದು. ತಗೊಳಪ್ಪ. ಯಾಕೆಂತ ಕೇಳಿ ಸರ್, ನೀವು 1 ಗಂಟೆ ಟೈಮ್ ಪಾಪ ಕೇಳಿರ್ತೀರ, ಅವ್ರ ಕಷ್ಟ ಸುಖ ಎಲ್ಲ ಹ್ಞೂ ಅಂದಂಗೆ. ನಿಮ್ಗೆ ಎಷ್ಟ್ ನಿದ್ರೆ ಬರ್ತಿತ್ತು ಪಾಪ, ಕೇಳಿಸ್ತಾ ಎಲ್ಲ ಕೇಳಿಸ್ಕೊಂತೀರಾ. ಫೈನಲ್ ಆಗಿ ನೀವು ಮಾತಾಡ್ಬೇಕಾದ್ರೆ ಮಧ್ಯೆ ಮಾತಾಡ್ಬಿಡ್ತಾರಲ್ಲ ಸರ್. ತಪ್ಪು ಎಷ್ಟ್ ಮಾಡಿದ್ರು ಸುಮ್ನೆ ಕೇಳಿಸ್ಕೊಳಲ್ಲ, ಮಾತಾಡ್ತಾನೆ ಇರ್ತಾರಲ್ಲ ಸರ್. ಅವಾಗ ನಿಮ್ಗೆ ಒಂದು ಕೋಪ ಬರುತ್ತೆ ಸರ್, ಮಧ್ಯೆ ಒಂದ್ ಸ್ವಲ್ಪ ಬರುತ್ತೆ ಸರ್ ಕೋಪ. ಆಗ ನಂಗೆ ನೋಡಿದ್ರಿ ಯಪ್ಪ ದೇವ್ರೆ, ಆ ಬೈಕೆ ಸರ್ ನಾವು ಫಸ್ಟ್ ಕಾಲ್ ಮಾಡಿ ಕಟ್ ಮಾಡ್ಬಿಟ್ಟೆ, ಭಯ ಆಗ್ಬಿಡ್ತು ನನಗೆ. ಏನ್ ಮಾತಾಡೋದು ಹಂಗೇನಿಲ್ಲ, ಹಂಗೆ ಅಂದ್ರೆ ನನ್ನದು ಕರುಣೆ ಅಷ್ಟೇ. ನೋಡಿ, ಈಗ ನಿಮ್ಮ ಕಥೆನೇ 1 ಗಂಟೆ 10 ನಿಮಿಷ 20 ನಿಮಿಷ ಕೇಳಿದ್ದೀನಿ. ನನಗೆ ಅವ್ರು ನನ್ನ ಮಾತು ಕೇಳಬೇಕು ಅನ್ನೋ ಖಂಡಿತ ಅಹಂಕಾರ ಇಲ್ಲ. ಆದರೆ ನಾನು ಅವ್ರಿಗೆ ಕರುಣೆಯಿಂದ ಅತ್ಯಂತ ಪ್ರೀತಿಯಿಂದ ಏನೋ ಕಡೆಯಲ್ಲಿ ಹೇಳಲಿಕ್ಕೆ ಹೋಗ್ತೀನಿ. ಅವರು ಪಾಪ ಅವ್ರು ಕೇಳೋಕ್ಕೆ ಬಂದಿರ್ತಾರೆ, ಬಟ್ ಏನು ಮಾಡ್ತೀರೋ ಅವ್ರ ಮನಸ್ಸು ಆ ನೋವಲ್ಲಿ ಆ ಚಂಚಲತೆಯಲ್ಲಿ ಇರುತ್ತಲ್ಲ, ಒಂಚೂರು ಗದರಿಸೋದಿದೆಯಲ್ಲ, ಅದು ಅವ್ರು ಈ ಅರ್ಚಕರು ಸಡನ್ ತೇರ್ತಾ ಆಗ್ತಾ ಗಾಬರಿ ಬೀಳ್ತಾರಲ್ಲ, ಹೋಯ್ತು ಅಂತಾರಲ್ಲ, ಹಂಗೆ ಒಂಚೂರು ಹಿಂಗಂದ್ರೆ ಸಡನ್ನಾಗಿ ಅವ್ರ ಆತ್ಮ ಕಂಪನವಾಗುತ್ತೆ, ಮತ್ತೆ ಜಾಗೃತಿ ಆಗುತ್ತೆ ಅಂತ ಅಷ್ಟೇ. ಸರ್ ನಿಮಗೆ ಆ ದೇವ್ರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಯಾಕಂದ್ರೆ ಎಷ್ಟೋ ಹೆಣ್ಮಕ್ಳು, ಎಷ್ಟೋ ಗಂಡ್ಮಕ್ಳು, ಎಷ್ಟೋ ತಂದೆ ತಾಯಿ, ಎಷ್ಟೋ ಅಕ್ಕ ತಂಗಿರು ಎಲ್ಲರಿಗೂ ಜೀವ ಉಳಿಸಿರೋ ದೇವ್ರು ಅಂದ್ರೆ ತಪ್ಪೇ ಇಲ್ಲ ಸರ್. ಎಂತ ಇಲ್ಲವ್ವ ನೀವ್ ಹಂಗ ಹೇಳಲೇಬೇಡಿ. ನಾನು ಫೈನಲ್ ಸರ್ ನನಗೆ ಇದು ಮಧ್ಯೆ ಅಡ್ವರ್ಟೈಸ್ ಬಂದಾಗಲೂ ನನಗೆ ಬೇಜಾರಾಗುತ್ತೆ. ನಿಮ್ಮ ಆಸ್ಪತ್ರೆಯಲ್ಲಿ ಅಡ್ವರ್ಟೈಸ್ ಬಂತು ಸ್ಕಿಪ್ ಮಾಡಕ್ಕೆ ಹೋಗ್ತಾ ಇರ್ತೀನಿ ಸರ್ ನಾನು. ಅವರು ಯಾವಾಗಪ್ಪ ಓದಿ ಬರೀ 2-3 ಸೆಕೆಂಡ್ ನಮ್ಮ ಕಾಯಕ್ಕಾಗಲ್ಲ. ನೀವು ಅಷ್ಟು ಪೇಷನ್ಸ್ ಇಟ್ಕೊಂಡು ಅಷ್ಟು ಜನಗಳದ್ದು ಕತೆ ಕೇಳಿ ಆ ನೋವಿಗೆ ಸ್ಪಂದಿಸ್ತಿರಲ್ಲ ಸರ್. ಯಾವ ಮೆಡಿಸಿನ್ ಎಲ್ಲಿ ಹೋದ್ರೂ ಸಿಗಲ್ಲ ಸರ್ ಅದು.
ಅಷ್ಟು ನನ್ಗೆ ಖುಷಿಯಾಗಂತ ವಿಚಾರ ನಿಮ್ಮಲ್ಲಿ. ಸರ್ ನಿಮ್ಮನ್ನ ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ಸರ್. ಆದಷ್ಟು ಬೇಗ ನಿಮ್ಗೊಂದು ಒಳ್ಳೆ ಮದ್ವೆ, ಒಂದು ಹುಡುಗಿ ಸಿಕ್ಕ ಒಳ್ಳೆ ಮದ್ವೆ ಆಗ್ಲಿ ಸರ್ ನಿಮಗೆ. ಮದುವೆ ಆಗ್ಬೇಕಾ? ಹಾಗೆ ಸರ್, ನೀವು ಮದ್ವೆ ಆಗೋ ಒಂದು ಹುಡುಗಿ ಬಹಳ ತುಂಬಾ ಅದೃಷ್ಟವಂತೆ, ಮಹಾಲಕ್ಷ್ಮಿನೇ ಬರ್ಬೇಕು ಸರ್ ನಿಮಗೆ. ನಿಮ್ಗಿರೋ ಬುದ್ಧಿಗೆ ಮಹಾಲಕ್ಷ್ಮಿನೇ ಬರ್ಬೇಕು ಸರ್. ಇರ್ಲವ ನಿಮ್ಮ ಆಶೀರ್ವಾದ. ಎಂಥ ಈ ತಂಪಾದ ಸಮಯದಲ್ಲಿ ನಿಮ್ಮಂಥವರ, ಅದರಲ್ಲೂ ನೊಂದು ಬದುಕನ್ನು ಕಟ್ಟಿಕೊಂಡ್ರ ನಿಮ್ಮಂಥ ತಪಸ್ಸಿಗಳ ಆಶೀರ್ವಾದ ಇದ್ರೆ ಅದು ನಮ್ಮನ್ನೆಲ್ಲೋ ಕಾಪಾಡುತ್ತೆ. ಏನಂದ್ರೆ ನಿಮ್ಮ ಆಶ್ರಮಕ್ಕೆ ಒಂದ್ಸರಿ ಬರ್ಬೇಕು ಸರ್. ನಾವು ಬರ್ತೀವಿ ಸರ್, ಒಂದು ದಿನ ಬರ್ತೀವಿ ಸರ್. ಯಾವಾಗ ಅಂತ ಗೊತ್ತಿಲ್ಲ ನಮಗೆ. ಮುಂದೆ ಒಂದು ಡೇಟ್ ಕೊಡಿ ಸರ್, ಬರ್ತೀವಿ. ಆಯ್ತಪ್ಪ, ಈ ನಂಬರ್ಗೆ ಈಗ ಮಾಡಿದ್ದೀರಲ್ವ, ಅದಕ್ಕೊಂದು ಮೆಸೇಜ್ ಮಾಡಿ ನಮ್ಗೆ ಅಡ್ರೆಸ್ ಕಳಿಸಿ ಅಂತ. ಒಂದು ಭಾನುವಾರ ಬರ್ಲಿಕ್ಕೆ ಹೇಳ್ತಾರೆ. ಓಕೆ ಸರ್, ಶುಭವಾಗ್ಲಿ, ಎಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ನಿಮ್ಮ ಆಶೀರ್ವಾದಕ್ಕೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ದೇವ್ರು ನಿಮ್ಮ ಚೆನ್ನಾಗಿರ್ಲಿ ಸರ್. ನಿಮ್ಮನ್ನು ಚೆನ್ನಾಗಿರ್ಲಿ, ಮಗಳ ಬದುಕು ಬಂಗಾರವಾಗಲಿ, ಅದು ನನ್ನ ತುಂಬು ಹಾರೈಕೆ. ಆ ಮಗಳು ತುಂಬ ಚೆನ್ನಾಗಿ ಮಾತಾಡಿದ್ರು. ನನಗೆ ಅವ್ರ ಮೇಲೆ ಏನೋ ಒಂದು ನಂಬಿಕೆ ಬರ್ತಾ ಇದೆ. ಅವ್ರ ಬದುಕು ತುಂಬ ಚೆನ್ನಾಗಿರುತ್ತೆ. ಶುಭವಾಗಲಿ ನಿಮಗೂ. ನೀವು ಕಷ್ಟಪಟ್ಟಿದ್ದೀರಿ, ಅದಕ್ಕೆ ತಕ್ಕಂತೆ ಮುಂದಿನ ಜೀವನ ಆರೋಗ್ಯಕರವಾಗಿರಲಿ. ಮಗಳ ಬದುಕನ್ನು, ಮಗಳ ಏಳಿಗೆಯನ್ನು ಕಣ್ಣಾರೆ ನೋಡ್ತೀಯ. ನಿನಗೆ ಅಷ್ಟಂತೂ ಆಯಸ್ಸಿದ್ದೇ ಇದೆಯವ್ವ. ಒಳ್ಳೇದಾಗಲಿ, ಶುಭವಾಗಲಿ ತಾಯಿ. ಕತೆ ಬಹಳ ದೀರ್ಘವಾದದ್ದೇ ಆದರೂ ಏನು ಕಥೆಯಲ್ಲಿ ಜೀವನ ಪಾಠ ಇದೆ ನೋಡಿ. ಅವರ 16-15 ಅಥವಾ 16-17 ವಯಸ್ಸಿಗೆ ಮದುವೆ ಮಾಡಿ ಈ ತಂದೆಯೋ ಅಥವಾ ಮನೆಯಲ್ಲಿ ತಂದೆ ಸತ್ತೋಗ 1 ವರ್ಷದೊಳಗಡೆ ಮಾಡಿಬಿಡಬೇಕು ಅಂತ ನಾನು ಬಹುಶಃ ಹೇಳ್ತೀನಿ. ನನ್ನ ವೈಯಕ್ತಿಕವಾಗಿ ಈ ಥರದ ಒಂದು ಅದು ಮೂಡವೋ ಇನ್ನೇನೋ ಗೊತ್ತಿಲ್ಲ. ಅದು ನಾನು ಇನ್ನೊಮ್ಮೆ ಮಾತಾಡ್ತೀನಿ. ಅದಕ್ಕೆ ಏನು ಕಾರಣಕ್ಕೆ ಹಂಗೆ ಮಾಡ್ತಾರೆ, ಒಂದು ತಂದೆ ಸತ್ತು 1 ವರ್ಷದೊಳಗಡೆ ಮದುವೆ ಮಾಡಿಬಿಡ್ಬೇಕು ಅನ್ನೋದೇ ಯಾಕಿದೆ, ಅದು ಮುಖ್ಯನಾ ಬೇಡವಾ ಅಂತ. ಬಟ್ ನಾನು ಹೇಳೋದು, ಈ ಆತುರದಲ್ಲಿ 1 ವರ್ಷದೊಳಗಡೆ ಮಾಡಬೇಕು ಅಂತ ಎಷ್ಟು ಹೆಣ್ಣು ಮಕ್ಕಳು ಅಥವಾ ಎಷ್ಟು ಗಂಡು ಮಕ್ಕಳು ತಪ್ಪಾದ ಬದುಕಿಗೆ ಹೋಗಿದ್ದಾರೆ ಅಂದರೆ, ನಾನು ಸಾವಿರಾರು ಕೌನ್ಸಿಲಿಂಗ್ ಮಾಡಿರೋನಾಗಿ ಮಿನಿಮಮ್ ಒಂದಷ್ಟು 100-106 ಕತೆಗಳನ್ನು ನಾನು ಈ ಥರದವು ಕೇಳಿದ್ದೀನಿ. ಏನು ಆ ಥರ ಇದೆ? ಆಯಿತು, 1 ವರ್ಷದೊಳಗಡೆ ಮಾಡಿ ಇನ್ನು 3 ವರ್ಷ ಮಾಡಂಗಿಲ್ಲ. ಯಾಕೆ ನೀವು ಅದನ್ನು ನಂಬ್ತೀರಿ? ತಪ್ಪಾದವನಿಗೆ ಕೊಟ್ಟು ಇಡೀ ಜೀವನ ಪೂರ್ತಿ ಸೂತ್ಕು ಥರ ಬದುಕೋದಕ್ಕಿಂತ ಆಗಲಿ ಬಿಡಿ, ಅದು ಏನಾಗುತ್ತೆ ಮದುವೆ ನಿಧಾನಕ್ಕೆ ಮಾಡಿ, ಏನು ತೊಂದರೆ ಇಲ್ಲ. ಎಷ್ಟು ಹುಡುಗರು, ಎಷ್ಟು ಮಕ್ಕಳ ಜೀವನ ಇದರಿಂದ ಹಾಳಾಗಿದೆ. ತಂದೆ ತಾಯಿಗಳು ದಯವಿಟ್ಟು ಅದನ್ನು ಬಿಟ್ಬಿಡ್ಬೇಕು. ಅಯ್ಯೋ 1 ವರ್ಷದೊಳಗಡೆ ಆಗ್ಬಿಡ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಇಷ್ಟೇ ಹೇಳ್ತೀನಿ, ಜಾತಕ ಸಾಲವಳಿ ಇಷ್ಟರೊಳಗಡೆ ಮಾಡಿಬಿಡ್ಬೇಕು. ಈ ಎಲ್ಲವನ್ನು ಏನೋ ಎಲ್ಲ ಪರಿಸ್ಥಿತಿ ಚೆನ್ನಾಗಿದ್ರೆ ಕೇಳ್ಕೊಂಡು ನಿಮ್ಮ ಸಮಾಧಾನಕ್ಕೆ ಇಟ್ಕೊಳ್ಳಿ. ಬಟ್ ಮುಖ್ಯ ಅದಲ್ಲ. ನೀನೇನು ಜಾತಕ ನೋಡಿ, ಏನು ಸಾಲವಳಿ ನೋಡಿದ್ರು ಸಂಸಾರಗಳು ಕಿತ್ತು ಹೋಗೋದಿದ್ರೆ ಕಿತ್ತು ಹೋಗೇ ಹೋಗ್ತವೆ. ಇವಳಿಗೂ ಸಂಸಾರ ಮಾಡೋ ಯೋಗ್ಯತೆಗಳಿಲ್ಲ, ಬುದ್ಧಿಗಳಿಲ್ಲ, ಅನುಭವಗಳಿಲ್ಲ, ಅಥವಾ ಸಮಾಧಾನಗಳಿಲ್ಲ, ತಾಳ್ಮೆಗಳಿಲ್ಲ ಅಂದರೆ ನೀನು ಯಾವ ಸಾಲವಳಿ ಕೇಳಿ, ಜಾತಕ ಕೇಳಿ ಏನು ಮಾಡ್ಕೊಳ್ತೀರಾ? ಇವತ್ತಿನ ಕಾಲಕ್ಕೆ ಹುಡುಗ ಹುಡುಗಿ ನಿಜವಾಗಿಯೂ ಅವರವರನ್ನು ಅರ್ಥ ಮಾಡಿಕೊಂಡು ಅವರವರನ್ನು ಅವ್ರ ಕೆಲಸ ಇವ್ರು ರೆಸ್ಪೆಕ್ಟ್ ಮಾಡಿ, ಇವ್ರ ಕೆಲಸ ಅವ್ರು ರೆಸ್ಪೆಕ್ಟ್ ಮಾಡಿ, ಅಥವಾ ಇಲ್ಲಪ್ಪ ಇವರಿಬ್ಬರು ಚೆನ್ನಾಗಿ ಬಾಳಿ ಬದುಕ್ತಾರೆ ಅಂತ ಅವ್ರಿಗೆ ನಂಬಿಕೆ ಬಂದಾಗ ಅದೇ ಮನಸ್ಸುಗಳ ಒಪ್ಪಂದ, ಪರಸ್ಪರ ಅಯ್ಯೋ ಅವ್ನು ಕಪ್ಪಗವನೇ ಅವ್ನು ದಪ್ಪಗವನೇ ಅನ್ನೋದು ಹುಡುಗಿಯಲ್ಲಿದ್ದು ಮನೆಯವರು ಒತ್ತಾಯಿಕ ಅವನ ಮದುವೆ ಆಗೋದು. ಅದರ ನಾಳೆ ಇದೇ ಕಾರಣ ಹೇಳಿ ಇನ್ಯಾವನಿಂದಲೂ ಹೋಗ್ತಾಳೆ. ಹುಡುಗನ ರೂಪ, ಗುಣ, ದುಡಿಮೆ, ಮನೆತನ ಇದೆಲ್ಲದರ ಬಗ್ಗೆ ಹುಡುಗಿಗೆ ಹೆಮ್ಮೆ ಇರಬೇಕು, ಖುಷಿ ಇರಬೇಕು. ಹುಡುಗಿಯ ಬಗ್ಗೆ ಹುಡುಗನಿಗೆ ಎಲ್ಲ ರೀತಿಯಲ್ಲೂ ಖುಷಿ, ಸಂತೋಷ, ಹೊಂದಾಣಿಕೆ, ಹೆಮ್ಮೆ ಇರಬೇಕು. ಹುಡುಗಿಯಾಗಿ ಇವ್ರಿಗೆ ಈ ಥರದ್ದು ಆಳವಾದ ಹೊಂದಾಣಿಕೆಗಳಿಲ್ಲ ಅಂದರೆ ನೀವು ಹಿರಿಯರು ಸೇರ್ಕೊಂಬಿಟ್ಟು ಸಾಲವಳಿ ಕೇಳಿದೆ, ಜಾತಕ ಕೇಳಿದೆ, ಅದು ಕೇಳಿದೆ, ಇದು ಕೇಳಿದೆ. ದಯವಿಟ್ಟು ಹಾಗೆ ಒಟ್ಟಿಗೆ ಬದುಕಿ ಸಂಸಾರ ನಡೆಸಬೇಕಾದ ಅವರಿಬ್ಬರ ಮನಸ್ಸಿನಲ್ಲಿ ಪರಸ್ಪರ ಒಬ್ರಿಗೊಬ್ರು ಗೌರವ, ಪ್ರೀತಿ, ಕಾಳಜಿಗಳಿದ್ದಾವ ನೋಡ್ಕೊಳ್ಳಿ, ಆಮೇಲೆ ಮದುವೆ ಮಾಡಿ. ನಮ್ಮ ಮಂದಿಯವರು ಹೇಳ್ತು, ಜಾತಕ ಹೇಳ್ತು, ಸಾಲವಳಿ ಹೇಳ್ತು, ಜೋಯಿಸ್ರು ಹೇಳಿರು,
ಆಯಿತು ಇವರಿಬ್ಬರು ಚೆನ್ನಾಗಿ ಒಪ್ಕೊಂಡವ್ರ ಅಂತ ಕೇಳಿದಾಗ ಆಮೇಲೆ ನಿಮ್ಮ ಸಮಾಧಾನಕ್ಕೆ ನೀವು ಕೇಳ್ಕೊಳ್ಳಿ, ಬಟ್ ಅದರಿಂದ ಅಲ್ಲ. ಆಯಿತು ಈ ಜಗತ್ತಿನ ಎಲ್ಲ ಹೆಚ್ಚು ಕಡಿಮೆ ಭಾರತದ ಅಥವಾ ನಮ್ಮ ಸುತ್ತಮುತ್ತಲಿನ ಎಲ್ಲ ಮದುವೆಗಳು ಹಿಂಗೆ ಜಾತಕ ಸಾಲವಳಿಯಿಂದಲೇ ಆಗುತ್ತವೆ, ಆದರೂ ಯಾಕೆ ಡೈವರ್ಸ್ ಆಗುತ್ತೆ? ಅದು ಚರ್ಚೆ ಮಾಡ್ತಾ ಹೋದರೆ ಅದು ಬೇಕು ಅನ್ನೋದಕ್ಕೂ ಒಂದಷ್ಟು ಕಾರಣ ಇದ್ದಾವೆ, ಬೇಡ ಅನ್ನೋದಕ್ಕೂ ಒಂದಷ್ಟು ಕಾರಣ ಇದ್ದಾವೆ. ಆದರೆ ಯೂನಿವರ್ಸಲ್ ಆಗಿ ಹೇಳೋದಾದರೆ ಬಾಳಿ ಬದುಕಬೇಕಾದವರಿಗೆ ತಾಳ್ಮೆ, ಸಂಸ್ಕಾರಗಳು, ಸಹನೆ, ಕಾಳಜಿ, ಪ್ರೀತಿ ಇವೆಲ್ಲ ಇರಬೇಕು. ಆಗ ಬದುಕು ಚಂದ. ಇಲ್ಲಾಂದರೆ ಅಪ್ಪ ಅಮ್ಮನ ತಪ್ಪು ನಿರ್ಧಾರಗಳು ಮಕ್ಕಳ ಬದುಕನ್ನು ಬೆಂಕಿಗೆ ತಳ್ಳುತ್ತವೆ. ನನ್ನ ಸಲಹೆ ಇಷ್ಟೇ, ಯಾವತ್ತೂ ಕೂಡ ಹೆಣ್ಣು ಮಕ್ಕಳಿಗೆ ಇಷ್ಟವಿಲ್ಲದ ಹೊರತು ಮದುವೆ ಮಾಡಬೇಡಿ, ಅಥವಾ ಅವರಿಗೆ ಇಷ್ಟವಿಲ್ಲದವರ ಜೊತೆ ಮದುವೆ ಮಾಡಬೇಡಿ. ಹಾಗಂತ ಹೆಣ್ಮಕ್ಳು ಯಾರನ್ನ ಪ್ರೀತಿಸಿಬಿಟ್ರು ಕಳಿಸ್ಬಿಡಿ ಅಂತ ಹೇಳ್ತಾ ಇಲ್ಲ ನಾನು. ಆ ಹೆಣ್ಣು ಇಷ್ಟಪಟ್ಟ ಆ ಹುಡುಗನ ಗುಣ, ನಡತೆ, ಯೋಗ್ಯತೆ ಅಂದರೆ ಹಣ ಆಸ್ತಿ ಅಲ್ಲ, ಆ ಹುಡುಗ ನಿಜವಾಗ್ಲೂ ಒಳ್ಳೆಯ ರೀತಿಯಲ್ಲಿ ಇದ್ದಾನ ಅಂತ ಗಮನಿಸಿ ಮಗಳ ಆಯ್ಕೆಗಳನ್ನು ಸಮಾಧಾನದಿಂದ ಕೇಳಿ ನೋಡಿ ವಿಚಾರಿಸಿ ಆಮೇಲೆ ಬೇಕಾದ್ರೆ ಮಾಡಿ. ಇಲ್ಲಾಂದರೆ ಇಲ್ಲಮ್ಮ ನೀನು ಇನ್ನೂ ಸಮಯ ತಗೋ, ಬೇರೆ ಯಾರನ್ನಾದ್ರೂ ಬೇಕಾದ್ರೆ ಇಷ್ಟಪಡು, ಇದಾಗಲ್ಲಮ್ಮ ಅಂತ ನೀವು ಗೌರವದಿಂದ ಹೇಳಿ, ನೋ ಪ್ರಾಬ್ಲಮ್. ಅದು ಬಿಟ್ಬಿಟ್ಟು ಸಡನ್ನಾಗಿ ಆ ಥರ ಎಲ್ಲ ಇದನ್ನು ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು, ಆಯಿತಾ? ಒಳ್ಳೆಯದಾಗಲಿ.